ಹೋದ್ರೆ ಒಂಜಿ ಬನ್ನಿ ಹೋಗಿ ಬಲ ಇಡಲ್ಲ 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 ನೀವು ಬೈಕ್ ಬಂದರೆ ನಾವು ಸುಜಾತಕ್ಕೆ ನಾನು ಶಾಲೆ ಮಾಡ್ತಿದ್ದೆ ಸುಜಾತಕ್ಕೆ ಶಾಲೆ
ಸರಿ ನಮ್ಮನ್ನ ಕ್ಯಾಮರಾ ಫಾಸ್ಟ್ ಇದೆ ಧನ್ಯವಾದಗಳು. ಇನ್ನು ನಂತರ ಆರಾಧ್ಯ ರಾಜೇಶ್ ಪೂಜಾರಿ ಇವರಿಂದ ನೃತ್ಯ, ಅದರ ನಂತರ ಪ್ರಾಪ್ತಿ ರಾಜೇಶ್ ಇವರು ಈಗ ಬಂದು ಸಾಂಗ್ ಅನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ
ಜೈ. ಮುದ್ದು ಪುಟಾಣಿಗೆ ತುಂಬಾ ಧನ್ಯವಾದಗಳು. ಇನ್ನು ಮುಂದೆ ಪ್ರಾಪ್ತಿ ಇವಳ ಸುಗ್ಗಿ ಕೈಯೊರೆ ಪೋಯೆಯನ್ನು ನೋಡೋಣ. ಅದರ ನಂತರದ ಶ್ರೇಷ್ಠ ಜೈನ್ ತಯಾರಾಗಿ ಸಾಂಗ್ ಕೊಡ್ಲಿಕ್ಕೆ ಈಗಲೇ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಡಿಯೋ ಬರ್ಕೊಂಡು ಮುದ್ದು ಪ್ರಾಪ್ತಿಗೆ ಧನ್ಯವಾದಗಳು. ಇನ್ನೀಗ ಶ್ರೇಷ್ಠ ಜೈನಿವಳ ನೃತ್ಯವನ್ನು ನೋಡೋಣ. ಅದರ ನಂತರ ಯಾನ
ಅನ್ವಿಕಾ ಪುಣ್ಯಶ್ರೀ. ಅದರ ನಂತರ ಡ್ಯಾನ್ಸ್ ಬೀಟ್ ಬೆಳುವಾಯಿ ಇವರು ರೆಡಿ ಇದ್ದರೆ ಅವರ ಈಗಲೇ ಬಂದು ನನ್ನ ಹತ್ರ ಸಾಂಗ್ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಶ್ರೇಷ್ಠ ಜೈನ್ ನಿಮ್ಮ ಮುಂದೆ.
ಧನ್ಯವಾದಗಳು ಶ್ರೇಷ್ಠ. ಮುಂದೆ ಯಾನ ತನ್ವಿಕಾ ಪುಣ್ಯಶ್ರೀ ಇವರಿಂದ ನೃತ್ಯ, ಅದರ ನಂತರ ಡ್ಯಾನ್ಸ್ ಬೀಟ್ ಬೆಳುವ ಇವರೊಂದು ಸಾಂಗ್ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಎದುರು ಬರಡು ಮಂಜ 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 ಹಾಂ ಮೊದಲೇ ನೆಂಚು ಹಾಂ ಎಸ್ You can touch, you can play, you can say,
ಧನ್ಯವಾದಗಳು ಮುದ್ದು ಪುಟಾಣಿಗಳೇ. ಅನ್ನದಾನ ಪ್ರಸಾದ ಇರುವುದು, ಎಲ್ಲರೂ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡ್ಯಾನ್ಸ್ ಬೀಟ್ ಬೆಳುವಾಯಿ. ಚೆಲ್ಲು ಚೆಲ್ಲು ನಗು
ನಗು ಚೆಲ್ಲು 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 ನಗು ಚೆಲ್ಲು ಚೆಲ್ಲು ಚೆಲ್ಲುತ್ತಾಳೋ ನಗು ಚೆಲ್ಲುತ್ತಾಳೋ ಎಲ್ಲಾಟ ಆಡಿಸುತ್ತಾಳೋ ಧನ್ಯವಾದಗಳು. ಇನ್ನೀಗ ಕೆಸರುಗದ್ದೆ ಶಾಲಾ ಮಕ್ಕಳು ತಯಾರಿರಬೇಕು. ಈಗ ಮಾನ್ಯ ಮತ್ತು ತಂಡ ನಿಮ್ಮ ಮುಂದೆ. ಭಕ್ತಾಮೇಲೆ ವಿನಂತಿ ಪುನಃ ಮಾತಿನ ಕಟ್ಟೆನೆ ಸ್ವಲ್ಪ ಟ್ಯಾಕ್ಸ್ ಉಂಟು ಐದು ಮಾತಾಡಬಾರದು ಸ್ವಚ್ಛತೆಯನ್ನು ಕಾಪಾಡುವಂತ ಹೇಳೋದಿಲ್ಲ ದಯವಿಟ್ಟು ಪುನಃ ಮಾತಿನ ಕಟ್ಟೆನೆ ಕೈ ಲೆಕ್ಕ ಸ್ವಲ್ಪ ಟ್ಯಾಕ್ಸ್ ಉಂಟು ಐದು ಒಳಗೆ ಸಹಕರಿಸುವಂತ ಹೇಳೋದಿಲ್ಲ.
ಧನ್ಯವಾದಗಳು. ಮುಂದೆ ಅಂಗನವಾಡಿ ಪುಟಾಣಿಗಳಿಂದ ಒಂದು ನೃತ್ಯ, ಆನಂತರ
ಕೆಂಪುಲು ಅಂಗನವಾಡಿ ಮುದ್ದು ಪುಟಾಣಿಗಳಿಗೆ
ಧನ್ಯವಾದಗಳು ಸ್ವಾತಿ ಪ್ರತೀಕ್ಷಾ. ಈಗ ಅದಿತಿ ದೀಪ್ತಿ ಸಾನ್ವಿ. आशानी किरणों बिखराए मंगल भी छलकाते मन हड़वे थी गुनगुनाए हाय हाय हाय। हे शुभारंभ हो शुभारंभ मंगल बेला आई सपनों की डहरी पे दिल की बाजी रे शहनाई 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 शहनाई। रस रचीलो साज सजीलो शुभ घड़ी छे आवी आछा आछा टमटमाता शमणाओ छे लावी ಧನ್ಯವಾದಗಳು ಅದಿತಿ ದೀಪ್ತಿ ಸಾನ್ವಿ. ಈಗ ಧ್ಯಾನ್ ವಿ ಕೋಟ್ಯಾನ್ ಮತ್ತು ವಿದ್ವತ್ ವಿ ಕೋಟ್ಯಾನ್. ಆನಂತರ ಅಶ್ವಿ ಮತ್ತು ಬಳಗ ಸಾಂಗ್ ಕೊಡಬೇಕು ಈಗಲೇ. ಆನಂತರ ಸೃಜನ್ ಮತ್ತು ಬಳಗ ಸಿದ್ಧರಿರಬೇಕು.
ಧನ್ಯವಾದಗಳು. ನಾವು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮೊದಲೇ ತಿಳಿಸಿದಂತೆ ಜಾನಪದ ನೃತ್ಯಗಳಿಗೆ ಅನುಮತಿ ಎಂದು ತಿಳಿಸಲ್ಪಟ್ಟಿದೆ. ಧನ್ಯವಾದಗಳು. ಮುಂದೆ ಅಶ್ವಿ ಮತ್ತು ಬಳಗ. ಕೃಷ್ಣನ ಕಂಡಿರೆ ಕಂಡಿರೆ ಗೋಪಾಲ ಕೃಷ್ಣನ ಕಂಡಿರೆ 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 ಅಮ್ಮ ನಿಮ್ಮ ಮನಗಳಲ್ಲಿ ಅಮ್ಮ ನಿಮ್ಮ ಮನಗಳಲ್ಲಿ ನಮ್ಮ ರಂಗನ ಕಂಡಿರೆ ನಮ್ಮ ರಂಗನ ಕಂಡಿರೆ ನಮ್ಮ ರಂಗನ ಕಂಡಿರೆ ನಮ್ಮ ರಂಗನ ಕಂಡಿರೆ ಲೇಸಾಗಿ ಧರಿಸಿದ ತುಳಸಿಯ ಮಾಲೆ 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 ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ದೇವ ಮಗ ಕಂಡಿರೆ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ದೇವ ಮಗ ಕಂಡಿರೆ ಕೃಷ್ಣ ಮಾಧವ
ಧನ್ಯವಾದಗಳು. ಮುಂದೆ ಸೃಜನ್ ಮತ್ತು ಬಳಗ ಅಮ್ಮನ ಬೆಟ್ಟು. ಆನಂತರ ಡ್ಯಾನ್ಸ್ ಬೀಟ್ ಬೆಳುವ ಇವರು ಸಿದ್ಧರಿರಬೇಕು. ಆನಂತರ ಪೂರ್ಣಿಮಾ, ನಂತರ 20 ನಂಬರ್ನಲ್ಲಿ ಪ್ರತೀಕ್ಷಾ, ನಂತರ 21 ಪಂಚಮಿ, 22 ಕೃಪಾ ಮತ್ತು ದೀಪ್ತಿ ಎಲ್ಲರೂ ಸಿದ್ಧರಿರಬೇಕು. ಇದೀಗ ಸೃಜನ್ ಮತ್ತು ಬಳಗ ಅಮ್ಮನ ಬೆಟ್ಟು ನಿಮ್ಮ ಮುಂದೆ. ಸೃಜನ್ ಮತ್ತು ಬಳಗ ಅಮನೊಟ್ಟು.
ಸರ್ಪಶಾಹಿ ಪಂಪೆ ರಾಮದೇವರತ್ತಗ ಉಪ್ಪು ನೀರ ಕಡಲ ಕಟ್ಟೆ ಕಟ್ಟಿ ನೇರ್ಗ ಸರ್ಪಶಾಹಿ ಪಂಪೆ ರಾಮದೇವರತ್ತಗ ಧನ್ಯವಾದಗಳು. ಮುಂದೆ ಡ್ಯಾನ್ಸ್ ಬೀಟ್ ಬೆಳುವಾಯಿ, ಆನಂತರ ಪೂರ್ಣಿಮಾ ಸಿದ್ಧ ಇರಬೇಕು, ಆನಂತರ ಪ್ರತೀಕ್ಷಾ ಸಿದ್ಧರಿರಬೇಕು. ಈಗಲೇ ಬಂದು ನಿಮ್ಮ ಸಾಂಗ್ ಅನ್ನು ಇಲ್ಲಿ ಸಿಸ್ಟಮ್ಗೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪಲಿ ಗಲ್ಲವ ಗಿಲ್ಲಿ ನೋಟದಲ್ಲಿ ಕೊಲುವಾಗ ತಲ್ಲಣವಾಗುತ್ತಿದೆ. ಹೇಳೆ ಚಲ್ಲೆ ತೊಂತರಿ ದಿರಿನ 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 ತೊಂತರಿ ದಿರಿನ ದಿರಿ 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 ದಿರಿನ ದಿರಿನ ಬಿರ್ತಿದ್ದ ಬಿರ್ಸೆ ಗದ್ದಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಟ್ಟುದನೆ ತುಯಲಿಗೆ ಉಡಲ್ಡೆ ಸಾರ ಭಮರದ ಝಿಂಗರಗೆ ಗುರು ತೆಲ್ಲಿ ಕೆಡಿ ಭೂಬರ್ಸ ಪನಿಡೆಗೆ ಬಗಿಲೆ ಅಲೆನುಲ ಇಡಿ ಉಜ್ಜಾಯಿನ ಅರಸೆ ಇಂಬೆನೆಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಉಜ್ಜಾಯಿನ ಅರಸೆ ಇಂಬೆನೆಗೆ ಆಯನ ಕಣ್ಣ ನೋಟುಡು ಸಾವಿರ ಮೆಚ್ಚಿದ ಪರ್ಬಗೆ ಅಯಕಡುಂಜಿ ಹೊಣ್ಣಗಾಳಿ ಬೀಜಿಂಡಿಗೆ ಒನೆದರ ಗಿಡಿ ಪೊರ್ಲ ತೆಲಿಗೆ ಮುಡುಡಿಗೆ ಅಯಕಡುಂಜಿ ಹೊಣ್ಣಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬಂದಿಗೆ. ಧನ್ಯವಾದಗಳು. ಮುಂದೆ ಪೂರ್ಣಿಮಾ ಇಲ್ಲಿ ಹಲವು ಕಾರ್ಯಕ್ರಮಗಳಿರುವುದರಿಂದ ದಯಮಾಡಿ ನಿಮ್ಮ ಕಾರ್ಯಕ್ರಮಗಳನ್ನು ಆದಷ್ಟು ಬೇಗ ಕೊಡಬೇಕು ಮತ್ತು 5 ನಿಮಿಷಕ್ಕೆ ಇದು ಸೀಮಿತ ಮತ್ತು ಸಿನಿಮಾ ನೃತ್ಯಗಳನ್ನು ಇಲ್ಲಿ ನಾವು ತೆಗೆದುಕೊಳ್ಳುತ್ತಿಲ್ಲ, ಇದು ನಿಮ್ಮ ಗಮನಕ್ಕಿರಲಿ. ಪೂರ್ಣಿಮಾ, ನಿಮ್ಮ ಸಾಂಗ್ ತಲುಪಲಿಲ್ಲ. ಪ್ರತೀಕ್ಷಾ, ಪಂಚಮಿ 21 ನಂಬರಿನ ಪಂಚಮಿ, ಕೃಪಾ ಮತ್ತು ಕೃತಿ ತಯಾರಿದ್ದರೆ ನೀವು ಬರಬಹುದು. ಕೃಪಾ ಮತ್ತು ಕೃತಿ, ಈಗ ಕೃಪಾ ಮತ್ತು ಕೃತಿ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा जतुलतो
ಈಗ ದಿಶಾಂತ್ ಇವರಿಂದ ಒಂದು ಪದ್ಯ.
ಅಂದ್ರೆ ನಿಖಿಲ ವಿನಂತಿ ಮಲ್ತೊಂದುಲ್ಲ ಕೆಲವೇ ನಿಮಿಷದೊಲೈ ಈ ಒಂಜಿ ವಿತ್ತ ಚಾವಡಿ ಎಲ್ಯ ಒಂಜಿ ಸಭಾ ಕಾರ್ಯಕ್ರಮ ಐತೊಟ್ಟಿಗೂ ಆಶೀರ್ವಚನ ಸ್ವಾಮಿಲಿನ ಆಶೀರ್ವಚನ ಕಾರ್ಯಕ್ರಮ ನಡಪರೋಂಡು ಆಯ್ನ ಹಿಡ್ದತ್ರ ದೂರೊಡಿತ್ತಿನ ಮಾತ ಭಕ್ತ ಮಹಾಶಯರು ನಿಕ್ಲು ವೇದಿಕೆದ ಎದುರು ಭಾಗೋಗು ಬತ್ತದ ಕುಲ್ಲೋಡು ಪಂದು ವಿನಂತಿ ಮಲ್ತೊಂದುಲ್ಲ. ಕ್ಷೇತ್ರ ಬನ್ನಡ್ಕದ ಆಡಳಿತ ಸಮಿತಿದ ಪದಾಧಿಕಾರಿಗಳು ಮಾತ ಬಿನ್ನಿರೇನು ಮಿತ್ತ ಚಾವಡಿ ನಿಕ್ಲು ಲೆತೊಂದು ಪಾಡು ಪಂಡು ವಿನಂತಿ ಮಲ್ತೊಂದುಲ್ಲ ಕೆಲವೇ ನಿಮಿಷದೊಲೈ ಸಭಾ ಕಾರ್ಯಕ್ರಮ ಪ್ರಾರಂಭ ಅವರುಂಡು ಆಡಳಿತ ಸಮಿತಿದ ಪದಾಧಿಕಾರಿಗಳು ಮಾತ ಬಿನ್ನಿರಲ್ನ ವೇದಿಕೆಗೆ ಲೆತೊಂದು ಬರಡು ಪಂಡು ವಿನಂತಿ ಮಲ್ತೊಂದುಲ್ಲ. ಬಂಧುಲೆ ಸಭಾ ಕಾರ್ಯಕ್ರಮನು ಇತ್ತೆಂಕ್ಲು ಶುರು ಮರ್ಪರಲ್ಲ ಪರಮ ಪೂಜ್ಯ ಸ್ವಾಮೀಜಿಯರು ಬೊಕ್ಕ ಮಾತ ಬಿನ್ನೇರ್ ನಕಲು ಮೂಲತ ಕ್ಷೇತ್ರದ ಆಡಳಿತ ಸಮಿತಿದ ಗೌರವಾಧ್ಯಕ್ಷರು ಅಧ್ಯಕ್ಷರ ನಕಲು ಕಾರ್ಯದರ್ಶಿ ನಿಕುಲು ಮಾತ ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದುಲ್ಲ. ಇನ್ನಿತ ಈ ಸಭಾ ಕಾರ್ಯಕ್ರಮಗೂ ಆಶೀರ್ವಚನ ಮಲ್ಪರ ಪರಮ ಪೂಜ್ಯ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾ ಸ್ವಾಮೀಜಿಯರಿ ಶ್ರೀ ಜೈನ ಮಠ ಮೂಡುಬಿದ್ರಿ ಇತ್ತೇನೆ ಬತ್ತದು ನಮ್ಮಡ ಪೊಲ್ಲೇರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕ್ಷೇತ್ರದ ಕಾರ್ಯಕಾರಿ ಸಮಿತಿದ ಅಧ್ಯಕ್ಷರಾಯಿನ ಶ್ರೀ MR ಬಳ್ಳಾಲ್ರು ನಡಪಡಾದ ಕೊರ್ರವ್ಲೇರು ಈ ಸಮಿತಿದ ಗೌರವ ಅಧ್ಯಕ್ಷರು ಶ್ರೀ ಭಾಸ್ಕರ್ S ಕೋಟ್ಯಾನ್ರು ಅಂಚನೆ ಅರುಣ್ ಕುಮಾರ್ ಶೆಟ್ರು ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದುಲ್ಲ. ಅಂಚನೆ ಇನಿ ಗೌರವನು ಸ್ವೀಕಾರ ಮಲ್ಪಣಂಚಿನ ಶ್ರೀ ರಾಜೇಂದ್ರ ಬಳ್ಳಾಲ್ ಕಾಮಧೇನು ಕಾರ್ಕಳ ಅರ್ ದೈದಿದ ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದುಲ್ಲ. ಶ್ರೀ ಅಮರ್ನಾಥ್ ಶೆಟ್ಟಿ ಹಡಿಂಜಗುತ್ತು ಅರ್ನ ಪರವಾದ ಅರ್ನ ಮೆಗ್ಗೆ ತಾರ್ನಾಥ್ ಬರಡು ಪಂಡು ವಿನಂತಿ ಮಲ್ತೊಂದುಲ್ಲ. ಶ್ರೀ ದಿನೇಶ್ ಕುಂದಾಪುರ ಶ್ರೀ ಹರೀಶ್ ಹೆಗ್ಡೇರ್ ಹರಿನಿವಾಸ ಮಾರ್ನಾಡು ಪಡುಮಾರ್ನಾಡು ಶ್ರೀ ಕೇಶವ ಭಂಡಾರಿ ದುರ್ಗಾ ನಿವಾಸ ಬನ್ನಡ್ಕ ಶ್ರೀಮತಿ ಸುನೀತಾ ಯೋಜನಾ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಲ ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದುಲ್ಲ. ಬಂದುಲೆ ಶ್ರೀ ಕ್ಷೇತ್ರ ಬನ್ನಡ್ಕಡು ಬಹುಶಃ ಪ್ರತಿ ವರ್ಷ ನಮ್ಮ ಜಾತ್ರೆಗೆ ಒಟ್ಟು ಸೇರುವ ಶ್ರೀಯುತ ಯೋಗಿ ಶೆಟ್ಟಿ ಬೆಳವಾಯಿ ದೈದಿದ ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದುಲ್ಲ. 1972 ಇಸ್ವಿಡು ಸುರುಟಾದ ಜೀರ್ಣೋದ್ಧಾರ ಆದ ಮೂಲು ಬ್ರಹ್ಮಕಲಶ ಆದ ಜಾತ್ರೆ ಆತನ ನಮ್ಮ ಮಾತ ತೂತ ಐದು ಬೊಕ್ಕ 14 ವರ್ಷ ಪಿರಪ್ಪ ಹೊಸತಾದ ಬ್ರಹ್ಮದೇವರಿಗೆ ಗುಡಿ ಬನ್ನಡ್ಕ ತಾಯಿಗೆ ಗುಡಿ ಕಟ್ಟಿದ ಬ್ರಹ್ಮ ಕಲಶೋತ್ಸವ ಆತನೇ ನಮ್ಮ ಮಾತ ವೀಕ್ಷಿಸಾದ. ಈ ವರ್ಷ ಹೊಸತಾದ ಕೊಡಿಮರ ಐದು ಬೊಕ್ಕ ಗೋಪುರದ ರಚನೆ ಅಂಗನಗು ಕಲ್ಲುಪಾಡ್ನ ಇಂಚಿನ ಮಸ್ತ್ ಅಭಿವೃದ್ಧಿ ಕೆಲಸ ಆತನೇ ನಮ್ಮ ಮಾತ ತೂತ. ಅಂಚನೆ ಪಟ್ಟದ ಪಂಜುರ್ಲಿಗೆ ಹೊಸ ಗುಡಿ ಪುರ ನಿರ್ಮಾಣ ಆತನು. ಬಹುಶಃ ಕ್ಷೇತ್ರಗೂ ಕೇವಲ
ಕೊಡಿಮರ ಮಾತ್ರ ಪಾಡ್ನೊಂದು ಸಂಕಲ್ಪ ಸುರೂಟು ಮಲ್ತಿಂದಲ್ಲ ಎನ್ನಂದೇನೆ ಬಾರಿ ಪೊರ್ಲುದ ಬೇತೆ ಬೇತೆ ರೀತಿದ ಕೆಲಸ ಆತಂಡು ಊರ್ದ ಪರ ಊರ್ದ ಭಕ್ತ ಮಹಾಶಯರ್ನ ಒಂಜಿ ಸಹಕಾರಡು ಅಂಚನೆ ದೈವದೇವರ್ನ ಒಂಜಿ ಸಹಕಾರಡು ಈತ್ ಮಲ್ಲ ಕೆಲಸ ಆತನ ನಮ್ಮ ಮಾತ ತೂವೊಂದುಲ್ಲ ಇನ್ನು ನಮಕ್ ಭಾರಿ ಸಂತೋಷ ವಿಜೃಂಭಣೆಡು ಕೋಡೆಡ್ ಬೊಕ್ಕ ಮುಲ್ಪದ ಕೆಲಸ ಆವೊಂದುಂಡು ಐ ತೊಟ್ಟುಗು ಒಂಜಿ ಎಲ್ಯ ಧಾರ್ಮಿಕ ಸಭಾ ಕಾರ್ಯಕ್ರಮ ಬೊಕ್ಕ ಆಶೀರ್ವಾಚನವನ್ನು ದಿವೋಡು ಪಂಡೆ ಎಂಕುಲು ಸಂಕಲ್ಪ ಮಲ್ತ ಐ ತೊಟ್ಟುಗು ಮೂಲು ಏರ್ ಮಾತ ಮಲ್ಲ ಮಲ್ಲ ಸಹಕಾರ ಕೊರ್ತೇರು ಅಕ್ಲಿನೊಂಜಿ ಗುರುತಿಸವನ ಕಾರ್ಯಕ್ರಮ ಈ ಸಂದರ್ಭಡು ಮಲ್ಪುಡು ಪಂಡು ಮುಲ್ಪದ ಆಡಳಿತ ಸಮಿತಿದಕ್ಲು ನಿರ್ಧಾರ ಮಲ್ತಿ ಪ್ರಕಾರ ಇನಿ ನಮ್ಮ ಈ ಸಭಾ ಕಾರ್ಯಕ್ರಮಡು ಮಾತ ನಮ್ಮ ಸೇರ್ದ ನಿಕ್ಲಿಗೆ ಮಾತೆರೆಗಿಲ ನಮಸ್ಕಾರ ಮಲ್ತೊಂದು ಪೂಜ್ಯ ಸ್ವಾಮಿಲಿನ ಆಶೀರ್ವಾದನು ಬೇಡೊಂದು ಈ ಸಭಾ ಕಾರ್ಯಕ್ರಮವನ್ನು ಇತ್ತೆ ಪ್ರಾರಂಭ ಮಲ್ತೊಂದುಲ್ಲ ಪ್ರಥಮ ಮೇರ್ನ ಒಂಜಿ ಪ್ರಾರ್ಥನೆದ ಮೂಲಕ ಈ ಸಭಾ ಕಾರ್ಯಕ್ರಮ ಪ್ರಾರ್ಥನೆ ಶುರು ಮಲ್ಪುವ. ಗಜಮುಖನೆ ಸಿದ್ಧಿದಾಯಕಗೆ ವಂದಿಪೆ ಶರಣು ತ್ರಿಜಗವನ್ ಯಾವ ಪ್ರಕಾರವಾದ ನಿತ್ಯ ಉಂಟಾಯನ್ನ ಇರುವ
ಹಾಗೆ ಅರೆಗೆ ಕೊಡಿಮರ ಕೊರ್ಪುನ ಯೋಗ ಬಹುದುಂಡು ಬೇತೆ ಕಡೆಗೆ ಕೊಡ್ತೇರಿ ಬನ್ನಡ್ಕಾಗ್ಲ ಈ ಕೊಡಿಮರ ಕೊರ್ಪುನ ವ್ಯವಸ್ಥೆಯನ್ನು ಬತ್ತದು ಕೊರ್ದು ಮಾತ್ರ ಕೊಡಿಮರ ಬಂದ್ ಶ್ರೀಯುತ ಶ್ರೀಪತಿ ಭಟ್ರು ಆಗಮಿಸಿದರೆ ಅರ್ಧ ಐದು ವೇದಿಕೆಗೆ ಬರಡು ಪಣದ ವಿನಂತಿ ಮಲ್ತೊಂದಿಲ್ಲ ಧನಲಕ್ಷ್ಮಿ ಸಮೂಹ ಸಂಸ್ಥೆದ ಶ್ರೀಪತಿ ಭಟ್ರ ಮೇಲೆ ವೇದಿಕೆಗೆ ಬರಡು ಪಣದ ವಿನಂತಿ ಮಲ್ತೊಂದಿಲ್ಲ ಬಂದುಲೆ ಸುರೂಟ ಅದು ಎಕಡೆ ನೆನಪು ಮಲ್ತಿನಕನೆ ಎಂಕ್ಲು ಎನ್ನಂದೆ ಬೇತೆ ಬೇತೆ ರೀತಿಯ ಕೆಲಸ ಆತಂಡು ಮಸ್ತ್ ಜನ ನೆಕ್ ಬೇತೆ ಬೇತೆ ರೀತಿಯ ಸಹಕಾರ ಕೊಡ್ತೇವೆ ಅಂಡ ಮಾತೆರಲ್ಲ ಬತ್ತದು ವೇದಿಕೆ ಇಡಿ ಬತ್ತದು ಗುರುತಿಸವರ ಸಾಧ್ಯ ಇಜ್ಜಿ ಅಂಡ ಕೆಲವರೆ ನಾಂಡಲ ಮೂಲ ಗುರುತಿಸವಡು ಪಣದು ಈ ಒಂಜಿ ಕಾರ್ಯಕ್ರಮನ ಎಂಕ್ಲು ದಿವಂದ ಈ ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆ ಇಡಿತಿನ ನಮ್ಮ ಆಡಳಿತ ಸಮಿತಿದ ಗೌರವಾಧ್ಯಕ್ಷರೇ ಅಧ್ಯಕ್ಷರೇ ಅಂಚನೆ ಪೂಜ್ಯ ಸ್ವಾಮಿಲು ಆಶೀರ್ವಾದ ಮಲ್ತದು ನಡಪಡಾದು ಕೊರಡು ಪಂಡು ವಿನಂತಿ ಮಲ್ತೊಂದು ಈ ಸನ್ಮಾನದ ನಿರ್ವಹಣೆಯನ್ನು ನಮ್ಮನ ಸಮಿತಿದ ಪ್ರಧಾನ ಕಾರ್ಯದರ್ಶಿಲು ಆಯ್ನ ಶ್ರೀಯುತ ಜಗತ್ಪಾಲ್ ಎಸ್ ಹೆಗ್ಡೆ ನಡಪಡಾದು ಕೊರಡು ಪಂಡು ವಿನಂತಿ ಮಲ್ತೊಂದಿಲ್ಲ ಸುರೂಟ್ ಅದು ಶ್ರೀ ರಾಜೇಂದ್ರ ಬಳ್ಳಾಲ್ ಶ್ರೀ ಕಾಮಧೇನು ಕಾರ್ಕಳ ಆರು ಎಂಗ್ಲ ಸನ್ಮಾನವನ್ನು ಸ್ವೀಕಾರ ಮಲ್ಪುಡು ಪಂಡು ವಿನಂತಿ ಮಲ್ತೊಂದಿಲ್ಲ ಆದಿ ಬ್ರಹ್ಮಾಯ ನಮಃ ಶ್ರೀ ಬನ್ನಡ್ಕತ್ತಾಯ ನಮಃ ಶ್ರೀ ಕ್ಷೇತ್ರ ಬನ್ನಡ್ಕ ಪಡುಮಾರನಾಡು ಇದರ ಧ್ವಜಸ್ತಂಭ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಹಾಗೂ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ರಾಜೇಂದ್ರ ಬಳ್ಳಾಲ್ ಶ್ರೀ ಕಾಮಧೇನು ಇವರಿಗೆ ಅರ್ಪಿಸುವ ಸನ್ಮಾನ. ಮಾನ್ಯರೇ, ತಾವು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಾಳ ಗ್ರಾಮದ ಮಠ ಎಂಬಲ್ಲಿ ಶ್ರೀಯುತ ದಿವಂಗತ ಮುನಿರಾಜ್ ಬಳ್ಳಾಲ್ ಹಾಗೂ ವಸಂತಿದೇವಿ ಎಂಬ ದಂಪತಿಯ ಮಗನಾಗಿ ಹಿರಿಯ ಮಗನಾಗಿ ಜನಿಸಿದಿರಿ. BA ವ್ಯಾಸಂಗವನ್ನು ಪಡೆದ ತಾವು ಯಾವುದೇ ಉದ್ಯೋಗವನ್ನು ಅರಸದೆ ತಂದೆಯವರ ಕೃಷಿ, ಹೈನುಗಾರಿಕೆ, ಮನೆತನದ ಗೌರವ ಚಟುವಟಿಕೆಗಳಿಗೆ ತಂದೆಯ ಆಣತಿಯಂತೆ ಮುಂದುವರಿಯುವರೇ ಪ್ರಯತ್ನಿಸಿದಿರಿ. ಅಂತೆಯೇ ಕುಕ್ಕುಂದೂರು ತನ್ನ ತಾಯಿ ಮನೆತನದ ದುರ್ಗಾದೇವಿ ಶಾಲಾ ಸಂಚಾಲಕರಾಗಿ ಕಾರ್ಕಳ ಹಲ್ಲರ ಬಸದಿ ಹಾಗೂ ಇನ್ನಿತರ ಮನೆತನದ ಮುಂದಾಳತ್ವದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಮಾವನಿಗೆ ಬೆಂಗಾವಲಾಗಿ ತಮ್ಮ ಸೇವೆಯಿಂದ
ಈ ಎರಡು ಮನೆತನಗಳಿಗೆ ಮುದ್ದಿನ ಮಗನಾಗಿ ಬೆಳೆದಿರಿ. ಮನೆತನಕ್ಕೆ ಮಾತ್ರವಲ್ಲದೆ ಅವಿಭಜಿತ 2 ಜಿಲ್ಲೆಗಳಲ್ಲಿ ನಡೆಯುವ ಬ್ರಹ್ಮಕಲಶ ಬಸದಿಗಳ ಪಂಚಕಲ್ಯಾಣದಲ್ಲಿ ತಮ್ಮಿಂದಾದ ಸೇವೆಯನ್ನು ಸಲ್ಲಿಸುತ್ತಾ ಜನಾನುಗಳಾದಿರಿ. ಅದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ನಡೆದ ಹಿರೇಬಸದಿ ಜೀರ್ಣೋದ್ಧಾರದ ಸಮಯದಲ್ಲಿ ಧ್ವಜಸ್ತಂಭವನ್ನು ಹಾಗೂ ನಮ್ಮ ದೈವಸ್ಥಾನದ ಜೀರ್ಣೋದ್ಧಾರ ಸಂದರ್ಭ ಧ್ವಜಸ್ತಂಭವನ್ನು ಯಾವುದೇ ಪ್ರತಿಫಲ ಅಪೇಕ್ಷೆ ಪಡದೆ ಕೊಟ್ಟು ಸಹಕರಿಸಿದ ನಿಮಗೆ ನಾವು ಕೃತಾರ್ಥರಾಗಿದ್ದೇವೆ. ಸಹೃದಯರೇ, ಸಾಮಾಜಿಕ, ಧಾರ್ಮಿಕ ಇತ್ಯಾದಿ ಸಂಘಟನೆಯಲ್ಲಿದ್ದರೂ ಸುಖಿ ಸಂತೃಪ್ತ ಕುಟುಂಬವನ್ನು ಹೊಂದಿರುತ್ತೀರಿ. ನಾವೂರ ಗ್ರಾಮದ ರಂಜಿನಿಯನ್ನು ಕೈ ಹಿಡಿದ ತಾವು 2 ಜನ ಮಕ್ಕಳನ್ನು ಹೊಂದಿರುವ ಸುಖಿ ಕುಟುಂಬ ತಮ್ಮದು. ತಮ್ಮಂದಿರ ಪ್ರೀತಿಯ ಅಣ್ಣನಾದ ತಮಗೆ ಹಾಗೂ ಕುಟುಂಬದವರಿಗೆ ಈ ಕ್ಷೇತ್ರದ ದೇವರು ಹಾಗೂ ದೈವಗಳು ಆಯುರಾರೋಗ್ಯ ಹಾಗೂ ಐಶ್ವರ್ಯವನ್ನು ಕರುಣಿಸಲಿ ಹಾಗೂ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡುವಂತಾಗಲಿ ಎಂದು ಆಶಿಸುವ ಸುಕುಮಾರ್ ಬಳ್ಳಾಲ್, ಆಡಳಿತ ಮುಕ್ತೇಶ್ವರರು, ಶ್ರೀ ಕ್ಷೇತ್ರ ಬನ್ನಡ್ಕ. ಅಧ್ಯಕ್ಷರು ಮತ್ತು ಸದಸ್ಯರು, ಅಭಿವೃದ್ಧಿ ಸಮಿತಿ, ಶ್ರೀ ಕ್ಷೇತ್ರ ಕನ್ನಡಕ. ಇದಕ್ಕೆ ವೇದಿಕೆಯಲ್ಲೇ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ವೇದಿಕೆ
ಲಕ್ಷ್ಮೀ ದಂಪತಿಗಳಿಗೆ 1978ರಲ್ಲಿ ಜನಿಸಿದರು. ನಂತರ BA ವ್ಯಾಸಂಗ ಮಾಡಿ 1999ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರ್ಪಡೆಗೊಂಡು ಬೇರೆ ಬೇರೆ ಹುದ್ದೆಗಳಲ್ಲಿ ಕಳೆದ 24 ವರ್ಷಗಳಿಂದ ಕಾರ್ಯನಿರ್ವಹಿಸಿ ಇದೀಗ ನಮ್ಮ ಮೂಡುಬಿದಿರೆ ತಾಲೂಕಿನ ಯೋಜನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಸುನೀತಾರವರು ಯಾವುದೇ ಸಂದರ್ಭದಲ್ಲಿ ತಮ್ಮ ಆಫೀಸಿಗೆ ಹೋದರೆ ಅಥವಾ ನಮ್ಮಲ್ಲಿ ಭೇಟಿಯಾಗೋದಕ್ಕೆ ಬಂದರೆ ಭಾಳ ಹಸನ್ಮುಖರಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಈ ಕ್ಷೇತ್ರದ ಎಲ್ಲ ಶಕ್ತಿಗಳನ್ನು ಸುಖ ಸಂಪತ್ತು ಐರಾರೋಗ್ಯವನ್ನು ಕಾಪಾಡಲಿ ಎಂದು ಆಶಿಸುವ ಸುಕುಮಾರ್ ಬಳ್ಳಾಲ್ ಆಡಳಿತ ಮುಕ್ತೇಶ್ವರವರು ಶ್ರೀ ಕ್ಷೇತ್ರ ಬನ್ನಡ್ಕ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಡಿದಿಲ್ಲ ಎಂಕಲ್ನ ಬನ್ನಡ್ಕ ಕ್ಷೇತ್ರಕ್ಕೆ 2 ಲಕ್ಷ ರೂಪಾಯಿದ ಎಂಕ್ಲಿಗೆ ಪ್ರಸಾದ ರೂಪದ ಆಶೀರ್ವಾದ ರೂಪದ ದೇಣಿಗೆ ಬೈದಿನವೇ ನೆನಪು ಮಲ್ತೊಂದು ಈ ಸಂದರ್ಭಡು ಯೋಜನಾಧಿಕಾರಿని ಎಂಗಳು ಸನ್ಮಾನ ಮಲ್ತೊಂದಿಲ್ಲ. ಶ್ರೀಯುತ ಹರಿ ಹೆಗ್ಡೆರೆ ವೇದಿಕೆದ ಮಿತ ದುಂಬರಡು ಎಂಕ್ಲ ಸನ್ಮಾನದ ಪೀಠವನ್ನು ಅಲಂಕರಿಸೋಡು ಪಡೆದು ವಿನಂತಿ ಮಲ್ತೊಂದಿಲ್ಲ. ಹರೀಶ್ ಹೆಗ್ಡೆ ಅವರು ಸನ್ಮಾನ ಪೀಠವನ್ನು ಇದ್ದಾರೆ. ಹರೀಶ್ ಹೆಗ್ಡೆ ಅವರೇ ತಾವು ಪಡುಮಾರನಾಡು ಗ್ರಾಮದ ದುಗನಬೆಟ್ಟು ದಿವಂಗತ ಶಿವಪ್ಪ ಹೆಗ್ಡೆ ಹಾಗೂ ಹರಿನಿವಾಸ ಜಾಜಿ ಹೆಗ್ಡೆಯವರ 4 ಜನ ಮಕ್ಕಳಾಗಿ ಕೊನೆಯವರಾಗಿ ಜನಿಸಿದಿರಿ. ತಮ್ಮ ವಿದ್ಯಾಭ್ಯಾಸ ಜತನ್ನ ಶಾಲೆ ಪ್ರೌಢ ಶಿಕ್ಷಣವನ್ನು ಜೈನ್ ಹೈಸ್ಕೂಲ್ನಲ್ಲಿ ಪಡೆದಿರಿ. ತಾವು ಉದ್ಯೋಗವನ್ನು ಅರಸುತ್ತಾ ಮುಂಬೈಗೆ ತೆರಳಿ ಕೆಲಸ ಹಾಗೂ ಮಾವನವರೊಂದಿಗೆ ವ್ಯವಹಾರವನ್ನು ನಡೆಸಿ ನಂತರ ಊರಿಗೆ ಬಂದು ದಿವಂಗತ ಬೊಮ್ಮಯ್ಯ ಹೆಗಡೆಯವರ ಮಾರ್ಗದರ್ಶನದಂತೆ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡು ನಂತರ ಅವರ ಒಪ್ಪಿಗೆಯಂತೆ ಉದ್ದಿಮೆಯನ್ನು ಪ್ರಾರಂಭಿಸಿ ಕೃಷಿ ಹಾಗೂ ಉದ್ದಿಮೆಯಲ್ಲಿ ಬೆಳಗಿದಿರಿ. ಧಾರ್ಮಿಕ ಪ್ರಜ್ಞೆ ಬೇರೆ ಬೇರೆ ದೇವಸ್ಥಾನಗಳಿಗೆ ದೇವರ ಪಲ್ಲಕ್ಕಿ, ಬ್ರಹ್ಮಮುಖರ ದೇವಸ್ಥಾನಕ್ಕೆ ಮುಖ್ಯ ಬಾಗಿಲು, ಇನ್ನಿತರ ಸೇವೆಗಳನ್ನು ಕೊಟ್ಟಿರುತ್ತೀರಿ. ಕಲೆ ಜ್ಞಾನೋದಯ ಯುವಕ ಸಂಘದ ಸಕ್ರಿಯ ಸದಸ್ಯರಾಗಿ ಗಣೇಶೋತ್ಸವ ಸಮಿತಿ ಮೂಡುಬಿದಿರೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಜನಾನುಗಳಾದಿರಿ. ಹಾಗೂ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯಲ್ಲಿ 14 ವರ್ಷಗಳಿಂದ ನಿಕಟ ಸೇವೆ ಸಲ್ಲಿರುತ್ತೀರಿ. ಪ್ರಕೃತ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ನಿಮಗೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವ ಶಕ್ತಿಯು ಕ್ಷೇತ್ರದ ಶಕ್ತಿಗಳು ನೀಡಲಿ, ಸುಖ ಸಂಪತ್ತು ಐರಾರೋಗ್ಯವನ್ನು ಕಾಪಾಡಲಿ ಎಂದು ಪ್ರಾರ್ಥಿಸುವ ಸುಕುಮಾರ್ ಬಳ್ಳಾಲ್ ಶ್ರೀ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಬನ್ನಡ್ಕ. ಅಧ್ಯಕ್ಷರು ಮತ್ತು ಸದಸ್ಯರು ಅಭಿವೃದ್ಧಿ ಸಮಿತಿ ಶ್ರೀ ಕ್ಷೇತ್ರ ಬನ್ನಡ್ಕ. ಇವರಿಗೆ ಈಗ ಅಭಿನಂದಿಸಲ್ಪಡುವವರು ಕೇಶವ ಪೂಜಾರಿ ಬನ್ನಡ್ಕ. ಕೇಶವ ಪೂಜಾರಿ ಅವರು ಮುಂದೆ ಬಂದು ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೇಶವ ಪೂಜಾರಿಯವರೇ ತಾವು ಪಡುಮಾರನಾಡು ಗ್ರಾಮದ ಹೊಸ ಒಕ್ಕಲು ಎಂಬಲ್ಲಿ ದಿವಂಗತ ಬಿಟ್ಟಳ ಪೂಜಾರಿ ಮತ್ತು ಶ್ರೀಮತಿ ಲೀಲಾ ಪೂಜಾರ್ತಿಯವರ ಮಗನಾಗಿ 1920ರಲ್ಲಿ ಜನಿಸಿದಿರಿ. ತಮ್ಮ ವಿದ್ಯಾಭ್ಯಾಸ ಪ್ರಾಥಮಿಕ ಶಾಲೆ ಜತನ್ನ ಶಾಲೆ, ಪ್ರೌಢ ಶಿಕ್ಷಣ ಜೈನ್ ಹೈಸ್ಕೂಲ್. ತಾವು ಉದ್ಯೋಗವನ್ನು ಅರಸಿ ಮೂಡುಬಿದಿರೆಯ ಪ್ರಖ್ಯಾತ ಉದ್ಯಮಿಯಲ್ಲಿ ಸೇಲ್ಸ್ಮ್ಯಾನ್ ಆಗಿ ಸೇವೆ ಸಲ್ಲಿಸುತ್ತಿದ್ದೀರಿ. 2006ರಲ್ಲಿ ಕಲ್ಲಡ್ಕದ ಸಾವಿತ್ರಿಯನ್ನು ವಿವಾಹವಾಗಿ 2 ಹೆಣ್ಣು ಮಕ್ಕಳನ್ನು ಪಡೆದಿರಿ. ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕೆ ಕಳಿಸುತ್ತಿದ್ದೀರಿ. ಈ ಭಾಗದ ಮೈತ್ರಿ ಬನ್ನಡ್ಕ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಗಣೇಶೋತ್ಸವ, ಬನ್ನಡ್ಕದ ಜಾತ್ರಾ ಸಮಯದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಹಾಗೂ ಕ್ಷೇತ್ರದ ಅಣಿ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿ ಹಾಗೂ ಹಲವಾರು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ತಾಯಿ ಪತ್ನಿ ಮಕ್ಕಳೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದೀರಿ. ತಮಗೆ ಶ್ರೀ ಕ್ಷೇತ್ರದ ದೈವದೇವರು ಸುಖ ಸಂಪತ್ತು ಐರಾರೋಗ್ಯವನ್ನು ಕಾಪಾಡಲಿ ಎಂದು ಪ್ರಾರ್ಥಿಸುವ ಸುಕುಮಾರ್ ಬಳ್ಳಾಲ್ ಆಡಳಿತ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಬನ್ನಡ್ಕ. ಅಧ್ಯಕ್ಷರು ಮತ್ತು ಸದಸ್ಯರು ಅಭಿವೃದ್ಧಿ ಸಮಿತಿ ಶ್ರೀ ಕ್ಷೇತ್ರ ಬನ್ನಡ್ಕ.
ಇವರಿಗೆ ವೇದಿಕೆಯಲ್ಲಿರುವ ಗಣ್ಯರು ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೇಶವ ಪೂಜಾರನ ನೇತೃತ್ವಡು ಕರಿನ ವರ್ಷ ಅಣಿ ನಿರ್ಮಾಣ ಸಮಿತಿಯಿಂದ ಮಲ್ತದು ಮಲ್ಲ ಮೊತ್ತದ ಒಂಜಿ ಸಂಗ್ರಹ ಮಲ್ತದು ಬಾರಿ ಪೊರ್ಲುದ ಒಂಜಿ ಬೊಳ್ಳಿದ ಅಣಿ ನಿರ್ಮಾಣ ಮಲ್ತದು ಮಾತ್ರ ಆತು ಐಟು ಒರಿದಿನ ಮಲ್ಲ ಮೊತ್ತದ ದುಡ್ಡುನು ಈ ವರ್ಷದ ಬ್ರಹ್ಮ ಕಲಶೋತ್ಸವ ಸಮಿತಿಗೆ ಕೊಡ್ತೇರು. ಒಂದು ಕೇವಲ ಕೇಶವ ಪೂಜಾರಿಗೆ ಮಾತ್ರ ಆತು ಮಂತ ಮಾತ ಜವಣೆರೆಗಿಲ ಈ ಸನ್ಮಾನ ಸಂದುಣು ಪಂಡು ಎಂಕ್ಲು ಈ ಸಂದರ್ಭಡು ಮಾತ ಜವಣೆರ್ನ ಪರವಾದ ಶ್ರೀಯುತ ಕೇಶವ ಪೂಜಾರನೇ ಎಂಕ್ಲು ಸನ್ಮಾನ ಮಲ್ತೊಂದುಲ್ಲ. ಅಣಿ ನಿರ್ಮಾಣ ಸಮಿತಿದ ಅಧ್ಯಕ್ಷರು ರಾಜೇಶರು ಅಂಚನೆ ಮಾತ ಸದಸ್ಯರು ಕೇಶವರಿಗೆ ಸನ್ಮಾನ ಮಲ್ಪಡು ಅವ್ರ ಮಸ್ತ್ ಬೆಂತೇರಿ ಪನ್ಪುನ ಜನಕಲ ಅಭಿಪ್ರಾಯದಂಚ ಅರನೇ ಎಂಕಲ ಅಭಿನಂದನೆ ಮಲ್ತೊಂದರು. ನೇಮಿರಾಜ್ ಬಳ್ಳಾಲ್ರು ದೈದೀದಿರು ವೇದಿಕೆಗೆ ಬರುಡು ಮಿತ್ತ ಚಾವಡಿಗೆ ಬರುಡು ಎಂಕಲ್ನ ಸನ್ಮಾನ ಪೀಠನು ಅಲಂಕರಿಸಾವಡು ಪಣದು ವಿನಂತಿ ಮಲ್ತೊಂದುಲ್ಲ. ನೇಮೆಣ್ಣೇರು ಪಾಡ್ಯಾರು ನೇಮಿರಾಜ್ ಬಳ್ಳಾಲ್ರು ನಮಿರಾಜ್ ಬಳ್ಳಾಲ್ರು ಸನ್ಮಾನ ಪೀಠನ ಅಲಂಕಾರ ನಮಿರಾಜರ ಈ ವೇದಿಕೆಗೆ ಬರುಡು. ನಮಿರಾಜ ಬಳ್ಳಾಳರು ಮೂಲೆ ಪಾಡ್ಯಾರ ಮನೆತನದ ದಿವಂಗತ ಪದ್ಮರಾಜ ಬೊಕ್ಕ ರತ್ನಾವತಿ ದಂಪತಿಗಳ ಪುತ್ರೆ ಕೃಷಿ ಕೆಲಸನು ಮಲ್ತೊಂದಿತ್ತೇರು. ಮೇರನ ಇವರ ವಿದ್ಯಾಭ್ಯಾಸ ಕೆಸರಗದ್ದೆ ಶಾಲೆಯಲ್ಲಿ, ಆ ನಂತರ 7 ವರ್ಷಗಳ ಕಾಲ ಇಲ್ಲಿ ನಾವು ಎದುರು ಕಾಣುವಂಥ ಸೋನ್ಸ್ ಫಾರ್ಮಲ್ಲಿ ಕೆಲಸವನ್ನು ಮಾಡಿದರು. ಆನಂತರ ಉಮೇಶ್ ಎಲೆಕ್ಟ್ರಿಕಲ್ನಲ್ಲಿ ನಮ್ಮ ಉಮೇಶರೊಂದಿಗೆ 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ. 1999ರಲ್ಲಿ ಅಭಯಚಂದ್ರರ ಜೊತೆ ಸೇರಿ 25 ವರ್ಷಗಳ ಕಾಲ ಅವರ ಆಪ್ತ ಸಹಾಯಕರಾಗಿ ಪ್ರಾಮಾಣಿಕ ಕರ್ತವ್ಯವನ್ನು ಮಾಡಿರುತ್ತೀರಿ. ಬನ್ನಡ್ಕ ಕ್ಷೇತ್ರದ ಕೊಡುಗೆಗಳು 2015ರಿಂದ ಪ್ರತಿ ವರ್ಷ ಬೆಂಚು, ಕಾಲುದೀಪ, ದೈವದ ಎದೆಪಟ್ಟಿ, ಇಂಟರ್ಲಾಕ್, ಗಗ್ಗರ, ಬೆಳ್ಳಿಮಾಲೆ, ಛತ್ರಿ, ಬೆಳ್ಳಿ ತಟ್ಟೆ, ದೈವಕ್ಕೆ ಹಲವಾರು ಸ್ವತ್ತುಗಳನ್ನು ನೀಡಿದಿರಿ. ಪ್ರಸ್ತುತ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾಗಿ ಸೇರಿಸಲ್ಲುತ್ತಿರುವ ಸದ್ರಿ ಇವರು ಜಾತ್ರೆ ದಿನದಂದು ಸಾಧಾರಣ 5,000 ರೂಪಾಯಿ ಮೊತ್ತವನ್ನು ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಈ ವರ್ಷ 5,000ವನ್ನು ಎಕ್ಸೆಸರಿ ಬನ್ನಡಕ್ಕೆ ನೀಡಿರುತ್ತೀರಿ. ನಿಮಗೆ ಈ ಕ್ಷೇತ್ರದ ಆರಾಧ್ಯ ದೇವರು ಬ್ರಹ್ಮದೇವರು ಹಾಗೂ ಎಲ್ಲ ಆರಾಧನಾ ಶಕ್ತಿಗಳು ನಿಮ್ಮನ್ನು ಸುಖ ಸಂಪತ್ತು ಐರಾರನಿಂದ ಕಾಪಾಡಲಿ ಎಂದು ಆಶಿಸುವ ಶ್ರೀ ಸುಕುಮಾರ್ ಬಳ್ಳಾಲ್ ಆಡಳಿತ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಬನ್ನಡ್ಕ ಅಧ್ಯಕ್ಷರು ಮತ್ತು ಸದಸ್ಯರು ಅಭಿವೃದ್ಧಿ ಸಮಿತಿ ಶ್ರೀ ಕ್ಷೇತ್ರ ಬನ್ನಡ್ಕ. ಈಗ ಅಭಿನಂದಿಸಲ್ಪಡುವವರು ಶ್ರೇಯಸ್ ಎಸ್ ಹೆಗ್ಡೆ. ಇವರು ತಾವು ದಯವಿಟ್ಟು ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೇಯಸ್ ಎಸ್ ಹೆಗ್ಡೆ. ಶ್ರೇಯಸ್ ಹೆಗ್ಡೆಯವರು ಅವರ ತಂದೆ ದಿವಂಗತ ಶೇಖರ ಹೆಗ್ಡೆ, ತಾಯಿ ಸುಮತಿ. ದಿವಂಗತ ಶೇಷಪ್ಪ ಹೆಗ್ಡೆಯವರು ಶೇಖರ ಹೆಗ್ಡೆಯವರು ನಮ್ಮ ಈ ಪರಿಸರದ ಕೆಲವು ಶಾಲೆಗಳಲ್ಲಿ ಅಧ್ಯಾಪಕರಾಗಿ ಮುಖ್ಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಜನಾನುಗಾರಿಗಳಾಗಿ ಅಲ್ಪಕಾಲದ ಅವರ ಕಾಯಿಲೆಯಿಂದ ಮರಣವನ್ನಪ್ಪಿದರು. ಅವರ ಪುತ್ರ ಅವರ ಸ್ಮರಣಾರ್ಥವಾಗಿ ನಮ್ಮ ಈ ದೇವಸ್ಥಾನಕ್ಕೆ ಅವರ ದೇಣಿಗೆಯನ್ನು ಕೊಟ್ಟು ಸಹಕರಿಸಿದ್ದೀರಿ. ತಾವು ಪಡಮಾರ್ನಡಗಮದ ಬಸವನ ಕಜೆ ಸ್ವಸ್ತಿಕೆಂಬಲ್ಲಿಯ ನಿವಾಸಿಯಾಗಿರುತ್ತೀರಿ. ತಾವು ದಿವಂಗತ ಶೇಖರ ಹೆಗಡೆ ಹಾಗೂ ಸುಮತಿಯವರ ಪುತ್ರರಾಗಿದ್ದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಹೊಂದಿರುತ್ತೀರಿ. ತಾವು ದೀಪಿಕ ಹೆಗಡೆಯನ್ನು ವರಿಸಿ ಸನ್ನಿಧಿ ಎಂಬ ಪುತ್ರನನ್ನು ಪಡೆದು ಸಂತೃಪ್ತ ಜೀವನ ನಡೆಸುತ್ತೀರಿ. ತಾವು ಕ್ರಿಯೇಟಿವ್ ಕೆಲಸಗಳಲ್ಲಿ ಆಸಕ್ತಿ ಹೊಂದಿದ್ದರಿಂದ ಇಂಜಿನಿಯರಿಂಗ್ ಬಳಿಕ ಸ್ವಂತ ಈವೆಂಟ್ ಮ್ಯಾನೇಜ್ಮೆಂಟ್ ಆರಂಭಿಸಿದಿರಿ. ಬಳಿಕ 2012ರಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಕೆಲಸ ನಿರ್ವಹಿಸಲು ಅವಕಾಶ ಬಂದಾಗ ಅದನ್ನು ಹರಸಿ ಸುಮಾರು 10 ವರ್ಷ ಕಲರ್ ಸಮೂಹಗಳ ಚಾನೆಲ್ಗಳಲ್ಲಿ ಪ್ರೊಡಕ್ಷನ್ ಹೆಡ್ ಆಗಿ ಕಾರ್ಯನಿರ್ವಹಿಸಿದ್ದೀರಿ. ವಾಹಿನಿಯ ಎಲ್ಲ ರಿಯಾಲಿಟಿ ಶೋ, ಎಲ್ಲ ಈವೆಂಟ್ಗಳನ್ನು ನಿರ್ವಹಿಸುತ್ತಾ ಬಿಗ್ ಬಾಸ್, ಮಜಾ ಭಾರತ ಮುಂತಾದ ಶೋಗಳ
ಮುಂತಾದ ಶೋಗಳ ಹಾಗೂ ಅನುಬಂಧ ಅವಾರ್ಡ್ ಮೊದಲಾದ ಈವೆಂಟ್ಗಳ ನಿರ್ದೇಶನವನ್ನು ಮಾಡಿದ್ದೀರಿ. ಪ್ರಸ್ತುತ ವಾಹಿನಿಯ ಕೆಲಸಕ್ಕೆ ರಾಜೀನಾಮೆ ನೀಡಿ ದಿವಂಗತ ಅನ್ನುವ ಪ್ರೊಡಕ್ಷನ್ ಸಂಸ್ಥೆಯನ್ನು ಆರಂಭಿಸಿ ಟಿವಿ ಖಾಸಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿದ್ದೀರಿ. ನಿಮ್ಮ ಇಷ್ಟೆಲ್ಲ ತುರ್ತು ಕಾರ್ಯಕ್ರಮ ಇದ್ದರೂ ನಮ್ಮೂರ ಜನ ಹಾಗೂ ನಮ್ಮ ದೇವರನ್ನು ಮರೆಯದೆ ನಮ್ಮ ಈ ಸಂಸ್ಥೆಗೆ ದಿವಂಗತ ಶೇಖರ ಹೆಗಡೆಯವರ ಸ್ಮರಣಾರ್ಥ ದೇಣಿಗೆ ಕೊಟ್ಟು ಸಹಕರಿಸಿದ್ದೀರಿ. ನಿಮಗೆ ಶ್ರೀ ಕ್ಷೇತ್ರದ ದೇವರುಗಳು ಸುಖ ಸಂಪತ್ತು ಐರಾರೋಗ್ಯವನ್ನು ನೀಡಿ ಕಾಪಾಡಲಿ. ಹಾಗೂ ಮಡದಿ ಸುಮತಿಯವರನ್ನು ಅವರು ಟೀಚರೇ ಭಾಳ ಬಹುಶಃ ಇಲ್ಲಿ ಇರಬಹುದು. ಅವರು ಕೂಡ ಉತ್ತಮ ಒಬ್ಬ ಟೀಚರಾಗಿ ಶಿಕ್ಷೆಯನ್ನು ಸೇವೆ ಸಲ್ಲಿಸಿದವರು. ನಿಮ್ಮ ಇಡೀ ಕುಟುಂಬಕ್ಕೆ ದೇವರು ಅನುಗ್ರಹಿಸಲಿ ಅನ್ನುತ್ತೇವೆ. ತಮಗೆ ಅನುಗ್ರಹವನ್ನು ಬೇಡುತ್ತಿರುವವರು ಸುಕುಮಾರ್ ಬಳ್ಳಾಲ್ ಆಡಳಿತ ಮುಕ್ತೇಶ್ವರ ಶ್ರೀ ಕ್ಷೇತ್ರ ಬನ್ನಡ್ಕ, ಅಧ್ಯಕ್ಷರು ಮತ್ತು ಸದಸ್ಯರು ಅಭಿವೃದ್ಧಿ ಸಮಿತಿ ಶ್ರೀ ಕ್ಷೇತ್ರ ಬನ್ನಡ್ಕ. ಶ್ರೀಯುತ ಅನ್ವಿತ್ ಬಳ್ಳಾಲ್ರ ವೇದಿಕೆಗೆ ಬರಡು. ಅನ್ವಿತ್ ಬಳ್ಳಾಲ್ರು ಎಂಕ್ಲ ಗೌರವನು ಸ್ವೀಕಾರ ಮಲ್ಪಡು ಪಂದು ವಿನಂತಿ ಮಲ್ತೊಂದುಲ್ಲ. ಶ್ರೀ ಅನ್ವಿತ್ ಬಳ್ಳಾಲ್, ಮಿಥಿಲಾ ನಗರ ಧರ್ಮಸ್ಥಳ. ಶ್ರೀಯುತ ಅನ್ವಿತ್ ಬಳ್ಳಾಲ್ರಲ್ಲ ಪ್ರತಿ ವರ್ಷಲ ಕ್ಷೇತ್ರದ ಹುಷಾರ್ನ ವೀರೇಂದ್ರ ಬಳ್ಳಾಲ್ರು ಮಾತ ಸೇರಿದ ಈ ಕ್ಷೇತ್ರದ ಪೂತ ಅಲಂಕಾರದ ಜೊತೆಟ್ಟು ಪ್ರತಿ ಸಂದರ್ಭದಲ್ಲಿ ನಮ್ಮ ಬ್ರಹ್ಮಕಲಶದ ಪ್ರತಿ ಸಂದರ್ಭಡ್ಲ ವಿಶೇಷವಾದ ದೇಣಿಗೆನ ಕೊಡ್ತೇರಿ. ಕರಿನ ವರ್ಷಲ ಈ ವರ್ಷಲ ಕೊಡ್ತೇರಿ. ಅಕ್ಲೆಗ್ಲ ಕ್ಷೇತ್ರದ ಬ್ರಹ್ಮದೇವರನ್ನ ನಾಗದೇವರನ್ನ ಅಂಚನೆ ಬನ್ನಡ್ಕ ತಾಯಿನ ಆಶೀರ್ವಾದನು ಬೇಡಂದು ಈ ಸಂದರ್ಭಗಳು ಗುರುತಿಸಾದ ಸನ್ಮಾನ ಮಲ್ತೊಂದುಲ್ಲ. ಶ್ರೀಯುತ ರಾಘು ಸಿ ಪೂಜಾರ್ ಕುವೇಟ್ ಆ ರೀತಿಯ ವೇದಿಕೆಗೆ ಬರಡು. ಇಜಿಂದ ಆರ್ನ ಪರವಾದ್ ರಾಘು ಸಿ ಪೂಜಾರಿ ಕುವೇಟ್ ಆರ್ನ ಪರವಾದ ಏರಂಡ ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದಿಲ್ಲ. ಶ್ರೀ ಪ್ರಕಾಶ್ ದೇವಾಡಿಗ ಸ್ನೇಹನಗರ ಮೂಡುಬಿದ್ರಿ. ಪ್ರಕಾಶ್ ದೇವಾಡಿಗ ಸ್ನೇಹನಗರ ಮೂಡುಬಿದ್ರೆ ಇದೈದು ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದಿಲ್ಲ. ಎಂಗ್ಲ ಯೋಜನಾಧಿಕಾರಿಗಳು ಶ್ರೀಮತಿ ಸುನೀತಾ ಬೇತೆ ಕಾರ್ಯನಿಮಿತ್ತ ಮುಳ್ಪಡ್ದು ನಿರ್ಗಮಿಸಾಂದುಲ್ಲೇರು ಅವರಿಗೆ ಧನ್ಯವಾದವನ್ನು ಅರ್ಪಿಸಾದು ಅವರನ್ನು ಬೀಳ್ಕೊಡೊಂದಿಲ್ಲ. ಶ್ರೀಯುತ ದಯಾನಂದ್ ಪೈಕ್ಲುತ್ತಿನ ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದಿಲ್ಲ. ದಯಾನಂದ್ ಪೈ, ಶ್ರೀಯುತ ದಯಾನಂದ್ ಪೈಕ್ಲುತ್ತಿನ ಐದು ವೇದಿಕೆಗೆ ಬರಡು ಸರ್. ಅಂಚನೆ ಶ್ರೀ ರಾಜೇಂದ್ರ ಕೆ ದೇವಾಡಿಗ ಶುಭಶ್ರೀ ಬನ್ನಡ್ಕ ರಾಜೇಂದ್ರ ಉಲ್ಲೇರಿ ದೈದೀದು ವೇದಿಕೆಗೆ ಬರಡು ಪಂಡು ವಿನಂತಿ ಮಲ್ತೊಂದಿಲ್ಲ. ಶ್ರೀಯುತ ರಾಜೇಂದ್ರ ಕೆ ದೇವಾಡಿಗೆರ್ಲ ಈ ಕ್ಷೇತ್ರಗೂ ಮಲ್ಲ ಕೊಡುಗೆ ನೆಂಕ್ಲೆ ಕೊರ್ದು ಸಾಕಾರ ಮಲ್ದೇರಿ ಅರೆಗ್ಲ ಕ್ಷೇತ್ರದ ಬ್ರಹ್ಮದೇವರು ನಾಗದೇವರು ಅಂಚನೆ ಬನ್ನಡ್ಕ ತಾಯಿನ ಸಂಪೂರ್ಣ ಆಶೀರ್ವಾದವನ್ನು ಬೇಡಂದು ಅರನ್ನು ಗುರುತಿಸಾದ ಸನ್ಮಾನ ಮಲ್ತೊಂದುಲ್ಲೇರಿ. ಶ್ರೀಯುತ ಜಗತ್ಪಾಲ್ ಎಸ್ ಹೆಗ್ಡೇರಿದ ಐದೀದು ಈ ವೇದಿಕೆಗೆ ಎದುರು ಬರೋಡು ಎಂಕಲ ಸನ್ಮಾನದ ಪೀಠನು ಅಲಂಕರಿಸಾವಡು ಪಣದು ವಿನಂತಿ ಮಲ್ತೊಂದಿಲ್ಲ. ಎಂಕಲ ಮಾತೆರ್ನ ಒಂಜಿ ಬೇಡಿಕೆಗೆ ಸ್ಪಂದಿಸಾವಡು.
ಜಗತ್ಪಾಲ್ ಎಸ್ ಹೆಗ್ಡೇರಿ ಬಹುಶಃ ಕರಿನ ಬ್ರಹ್ಮಕಲಶೋತ್ಸವದ ಸಂದರ್ಭಡ್ಲ ಈ ವರ್ಷಲ ಆರು ಎಂಕಲ್ನ ಆಡಳಿತ ಮಂಡಳಿದ ಪ್ರಧಾನ ಕಾರ್ಯದರ್ಶಿಯಾದ ಮಾತ್ರತ್ ಬೇತೆ ಬೇತೆ ರೀತಿದ ಎಂಕ್ಲೆಗೆ ಮಾತ್ರೆಗಳ ನಿರ್ದೇಶನ ಕೊರ್ದು ಮುಲ್ತದ ಅಭಿವೃದ್ಧಿಗೆ ಆರುವರಿ ಕಾರಣಕರ್ತರ ಆತೇರು ಅರೇನೆ ಎಂಕ್ಲು ಈ ಸಂದರ್ಭಡು ಗುರುತಿಸೋರ ಭಾರಿ ಸಂತೋಷ ಪಡೆವ. ಜಗತ್ಪಾಲ್ ಎಸ್ ಹೆಗ್ಡೆರಿಗೆ ಎಂಕ್ಲನ ಗೌರವ ಅರ್ಪಣೆ. ಬಹುಶಃ ಈ ಕ್ಷೇತ್ರದ ಅಭಿವೃದ್ಧಿ ಅನಗ ಬೇತೆ ಬೇತೆ ರೀತಿಯ ಎಂಕ್ಲಿಗೆ ತೊಂದರೆಲು ಅತ್ತಂಡ ಬೇತೆ ಬೇತೆ ರೀತಿಯ ಒಂದು ಭಿನ್ನಾಭಿಪ್ರಾಯಲು ಬರೊಂದಿತ್ತಂಡು. ಪ್ರತಿ ಭಿನ್ನಾಭಿಪ್ರಾಯ ಶಮನ ಮಲ್ತದು ಎಡ್ಡೆ ರೀತಿಯ ನಿರ್ದೇಶನ ಕೊರ್ದು ಈ ಒಂಜಿ ಅಭಿವೃದ್ಧಿಗೆ ಅವ್ರನ್ನ ಮಲ್ಲ ಕೊಡುಗೆ ಕೊಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪಡುಮಾರ್ನಾಡು ಗ್ರಾಮದ ಪೋಣಿಬೆಟ್ಟು ಶ್ರೀ ರಕ್ಷಾ ಸೇಸಪ್ಪ ಹೆಗಡೆ ಮತ್ತು ರತ್ನಾವತಿ ದಂಪತಿಗಳ ಪ್ರಥಮ ಪುತ್ರರಾಗಿ 2/9/1952 ಜನಿಸಿದ ನೀವು ತಮ್ಮ ವಿದ್ಯಾಭ್ಯಾಸವನ್ನು ಬೆಳುವಾಯಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈನ್ ಇಲ್ಲಿ ಆರಂಭಿಸಿ ಮೂಡುಬಿದಿರೆ ಜೈನ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಿರುವಿರಿ. ತಂದೆ ಸೇಸಪ್ಪ ಹೆಗ್ಡೆಯವರು ಕರಾವಳಿಯ ಗಂಡು ಕಲೆ ಯಕ್ಷಗಾನದ ಹವ್ಯಾಸಿ ಕಲಾವಿದ. ಕೃಷಿ ಕುಟುಂಬದಲ್ಲಿ ಜನಿಸಿ ಬಂದ ತಾವು ನಾಟಕ ಕಲೆಯನ್ನು ಮೈಗೂಡಿಸಿಕೊಂಡು ಬಂದವರು. ಸುಮಾರು 50ಕ್ಕಿಂತಲೂ ಹೆಚ್ಚು ರಂಗಭೂಮಿಯಲ್ಲಿ ತಮ್ಮ ಪ್ರತಿಭೆಯನ್ನು ತಾವು ಹೊರ ಸೂಸಿದ್ದೀರಿ. ಕಲೆಯಲ್ಲಿ ಯಾವ ರೀತಿ ಆಸಕ್ತಿಯನ್ನು ಹೊಂದಿದ್ದೀರೋ ಆಸ್ತಿಕವಾಗಿ ಅಷ್ಟೇ ಆಸಕ್ತಿ ಉಳ್ಳವರು. ಜೈನ ಚೈತ್ಯಾಲಯ ಶ್ರೀ ವರ್ಧಮಾನ ಸ್ವಾಮಿಗಳ ಭಕ್ತರು ತಾವು. ಪ್ರತಿದಿನ ಜಿನಭಕ್ತಿ ಗೀತೆಯನ್ನು ಹಾಡುವವರಾದ ತಾವು ಇದಲ್ಲದೆ ಭಾರತದ ಸುಪ್ರಸಿದ್ಧ ಕ್ಷೇತ್ರಗಳಾದ ದ್ವಾರಕಾ, ಅಮರನಾಥ, ಉಜ್ಜಯಿನಿ, ಕಾಶಿ, ಮಥುರಾ, ಪಂಡರಾಪುರ, ಮಹಾಲಕ್ಷ್ಮಿ, ಕೋಲ್ಹಾಪುರ, ಶಿರಡಿ, ಅಯೋಧ್ಯೆ, ಎಲ್ಲೋರ, ಗೋಲ್ಡನ್ ಟೆಂಪಲ್, ಮಂತ್ರಾಲಯ, ತಿರುಪತಿ, ಅನಂತ ಪದ್ಮನಾಭ, ತಿರುವನಂತಪುರ, ಗುರುವಾಯೂರು, ಶಬರಿಮಲೆ ಮೊದಲಾದ ಸ್ಥಳಗಳನ್ನು ಪತ್ನಿ ಸಮೇತರಾಗಿ ಸಂದರ್ಶಿಸಿ ಪುಣ್ಯಭಾಗಿಗಳಾಗಿದ್ದೀರಿ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ನೀವು. ಮಾರ್ನಾಡು ಶ್ರೀ ವರ್ಧಮಾನ ಸ್ವಾಮಿ ಜಿನ ಚೈತ್ಯಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆದಂತಹ ತಾವು ಜ್ಞಾನೋದಯ ಯುವಕ ಸಂಘದ ಕಾರ್ಯಾಧ್ಯಕ್ಷರು, ಪ್ರಸ್ತುತ ಗೌರವಾಧ್ಯಕ್ಷರು, ಶ್ರೀ ಕ್ಷೇತ್ರ ಬನ್ನಡ್ಕ ಇದರ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಜೈನ್ ಮಿಲನ್ ಬೆಳುವಾಯಿ ಇದರ ಅಧ್ಯಕ್ಷರು, ಅಖಿಲ ಭಾರತ ಅಂಚೆ ನೌಕರರ ಸಂಘದ ಗೌರವಾಧ್ಯಕ್ಷರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಧ್ಯವರ್ಧನ ಶಿಬಿರದ ಅಧ್ಯಕ್ಷರು, ಸತ್ಯನಾರಾಯಣ ಪೂಜಾ ಸಮಿತಿ ಮೂಡುಮಾರ್ನಾಡು ಇದರ ಉಪಾಧ್ಯಕ್ಷರು ಎಂದು ಗುರುತಿಸಿಕೊಂಡಿರುವಿರಿ. ಬಿಂದು ಪಾಡ್ಯಾರ್ ಕರಿನ 2 ವರ್ಷ ಪಿರ ಮೂಲು ಶಾರದೋತ್ಸವ ಸಮಿತಿ ಪ್ರಾರಂಭ ಆದ ಬಾರಿ ವಿಜೃಂಭಣೆಡು ಬನ್ನಡ್ಕದ ಶಾರದಾ ಮಹೋತ್ಸವ ನಡೆತಂಡು. ಆ ಸಮಿತಿದ ಪರವಾದ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಈ ಸಂದರ್ಭಡು ಮಲ್ಲ ರೀತಿಯ ದೇಣಿಗೆನೆ ಶಾರದೋತ್ಸವ ಸಮಿತಿ ದಾಖಲು ಕೊಡ್ತೇವೆ. ಸಮಿತಿದ ಪರವಾದ ಶ್ರೀಯುತ ಸಂತೋಷ್ ಜೈನ್ ಪಾಡ್ಯಾರು ಮೇರೆನಿಗೆ ಎಂಕ್ಲು ಅಭಿನಂದಿಸೊಂದುಲ್ಲ. ರಾಘು ಸಿ ಪೂಜಾರಿ ಗುಮ್ಮಡಬೆಟ್ಟು ಆರ್ನ ಪರವಾದ ಆರ್ನ ಮೆಗ್ಗೆ ತಿನ್ನಲಾವು ಎಂಕ್ಲಾಗಿ ವೇದಿಕೆಗೆ ಬರಡು ಪಡೆದು ವಿನಂತಿ ಮಲ್ತೊಂದುಲ್ಲ. ಶಾರದೋತ್ಸವ ಸಮಿತಿದ ಮಾತೆರೆಗಳ ಈ ಗೌರವ ಸಂದುಂಡು. ರಾಘು ಸಿ ಪೂಜಾರ್ಯನ ಪರವಾದ ಆರ್ನ ಪಾಪಣ್ಣರು ಉಲ್ಲಿರಿಂದ ಎಂಕ್ಲಿಗೆ ಸುದ್ದಿ ತಿಕ್ಕಲು ಆರ್ ವೇದಿಕೆಗೆ ಬರೋ
ಬರುವಂತೆ ವಿನಂತಿ. CA ಬ್ಯಾಂಕಿನ ಬಿಳುವಾಯ CA ಬ್ಯಾಂಕಿನ ಮ್ಯಾನೇಜರ್ ರಾಜೇಶ್ ಅವರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈಗ ಬಹಳ ಒಂದು ವಿಶಿಷ್ಟ, ಈಗ ತಾನೇ ಜಗತ್ಪಲರು ಸನ್ಮಾನವನ್ನು ಅವರ ಮಡದಿ ಪುಷ್ಪಾವತಿ ಅಮ್ಮನವರು ಪಡ್ಕೊಂಡ್ರು. ಅಂದರೆ ಬಹುಶಃ 40-45 ವರ್ಷಗಳ ಕೆಳಗೆ ಇಲ್ಲಿ ದೇವಸ್ಥಾನವು ಶಿಥಿಲಾವಸ್ಥೆಯಲ್ಲಿದ್ದ ಸಂದರ್ಭದಲ್ಲಿ ಆಗಿನ ಇಲ್ಲಿಯ ರೂವಾರಿಗಳಾದಂಥ ವಾಸ್ತೇಪೈಗಳು, ಜಗತ್ಪಾಲ ಜೈನರವರು, ರಾಮಕೃಷ್ಣರವರು, ಚೆಲ್ಲರವರು, ನಾರಾಯಣ ನಾಯ್ಕರವರು, ಹಾಗೆ ರಮೇಶ್ರವರು, ಹಾಗೆ ಇಲ್ಲಿ ಆಗಿನ ಎಲ್ಲ ಯುವಕರು ಸೇರಿ ಇಲ್ಲಿ ಚರ್ಚಿಸಿ ತದನಂತರ ಮಾರ್ನಾಡಬೀಡು ಮನೆತನದ ನೇಮಿರಾಜ ಬಳ್ಳಾಳರನ್ನು ಭೇಟಿಯಾಗಿ ಅವರ ಒಪ್ಪಿಗೆಯನ್ನು ಪಡೆದು ಜೀರ್ಣೋದ್ಧಾರ ಮಾಡಿದಂತಹ ಸಂದರ್ಭ. ಈಗ ಅವರಲ್ಲಿ ಒಬ್ಬರಾದಂಥ ಜಗತ್ಪಲರಿಗೆ ಸನ್ಮಾನ ಆಯಿತು. ತದನಂತರ ಅವರೊಟ್ಟಿಗೆ ಸಾವರ್ತಿಯಾಗಿ ದುಡಿದವರು ರಾಮಕೃಷ್ಣರವರು, ಅವರ ಜೊತೆಗೆ ಆಗಿ ಸಹಕರಿಸಿದವರು ಅವರ ಮಗ ರಮೇಶ್ರವರು. 40 ವರ್ಷಗಳ ಕೆಳಗೆ ದೇವಸ್ಥಾನವು ಶಿಥಿಲಾವಸ್ಥೆಯಲ್ಲಿರುವ ಸಂದರ್ಭದಲ್ಲಿ ಇದರ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ ರಾಮಕೃಷ್ಣರಾವ್, ಅವರಿಗೆ ಸಹಕರಿಸಿದ ಮಗ ರಮೇಶ್ ರಾವ್, ಅವರಿಬ್ಬರಿಗೂ ಪ್ರೋತ್ಸಾಹಿಸಿದ ಮಡದಿ ಲಲಿತಮ್ಮನ ಸ್ಮರಣಾರ್ಥ ಪುತ್ರ ರಾಜೇಶ್ ರಾವ್ ಅವರು ಅವರ ಸವಿನೆನಪಿಗಾಗಿ ಸಹೋದರರು ಮಕ್ಕಳು ಕೂಡಿಕೊಂಡು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಸಹಕಾರನ್ವಿತ ನಿಮಗೆ ಅಭಿನಂದನೆಗಳು. ರಾಜೇಶ್ ರವರ ವಿದ್ಯಾಭ್ಯಾಸದ ನಂತರ ಪೊಲೀಸ್ ಇಲಾಖೆಗೆ ಸೇರಿ ಪೊಲೀಸ್ ಕಾನ್ಸ್ಟೇಬಲ್, ಪ್ರಸ್ತುತ ಮೂಡಬಿದ್ರಿ ಠಾಣೆಯಲ್ಲಿ AS ಹುದ್ದೆಯನ್ನು ನಿರ್ವಹಿಸುತ್ತಿದ್ದೀರಿ. ಅಲ್ಲದೆ ಅಣಿ ಸಮಿತಿ ಹುಟ್ಟಿಕೊಂಡಾಗ ಅದರ ಅಧ್ಯಕ್ಷರಾಗಿ ಈ ಭಾಗದ ಎಲ್ಲ ಮಕ್ಕಳನ್ನು ಕೂಡಿಕೊಂಡು ಸಮರ್ಥವಾಗಿ ನಿರ್ವಹಿಸಿದ್ದೀರಿ. ಈಗ ನಮ್ಮ ಈ ಸಂಸ್ಥೆಯ ಮನವಿಯನ್ನು ಸ್ಪಂದಿಸಿ ತಂದೆ, ತಾಯಿ, ಅಣ್ಣ ಅವರ ಸ್ಮರಣಾರ್ಥ ದೇಣಿಗೆ ನೀಡಿ ಸಹಕರಿಸಿದ್ದೀರಿ. ನಿಮ್ಮ ಕುಟುಂಬ ವರ್ಗಕ್ಕೆ ಈ ಕ್ಷೇತ್ರದ ದೇವರು ಐರಾರೋಗ್ಯ, ಸುಖ, ಸಂಪತ್ತು ನೀಡಿ ಅನುಗ್ರಹಿಸಲಿ ಎಂದು ಆಶಿಸುವ ಸುಕುಮಾರ ಬಳ್ಳಾಳ ಆಡಳಿತ ಮುಕ್ತೇಶ್ವರ ಶ್ರೀ ಕ್ಷೇತ್ರ ಬನ್ನಡ್ಕ ಅಧ್ಯಕ್ಷರು ಮತ್ತು ಸದಸ್ಯರು, ಅಭಿವೃದ್ಧಿ ಸಮಿತಿ ಬನ್ನಡ್ಕ ಇವರಿಗೆ ಅಭಿನಂದನೆಗಳು. ಹಲೋ ಬಂಧುಲೆ, ಎಂಗ್ಲಿಗೆ ಮಾತೆರೆಲ್ಲ ಗುರಿಸೋಡು ಪಂಡ ಮನಸ್ಸಿತ್ತೇನೆ ಅಂಡ ಟೈಮ್ ಇಜ್ಜಿ ಮಸ್ತ್ ಜನ ಬೇತೆ ಬೇತೆ ರೀತಿದ ಸಹಕಾರ ಮಲ್ತಿದ್ದಾರೆ. ರಾಜೇಶ್ ನಾಯ್ಕ್ ಸ್ಲ್ಯಾಪ್ ಮಾಡಿದ ರಾಜೇಶ್ ನಾಯ್ಕ್ ಅವರಿದ್ದರೆ ವೇದಿಕೆಗೆ ಬರುವಂತೆ ವಿನಂತಿ. ಮಸ್ತ್ ಜನ ಬೇತೆ ಬೇತೆ ರಾತ್ರಿ ಪಗೆಲು ಎನ್ನಂದೆ ಮಸ್ತ್ ಜನ ಮೂಲು ನಿಸ್ವಾರ್ಥವಾಯಿನ ಸೇವೆಯನ್ನು ಮಲ್ದೇರು.
ಶುಕ್ಲ ಎಂಕುಲು ಬತ್ತಿತ್ತ ಬಲ್ಲಾಳದಕ್ಕಿನ ಎಡಬಲೊಟ್ಟು ಎಂಕಲ್ನ ಭಾಸ್ಕರ್ ಕೋಟ್ಯಾಂಡ್ರಲ್ಲ ಇಪ್ಪುವೇರು ಬೊಕ್ಕ ಮೂಲು ಎದುರಿಡ್ಕೊಳು ನನ್ನ ಮಹಾಂತೇರ್ಲ ಇಪ್ಪುವೇರು ಎಂಕಲ್ನ ಧರ್ಮಾತ್ಮರೈನ ಶ್ರೀಪತಿ ಭಟ್ರಲ್ಲ ಇನ್ನಿತ ಕಾರ್ಯಕ್ರಮ ಬಹುದೇರು ಅಂಚಾದ ಎಂಕುಲು ವಿಶೇಷವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ದೈವ ದೇವೇರು ದೇವಸ್ಥಾನ ಬಸದಿ ಇಂಚ ಮಾತ ಬೇತೆ ಬೇತೆ ರೀತಿಯ ಆರಾಧನೆ ಪದ್ಧತಿ ಒಲ್ಲ ಇತ್ತಿಂದಾಂಡ ಇಡೀ ಭಾರತೋಡು ಅವು ನಮ್ಮನ ದಕ್ಷಿಣ ಕನ್ನಡ ಜಿಲ್ಲೆಡು ಮಾತ್ರ ಅಂದು ಮೂಲು ವಾ ರೀತಿದ ತಪ್ಪುಲಾಂಡಲ ಐಕ್ ಕಾಶಿಗೆ ಪೋತು ನಂಚಿನ ಪ್ರಾಯಶ್ಚಿತ್ತ ಇಕ್ಕು ನಂಚಿನ ಒಂಜಿ ಜಿಲ್ಲೆ ತಿಂಡ ಅವು ನಮ್ಮನ ಜಿಲ್ಲೆಡು ಮಾತ್ರ ಅಂದು ದಯಂದು ಬಂಡ ಕಾಶಿಡು ಮಾಂತ ರೀತಿದ ಇಕ್ಲ ಪ್ರಾಯಶ್ಚಿತ್ತ ಉಂಡು ಬಂದ್ಪೇರು ಗಂಗಾ ನದಿಟ್ಟು ಅಂಚನೆ ಮೂಲು ಎಂಕಲ್ನ ಊರುಡು ಅಷ್ಟಮಠಕ್ಕುಲುಲ್ಲ ಸುಬ್ರಹ್ಮಣ್ಯ ಮಠ ಉಂಡು ಜೈನ ಮಠಕ್ಕುಲುಲ್ಲ ಬೇತೆ ಬೇತೆ ಸಮುದಾಯನ ಮಠಕ್ಕುಲುಲ್ಲ ಗುರುಪೀಠಲುಲ್ಲ ನಾಗಸ್ಥಾನಲುಲ್ಲ ಬೊಕ್ಕ ಬೇತೆ ಬೇತೆ ನ್ಯಾಯಸ್ಥಾನಲುಲ್ಲ ಧರ್ಮಸ್ಥಾನಲುಲ್ಲ ಇಂಚ ಮಾಂತ ಐಕ್ಲ ಒಂಜಿ ಸ್ಥಾನ ಇಕ್ಕುನು ಭಾರಿ ಕಮ್ಮಿಗೆ ಐಟ್ ಎಂಕುಲು ಗರುಡ ಪುರಾಣ ಓದುಂಡ ಗೊತ್ತಾಬುಂಡು ಐಟ್ ಮಾತ ಪ್ರಾಯಶ್ಚಿತ್ತ ವಿಧಿಲೇನು ಪುರ ಪನ್ಪೇರು ಆ ಪ್ರಾಯಶ್ಚಿತ್ತ ವಿಧಿಲೋಗಿ ಇಂಚಿಂಚಿನನೇ ಕ್ಷೇತ್ರಕ್ಕೂ ಪೋಡುಂದು ಪ್ರಾಯಶಃ ಮುಲ್ಪದಗ್ನಾತ್ ಒಂಜಿ ಬುದ್ಧಿವಂತೇರು ಏರ್ಲ ಇಪ್ಪಂದು ಅಂಚಾದ ಮಾತಾ ರೀತಿದ ಸಂಪ್ರದಾಯ ಮಾತಾ ರೀತಿದ ಪರಂಪರೆ ಮಾತಾ ರೀತಿದ ಸಿದ್ಧಿ ರಿದ್ದಿ ಅಣಿಮಾದಿ ಅಷ್ಟ ಸಿದ್ಧಿಲೇನು ತಂತ್ರ ಮಂತ್ರಲೇನು ಮಾಂತೆಲ್ಲ ಸಾಧನೆ ಮಲ್ತದು ಶಂಕರಾಚಾರ್ಯನಂಚಿನಾಗಲಿ ಬತ್ತದು ಮೂಲ ಭೂತೋಲಿಪ್ಪುನ ಜಿಲ್ಲೆ ಎಂದು ಪಂಡದು ಒಂಜಿ ವಿಶೇಷವಾದ ಆರ್ಲ ಕೂಡ ವಿಶೇಷವಾದ ತಂತ್ರ ಬೊಕ್ಕ ಮಂತ್ರವನ್ನು ಕಲ್ತೊಂದು ಬತ್ತೇರಿಗೆ ದಯಮಂಡ ಭೂತೋಲ್ನ ಉಪದ್ರ ಅವರ ಬಲ್ಲಿಂದ ಮಧ್ವಾಚಾರ್ಯರ್ಲ ಭೂತೋಲ್ನ ವಿಶೇಷವಾದ ಸಾಧನ ಸಿದ್ಧಿನ ಮಲ್ತೇರಿಗೆ ಏಕಲ್ನ ಜೈನ ಗುರುಕುಲ್ನಕ್ಲೆಗೆ ಪರವೇ ಪಂಬದೇರಿ ನಲ್ಕೆದನ್ ಬಂದ್ಪುನ ಮಹನೀಯರ ನಕ್ಲೇನು ನಮ್ಮನ ಕೋಟ್ಯಾಂಡ್ರಿಪ್ಪು ಬಂಟೇರಿಪ್ಪು ದೇವಾಡಿಗೆರಿಪ್ಪು ಮಾಂತ ಕುಂಬಾರರಿಪ್ಪು ಕಾಮತೇರು ಸಾರಸ್ವತೇರು ಗೌಡ ಸಾರಸ್ವತೇರು ಮೊಕುಲ್ಲ ಮಾಂತೇರ್ಲ ವಿಶ್ವಕರ್ಮೇರು ಕುಂಬಾರ್ಯರ ನಕ್ಲು ಇಂಚ 14 ಜಾತಿಲೇನು ಒಂಜಿ ಮಲ್ಪುನೊಂಜಿ ಕಲೆ ಭಾರತೋಡು ಇತ್ತಿಂಡ ಸಾಮರಸ್ಯ ಬೊಕ್ಕ ಸಂಸ್ಕೃತಿಗ ನಿಜವಾಯಿನ ಭಾಷಾ ಬರೆತನಗ್ಲಿತ್ತಿಂಡ ಅವು ನಮ್ಮ ತುಳುನಾಡದ ಹೆಮ್ಮೆದ ಜನಕ್ಕಲು ಒಂದು ಪಂಡದು ಎದೆ ತಟ್ಟದು ನಮ್ಮ ಪನುಲಿ ಬಂದುಲೆ ಅಂಚಾದು ನಮ್ಮನ ಈ ಸಾಂಸ್ಕೃತಿಕ ಕೊಡುಗೆನ ಕೇವಲ ಒಂಜಿ ಪ್ರದರ್ಶನ ಮಲ್ಪಂದೆ ಒಂದು ಅಂತರಂಗ ದರ್ಶನ ಅದು ಆತ್ಮಧ್ಯಾನದ ವಿದ್ಯೆದ ಮಲ್ಲ ಸಿದ್ಧಾಂತಲೇನು ಪನ್ಪುನಂಚಿನ ಮಠಾಧಿಪತಿಗಳನ್ನಾಗಲ್ಲ ಜನಸಾಮಾನ್ಯರನ್ನ ದಾಲ ಅಕ್ಷರಾಭ್ಯಾಸದ ಅಂತನಾಗಲ್ಲ ಒಂಜಿ ಭಕ್ತಿದ ಪರಾಕಾಷ್ಠೆನು ಹೋಜವನಂಚಿನ ಕೆಲಸನು ಈ ದಕ್ಷಿಣ ಕನ್ನಡದ ಆರಾಧನೆ ಪದ್ಧತಿಲು ಮಲ್ತದ ಐಟಿಲ ನಮ್ಮ ತುಳುನಾಡದ ಜನತೆಗೆ ಸಾಮಾನ್ಯರಿಗಲ ಸತ್ಯದಾನೆ ಸತ್ಯದ ಬಲ್ಪುನು ಎಂಚ ತೋಜಾವಡು ಸತ್ಯಗೂ ಸಲಾದ ನಮ್ಮ ಎಂಚಿನ ಮಾತ ಕರ್ತವ್ಯವನ್ನು ನಿಭಾಯಿಸವಡು ಸತ್ಯನೇ ದೇವೇರು ಸತ್ಯನೇ ನಂಬಿಕೆ ಸತ್ಯನೇ ಜೀವನ ಅಂತ ಪಂತದು ದಾಲ ತೋಜಾವನೆತ್ತಿನ ಆರಾಧನಾ ಪದ್ಧತಿ ಇತ್ತಿಂದ ಅವು ಭೂತಾಲಯದ ದೈವಾರಾಧನಾ ಪದ್ಧತಿ ನಮ್ಮನ ತತ್ವಶಾಸ್ತ್ರಲೇಡು ಉಪನಿಷತ್ತುಲೇಡು ಪೂಜೆ ಪುರಸ್ಕಾರಲೇಡು ಆರಾಧನಾ ಪದ್ಧತಿಲೇಡು ಮಠಮಾನ್ಯದ ಧರ್ಮೋಪದೇಶಲೇಡು ದೇವರನ ಪುರಾಣಲೇಡು ಉಂದೆ ಪನ್ಪಿನಿ ಸತ್ಯ ಪನ್ಲೆ ಹಿಂಸೆ ಮಲ್ಪೊಡ್ಚಿ ಅನುಕಂಪ ಮಲ್ಪುಲೆ ಕರುಣೆ ತೋಜಲೆ ಹಿರಿಯರ ನಕ್ಲೇನು ಗೌರವಿಸಲೆ ತಪ್ಪು ಮಲ್ಪಡೆ ಉಂದೇನೆ ಭೂತಲ ಪನ್ಮುಂಡು ಅವು ಸಂವಾದೋಡು ದೇವರ ಬಿಂಬೊಡಿಪ್ಪುವೇರು ಮೂಲು ಮನುಷ್ಯ ರೂಪದ ಆಭಾಸ ಅದೊಂದು ಭಟ್ರ ನಕಲಿನ ಮೂಲಕನ ಬಾರಗಣ್ಯರ ಮೂಲಕನ ಯಜಮಾನರನ ಮೂಲಕನ ಇನಿ ದೈವದ ಸಾನ್ನಿಧ್ಯೋಡು ಈ ಸತ್ಯವನ್ನು ಪನ್ಪವನಂಚಿನ ಕೆಲಸನು ಆ ಕಾಲೋಡು ಇತ್ತೆ ಅಕ್ಷರ ಡಿಗ್ರಿ ಪುರಾತನಕ್ಕೆಲ್ಲ ಭೂತ ಕಟ್ಟುವೇರಿ ಅಪಾಗ ದಾಲ ಅಕ್ಷರ ದಾಂತನಕ್ಕೆಲ್ಲ ಪ್ರಾಮಾಣಿಕ ಬೊಕ್ಕ ಸತ್ಯ ಬೊಕ್ಕ ನಿಷ್ಠೆ ಎಂದು ಪನ್ಪುನ ಒಂಜಿ ಮಾತ್ರ ಆಕಲು ಮಂತ್ರವನ್ನು ಪತೊಂದು 10 ಸಮಸ್ತೇರು ಸೇರಿದಂಚಿನ ಪೊರ್ತುಗು ಮಲ್ಲಿಗೆದ ಪೂನು ಮುಟ್ಟುದ ಅಥವಾ ಕೇಪುಳದ ವಿಶೇಷವಾಯಿನ ಪೂನ ಅಥವಾ ಕುಂಟಲ್ದ ತಪ್ಪುನ ತಂತ್ರನ ಮಂತ್ರನ ಮಲ್ತೊಂದು ಎಂಕಲ್ನ ಕುಂಬಾರರು ಕೊಡ್ತನ ಮಣ್ಣದ ಕಲಶವನ್ನು ಪತ್ತೊಂದು ಶುದ್ಧ ಮುದ್ರಿಕೆಡು ಅಕ್ಲೆಗೆ 10 ಜನ ಸೇರ್ದು ಗುಂಡದ ಎದುರಿಡು ಮಲ್ತನಂಚಿನ ನಂಬಿಕೆಡು ಬತ್ತನ ಆವೇಶೋಡೆ ಆ ಸತ್ಯದ ನುಡಿ ಬರೊಂದಿತ್ತಂಡು ಅಂಚಾದು ಎಂಕಲು ಮಸ್ತ್ ಕೋಲೋಗು ಪೋಂದು ಓಂದಿಪ್ಪುವ ವಿಶೇಷ ಸಂದರ್ಭಲೇಡು ಆಂಡ ಮೂಲು ಬನ್ನಡ್ಕದಾಯನಾಗಿ ಸೇರಿನ ಜನಕ್ಕಲು ಓಳ್ಳ ಸೇರುಜೇರಿ ಭಾರಿ ಎಂಗ್ಲಿಗೆ ಸಂತೋಷ ಆಪುಂಡು ಕಂಕನಾಡಿಡ್ಲ ಉಂಡು ಮಸ್ತ್ ಕಡೆಟುಲ್ಲ ಜಾತ್ರೆಲು ಉಂದಕ್ಕೆ ಕಾರಣ ಮುಲ್ಪದಾಗಲು ಮಾಂತೆರ್ಲ ಬೂಡು ಎಂಕಲ್ನ ಈ ಸ್ಥಾನ ಎಂಕಲ್ನ ಅಂತ ಭಾವನೆ ಮಲ್ಪುನ ಅವು ಭಾರಿ ಮುಖ್ಯ ದುಮ್ಮುದಾಕಲ್ಲ ಒರಿಯನೇ ಒಂಜಿ ಸಮುದಾಯನೇ ಪತ್ತೊಂದಾಲ ಮಲ್ತದೋಲಿ ಆಂಡ ದಾಯ 10 ಸಮುದಾಯನ ಮಲ್ತೇರ್ದು ಮಂಡ ಸತ್ಯದ ನಂಬಿಕೆಡು 10 ಜನ ಸೇರಿನ ಮಾತ್ರ ಶಕ್ತಿ ಬರ್ಮುಡು ಅಂಚಾದು ಮಾಂತೆರೆಗಲ ಮೂಲು ಪಾಲು ಉಂಡು
ಆ ಪಾಲಿಡೆ ನಮ್ಮ ಮಾತ ಸತ್ಯದ ನಂಬಿಕೆಡು ಬೊಲ್ಪುನು ತೂವೊಂದು ದುಂಬು ಬರೊಂದುಲ್ಲ. ಭೂತದ ಕೋಲ ಕೋರ್ನಾಗ ಕೇವಲ ಒಂಜಿ ರೀತಿದ ಒಂಜಿ ದಾದನ ಒಂಜಿ ಕೋಲ ಅಂದು ಪನ್ಪಿಲ ಕೆಜ್ಜಿ ಮೂಲು ವಾಲಗದಕಲಿ ಪುವೇರಿ ಅಕ್ಲೆಗೆ ತಾಸ್ ಇಪ್ಪುಂಡು, ಬ್ಯಾಂಡ್ ಇಪ್ಪುಂಡು, ದೋಲ್ ಇಪ್ಪುಂಡು, ಐದು ಬೊಕ್ಕ ಶ್ರುತಿ ಇಪ್ಪುಂಡು, ಆಯ್ತು ಒಟ್ಟಿಗೂ ಜೀಟಿಗೆ ದಕ್ಲಿ ಪುವೇರಿ. ಅವು ಏಕ ಜೀಟಿಗೆ ಎರೆ ಪತ್ತೋಡು, ಪಂಚ ಜೀಟಿಗೆ ವಾದೈವೋಗು ಪತ್ತೋಡು, ನೆಕ್ ನಿಯಮ ಉಂಡು. ಪಂಚ ಜೀಟಿಗೆ ಪತ್ತರ ಊರ್ದ ಸಮಸ್ತೇರು ಬಟ್ರನಗಲು ಪೂರ ಸೇರ್ದು ಪಟ್ಟಿ ಕೊರ್ನ್ಯಾಗಲೇ ಪತ್ತೋಡು, ಮಾಂತೇರು ಪತ್ತರ ಬುಜಿ ಅಂಚ ಏತು ಮಾತ ಕ್ರಮಕ್ಕುಲುಲ್ಲ. ಈ ಕ್ರಮಕ್ಕುಲೇ ಒಂಜಿ ಮಲ್ಲ ದೊಡ್ಡ ಪರಂಪರೆ. ನೆಕ್ ಸಲಾದೆ PhD ಮಲ್ತದ್ದು, ಡಾಕ್ಟ್ರೇಟ್ ಮಲ್ತದ್ದು, ಇನಿ ಮಲ್ಲ ಡಾಕ್ಟ್ರ್ ಅದು ಪುದರ್ ಪಡೆತೀರನ್ ಮಂಡ ಭೂತ ದೈವಾರಾಧನೆಡು ಏತು ಮಾತ ಶಕ್ತಿ ಉಂಡು. ಇನಿ ಬೆಂಗಳೂರದಾಗಲು ಜತ್ತದು ದಕ್ಷಿಣ ಕನ್ನಡ ಬರ್ಪೇರಿ, ಬೆಂಗಳೂರದಾಗಲು ಬೊಂಬಾಯಿದಾಗಲು ಬರ್ತದು ಮೂಲು ಕೋಲ ಕಟ್ಟವೇರಿ. ಎಂಚೆಂಚಿನ ಬಿಸ್ನೆಸ್ ಮಲ್ತನಾಯಗ್ಲ ಓಲ್ಲ ಆವಂದು ನಂಚಿನ ಪರಿಹಾರ ದೈವದ ಎದುರು ನಡಪುಂಡು. ಅಂಚ ಅದು ನಮ್ಮ ನಂಬಿಕೆಯನ್ನು ಮಲ್ತನಾತ ಶಕ್ತಿ ಇಕ್ಕೊಂಡು ಎಂಕ್ಲೆಗೆ ಸ್ವಾಮಿಲ್ ನಕ್ಲೆಗೆ ದಾದನ್ ಬಂಡ ಎಂಗ್ಲು ಸಿದ್ಧಾಂತ ತತ್ವ ಅರ್ಚನೆಯನ್ನು ಪೂರ ಮಲ್ಪುವ ಉನ್ನೇನು ಮಾಂತ ಸಾಮಾನ್ಯರಿಗೆ ಎಂಚ ತೋಜುಂಡು ತೂವರ ಬರ್ಪುಣು. ಈ ಜನ ಎಂಗ್ಲೆಗೆ ತಲ್ಲ ಬರೋಡುಂದಿಜ್ಜಿ ಎಂಕ್ಲೆ ಮಾಂತ ದೇವರನ್ನ ಎಂಗ್ಲೆಗೆ ಆಶೀರ್ವಾದ ಕೊರ್ಪುನು. ಮಠಾಧಿಪತಿಕಲ್ ನಕ್ಲೆ ಭೂತೋಲೆಗೆ ಆಶೀರ್ವಾದ ತೋನು. ಅಂಚೆನೆ ಭೂತೋಲ್ ನಕ್ಲನ ದಾದನ್ ಬಂಡ ಅಕ್ಲು ಶಕ್ತಿ ದೇವತೆಲು ದ್ವಾರಪಾಲಕೆ ರೀತಿ ಲೆಕ್ಕ ಎಂಚ ವಿಷ್ಣುಗೂ ಜಯ ವಿಜಯರುಲ್ಲೇರ. ಅಂಚೆನೆ ದೇವರನ ಸ್ಥಾನೋಡು ದೈವಸ್ಥಾನೋಡು ಪ್ರಚಂಡವಾಯಿನಂಚಿನ ಅಕ್ಲನ ವಿಶೇಷವಾಯಿನ ಶಕ್ತಿದ ಮೂಲಕನೇ ಹೋಜೋಡು. ಸಾಮದಾನೋಡು ಮಲ್ತು ನಗ್ಲಿಗೆ ಸಾತ್ವಿಕ ಆಗಲೇ ಕೇವಲ ಬುದ್ಧಿವಂತರೆ ಭಾರಿ ಬುದ್ಧಿವಂತರಿಗೆ ಎಲ್ಲಿಯ ಬಂಡೆಯ ಉಂಡು ಖಾಲಿ ಕಣ್ಣಿಡು ಮಿಟಿಕೆ ಸಂಡಾಂಡು ಈ ಜನ ಕೈ ಸನ್ಯದ ಮೂಲಕ ಆಗಲಿ ಹೆರಿದು ಬರ್ಪೇರಿಗೆ ಐಟ್ ಕೆಲವರಿಗೆ ಒಂತೆ ಜೋರುಡು ಪನ್ನೋಡಾಪುಂಡು ಇಂಚ ಮಲ್ಪಲೆ ಅಂಚ ಮಲ್ಪಲೆ ಎಂದು ಬೊಕ್ಕ ಕೆಲವರಿಗೆ ಪಣ್ಮುನತ್ತು ಶಿಕ್ಷೆನೇ ಕೊರ್ದು ಜೋರುಡು ಅಪತಾರ ಹೋನಾಗ ಅಯ್ಯೋ ದೇವರೇ ಅಂದು ಬಂಡದು ಭಕ್ತಿ ಇಡು ಬರ್ಪೇರಿ ಅಂಚಾದು ಈ ನಮ್ಮನ ತುಳುನಾಡು ದೈವೇರಗಲೇ ಬೋರ್ಡು ಮಂಡ ಆಗಲಿ ಪೂರ ಬುದ್ಧಿಹೀನೇರಿಂದ ಅರ್ಥ ಅತ್ತು ಎಂಚಿನ ಅಂಡಲ ನಮ್ಮನ ಮನಸ್ಸು ಒಂಜಿ ಚಂಚಲ ಐಕೆ ಶಕ್ತಿನ ಪರೀಕ್ಷೆ ಮಲ್ತದೇ ಕೆಲವೆರದೆ ತೊನ್ನು ಐಕೆ ಭೂತೋಲು ಪರೀಕ್ಷೆಗೆ ಏರು ಮಲ್ತಿಂಡಲ್ಲ ಐಕೆ ಸರಿಯಾನ ಉತ್ತರ ಕೊರ್ಪೇರಿ. ಎತೋ ಜನ ಡಾಕ್ಟ್ರೇನಗಲ್ಡಾವನ್ನ ನಂಚಿನ ಮರ್ದು ಮಲಮಲ್ಲ ಮನಶಾಸ್ತ್ರಜ್ಞರೇಡಾವನ್ನ ನಂಚಿನ ಔಷಧ ನಮ್ಮನ ಕೇವಲ ಒಂಜಿ ಭೂತದ ದೈವದ ನುಡಿಟ್ಟಾಪುಣ ಅಂಡ ಈ ಸತ್ಯದ ಶೋಧನೆ ನಲ್ಲ ಆವೊಂದೇ ಉಂಡು. ಸತ್ಯದ ಶೋಧನೆ ಪರಿಪೂರ್ಣ ಆತಿಜಿ ಅಂಚಾದ ಮೂಲ ನಂಬಿಕೆದ ಬಗ್ಗೆ ಏರೆಗೆ ಮಾತ್ರ ಶ್ರದ್ಧೆ ಉಂಡ. ಕೋಲೋಗು ಪೋಪುನಗ್ಲು ಆಟೋಗು ಪೋಪುನಗ್ಲು ಮರಲೇರತ್ತು ಕೋಲೋಗು ಆಟೋಗು ಪೋಪುನಗ್ಲು ಬುದ್ಧಿವಂತೇರಿ ಪ್ರಾಯಶ್ಚಿತ್ತ ತಪ್ಪುಲೇನು ತಿದ್ದೊಂದು ಪೋಪುನಗ್ಲು ಮಾತ್ರ ಕೋಲೋಗು ಬಲಿಕ್ ಉತ್ಸವಲಿಗೆ ಬರ್ಪೇರಿಂದ ಅನ್ಪನ ಸತ್ಯ ಇತ್ತೆದ ಕಾಲೋಡು ತೋಜೊಂದು ಬರೊಂದುಂಡು. ಅಂಚ ಏನು ಹಿಡ್ದವರ ಒಂಜಿ ಭೂತನ ಬಂಡ ಅವು ನಮ್ಮನ ಬಿಹೇವಿಯರ್ ವರ್ತನೆಲಿನ ಸರಿ ಮಲ್ಪೌಂಡು. ಭೂತದ ಕೋಲೋಣ ತುಂಡ MBA ಮಲ್ಪನಾಯಗ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಲ್ಪನಾಯ ಅಥವಾ ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಲ್ಪನಗ್ಲಿಗೆ ಒಂಜಿ ನಾಯಕತ್ವ ಎಂಚೆಪ್ಪುಡು ಒಂಜಿ ಹೋಟೆಲಿಡು ಒಂಜಿ ವ್ಯಾಪಾರೋಡು ಎಂಚ ಮಲ್ಪೊಡು ಆ ಊರುನು ಎಂಚ ಸ್ಟಡಿ ಮಲ್ಪೊಡು ಅಲ್ಪ ವಾವ ರೀತಿದ ಆರ್ಥಿಕ ಸಮಸ್ಯೆಲೇಡು ಜನಕ್ಕುಲು ಉಲ್ಲೇರಿ ಬ್ಯಾಂಕುಲು ಏತುಲ್ಲ ಆರೋಗ್ಯ ಸಂಸ್ಥೆಲು ಏತುಲ್ಲ ಶಿಕ್ಷಣಲು ಏತುಲ್ಲ ಮಠಮಾನ್ಯುಲು ಏತುಲ್ಲ ಇಂಚಿನ ಮಾಂತ ಸ್ಟಡಿ ಮಲ್ತದ್ದು ಆಕಲು ಒಂಜಿ ಉದ್ದಿಮೆನ ಆರಂಭ ಮಲ್ಪುವೇರಿ. ಭೂತಲ ಅಂಚೆನೆ ವಾವ ರೀತಿದ ಗ್ರಾಚಾರೋಡುಲ್ಲೇರಿ ವಾವ ರೀತಿದ ಎಡ್ಡೆತನೊಟ್ಟುಲ್ಲೇರಿ ವಾ ರೀತಿದ ಅಹಂಕಾರೋಡುಲ್ಲೇರಿ ವಾ ರೀತಿದ ಸಾತ್ವಿಕ ಭಕ್ತಿಡುಲ್ಲೇರಿ ಏರು ಅಪ್ಪೆಮ್ಮೆನು ವೃದ್ಧಾಶ್ರಮಡು ಬಾಡ್ದೇರಿ ಏರು ದೇವರ ಲೆಕ್ಕ ಹುಪ್ಪೇರಿ ಭೂತ ಹೋಗ್ಬಿಡು ಅಂಚ ಹೇಳಿದವರ ಭೂತೋಗ ರಿಪೋರ್ಟ್ ಕೊರೋಡು ಏರು ಕೊರ್ಪೇನು ಮಂಡ ಏರು ಅಪ್ಪೆಮ್ಮನು ಭಾರಿ ಭಕ್ತಿಡು ಹೂಪೇನ ಉಜ್ಜಾಲಡು ಕುಲ್ಲಾದು ಹಿರಿಯರ ನಕ್ಲೇನು ಗೌರವ ಕೊರ್ಪೇರ ಭತ್ತ ನಕ್ಲೆಗೆ ನೀರು ಪೇರು ಬೆಲ್ಲ ಕೊರ್ದು ಎಡ್ಡೆಡು ಎತ್ಕೊಂಡು ಬೇರ ಅಂಚಿನಕ್ಲಿಗೆ ದೈವ ವಾರೀತಿದ ಶಿಕ್ಷೆಲ್ಲ ಕೊರ್ಬುಜಿ ಆಕಲನ್ನ ದಿನೋಡ್ದು ದಿನ ವೃದ್ಧಿ ಆಗ್ಬಿಡು ಸಂಪತ್ತು ಆಗ್ಬಿಡು ಒಂದು ವರ್ತನೆ ಅನ್ನು ಅಂಚನೆ ಭೂತ ಬತ್ತದು ಒಂಜಿ ಗಗ್ಗರ ದೀಪನಾಗ ಇಡೀ ತಮ್ಮ ವಾತಾವರಣವನ್ನು ವಾತಾವರಣವನ್ನು ತೂದು ಐದು ಬೊಕ್ಕ ಅಲ್ಪದ ವಾತಾವರಣ ಜನಕ್ಕುಲ್ನ ಭಾವನೆಯನ್ನು ತೂಗುಂಡು ನಿಗಲೇ ಗೊತ್ತಿ ಮಾಯೋಡು ತೂಗುಂಡು ಅನ್ಪೇರೈಕಿ ಮಾಯೋಡು ನಿಗಲು ಇಂಚಿನ ಮತ ಯೋಚನೆ ಮಲ್ಪುವಾರು ಕುರ್ಲು ಬಚ್ಚೋಡಿ ಅಥವಾ ಉನ್ಪುನ ತಿಂಡಿಯ ಅಥವಾ ಇತ್ತೆ ಪೋಪುನೇಪ ನನ್ನ ಮಲ್ಪುನೇಪ ಅವಳು ಬೀಗ ಬಾಡ್ದ ಇಂಚಿನ ಚಪ್ಪಲ್ದ ಯೋಚನೆ ಪುರ ಮಲ್ತಿಂಡ ನಿಗಲಿ ದೈವದ ಶಕ್ತಿ ಇಕ್ಕುಜಿ ಅಂಚದ ಮಾಯಡು ತೂನಾಗ ನಿಖಿಲ್ನ ಎಡ್ಡೆ ಭಾವನೆ ನಿಂತಿಂದಾಂಡ ಅವು ತೂದು ಬೊಕ್ಕ ಪನ್ಪುಂಡು ಮಾತ ತೂದು ಭಾರಿ ಲಾಯ್ಕಡು ಒಂಜಿ ಹೆಲ್ಕೆ ಮಲ್ಪುಂಡು ಭೂತದ ಹೆಲ್ಕೆಂದೇ ಒಂಜಿ ವಿಶೇಷತೆ ಉಂಡು ಅಂಚ ಎಂಕುಲ ಏನು ಪನರಾಬುಜಿ ಅಂಚೆ ಕೂಲ ತೂದೇ ನಿಕ್ಕಲು ತೂವೋಡು ಐದು ಬೊಕ್ಕ ಗಗ್ಗರವನ್ನು ಬತ್ತುಂಡು ಆ ಗಗ್ಗರ ಮಂಡ ಬಾಕಿದಲ್ಲೇ ಕತ್ತು ಆ ಗಗ್ಗರನ್ನು ಪನ್ಪುನ ಒಂಜಿ ಶ್ರದ್ಧೆದ ಒಂಜಿ ಶಬ್ದ ತತ ವಿತತ ಗನ ಸುಶೀರ್ ಅಂದು ಎಂಕಲ್ನ
ಸಾಮವೇದೋಡು ಬಂತೇರು ಅಂಚನೆ ನಮ್ಮನ ಗ್ರಂಥೋಲೇಡು ಸಂಗೀತೋಡು ಬಂತೇರು ಸಪ್ತ ಸ್ವರಕ್ಕುಲು ಒಂದು ಅಂಚನೆ ಈ ರೀತಿಯ ಕ್ರಿಯೆಲೇನು ಓದುನಾಗ ನಮ್ಮ ಸಂಗೀತದ ಬೊಕ್ಕ ತಂತ್ರದ ಬಗ್ಗೆ ಪೂರ ಓದುನಾಗ ಪುಸ್ತಕಲೇಡು ಉಂಡು ಈ ಭೂತಗೂ ಗಗ್ಗರ ಅಂದು ಅವು ಕೈಟದೆ ತೊಂದು ಅಯ್ಯನು ದೆತನೋಡು ಅಂಡ ಅವು ಎಚ್ಚರಿಕೆ ಮಲ್ಪುಂಡು ಜಾಗೃತಿ ಮಲ್ಪುಂಡು ಏರೇನು ಎಚ್ಚರಿಕೆ ಮಲ್ಪುಂಡು ಮಂಡ ಏರ್ನೆ ಇಲ್ಲಡು ಅಭಯದಾನ ಔಷಧಾನ ವಿದ್ಯಾದಾನ ಅನ್ನದಾನ ನಡತುಂಡ ಏರ್ನೆ ಇಲ್ಲಡು ಬ್ರಾಹ್ಮಣ ವರ್ಗ ಅಂದ ಮಂಡ ತೆರಿದ್ನಾಗಲ್ನ ವರ್ಗೋಲೆಗೆ ಜೈನರಿಪ್ಪು ಬ್ರಾಹ್ಮಣರಿಪ್ಪು ಬಂಟೆರಿಪ್ಪು ಬೆಲ್ಲವೆರಿಪ್ಪು ಸಾತ್ವಿಕವಾಯಿನ ಚಿಂತನೆ ಮಲ್ತದು ಈ ದೇಶಕ್ಕೂ ಸಲಾದು ಹೋರಾಡ್ದಿರಾ ಈ ಧರ್ಮಕ್ಕೂ ಸಾಲಾಡ್ದು ರಕ್ಷಣೆ ಮಲ್ತದೇರಾ ಬೆಗರ ಬೂರ್ನಿ ಅಲ್ಪ ನೆತ್ತೆರಿ ಬೂರ್ಪದೇರ ಅಂಚಿನ ಪರಿಪೂರ್ಣವಾಯಿನಂಚಿನ ನಿಸ್ವಾರ್ಥವಾಯಿನಂಚಿನ ತ್ಯಾಗ ಮಲ್ತನಂಚಿನ ಪರಂಪರೆದಕ್ಲು ಒಂಜಪ್ಪೆ ಜೋಕುಲ್ ಲೆಕ್ಕ ಪತ್ತಪ್ಪೆ ಬೇತೆ ಬೇತೆ ರೀತಿದ ಸಮುದಾಯದಕ್ಕಲು ಒಂಜಪ್ಪೆ ಜೋಕುಲ್ ಲೆಕ್ಕ ತೂಬುನಂಚಿನ ಕೆಲಸ ಭೂತ ಮಲ್ತೊಂದು ಏನು 10-14 ಗುಟ್ಟುಡು ಎಚ್ಚರಿಕೆ ಮಲ್ಪುವೆ ಬೂಡುಡು ಎಚ್ಚರಿಕೆ ಮಲ್ಪುವೆ ಅರಮನೆಡು ಎಚ್ಚರಿಕೆ ಮಲ್ಪುವೆ ಮಠಕ್ಕುಲೆಡು ಎಚ್ಚರಿಕೆ ಮಲ್ಪುವೆ ಬಸ್ತಿಡು ದೇವಸ್ಥಾನೋಡು ಎಚ್ಚರಿಕೆ ಮಲ್ಪುವೆ ಅಂದು ಭೂತ ಬಂದ್ಮುಂಡು ಆತ ಮಾತ್ರತ್ತು ನೆಟ್ಟೆ ಬತ್ತನಂತಿನ ಮಾಂತೆರೇನು ತೂದು ಕೇವಲ ದುಡ್ಡು ದಾಖಲೆ ಗಗ್ಗರ ದೀಪನತ್ತು ದುಡ್ಡು ದಿಪ್ಪಾಡು ಇಪ್ಪಂದ ಕುಲಡ ಮನೆತನೋಡು ಏರು ಗೌರವ ಮಲ್ತದೆ ಆಗ ಒಂಜಿ ಗುತ್ತು ರಡ್ಡು ಗುತ್ತು ಮೂಜಿ ಗುತ್ತು 4 ಗುತ್ತು ಇರ್ತದೆ ಆ 10-14 ಗುತ್ತುಡು ಎಚ್ಚರಿಕೆ ಮಲ್ಪೆ ಅಂದು ಭೂತ ಬಂದ್ಮುಂಡು ಉನ್ನೇನು ಮಾಂತ ಇತ್ತದಕ್ಕೆ ಜವಣೇರು ಏತು ತೂಪೇರ ಗೊತ್ತುಜಿ ಆಂಡ ದುಮ್ಮ ಅಂಚ ಕ್ರಮ ಇತ್ತಿಂಡು ಅವಳು ತತ್ತದ ಪೊಂಡ ಏನು ಕೂಡ ಕೇಳಿದೇರಿ ದಯಾಗಿ ಎಚ್ಚರಿಕೆ ಮಲ್ತು ಜಾನ್ ಅಂಚ ಅದು ಆ ಅರ್ಧಲ ಪಾಡ್ದು ಎಣ್ಣೆ ಪುಲಿ ದೆತೊನ್ನಗಲ ಒಂಜಿ ಆವೇಶ ಬತ್ತದು ಹಿಡಿದೊಕ್ಕ ಅರ್ಧಲ ಪಾಡ್ನೈಕ್ ಭೂತೋಗು ವಾ ಬಣ್ಣ ಪಾಡೋಡು ವಾ ರೇಖೆನನ್ನು ಒಯ್ಪೋಡು ವಾ ರೀತಿದ ಕಣ್ಣಿಗೆ ದೃಷ್ಟಿನ ಕೊರೋಡು ವಾ ರೀತಿದ ನಡಿಕೆನ ಮಲ್ಪೋಡು ವಾ ರೀತಿಡು ಪ್ರಸಾದವನ್ನು ಪಟ್ಟೋಡು ವಾ ರೀತಿಡ ಬ್ರಾಹ್ಮಣರ ಎದುರು ಉಂತೋಡು ಹಿಡಿದು ಬೊಕ್ಕ ಮಠಾಧಿಪತಿಕ್ಲ ಅಥವಾ ಸಾಮಿಲ್ನಕ್ಲ ಅಕ್ಲ ಭಾರಿ ಕಮ್ಮಿ ಪೂಪುನು ಅಂಚನೆ ಬೇತೆ ಗುತ್ತುದಕ್ಲೇನು ಮಾತ ಎದುರಿಸಾದು ಅಕ್ಲೆಗೆ ಒಂಜಿ ನಂಬಿಕೆಯನ್ನು ಕೊರ್ದು ಹಿಡಿದೊಕ್ಕ ಬಾಯಿಡು ದಾಳ ಪಾತ್ರಂದೆ ಕೈಟಿತ್ತಿನ ಗಗ್ಗರನ್ನು ಕಾರ್ಗ ಪಾಡೊಂದು ಹಿಡಿದು ಬೊಕ್ಕ ತನ್ನ ವಿಶೇಷವಾಯಿನ ನಿಲ್ಕೆನು ತೆಲಿಕೆನು ಕಣ್ಣದ ದೃಷ್ಟಿಡು ತೂಜು ಊರಿಗೂ ಸೌಮ್ಯ ದೃಷ್ಟಿನ ಬುಡ್ದು ವಿಷನು ಕಡಪು ರಾಜ್ಯಗೊಂದು ಬಂತೀರ ಅವು ಲಡಾಯಿ ಮಲ್ಪನ ಕಾಲೋಡು ಇತ್ತೆ ಕಡಪು ರಾಜ್ಯೋಡು ನಮ್ಮನೆ ಇಲ್ಲುಲ್ ಪುರಲು ಭಾಸ್ಕರ್ಯನ ಮುಲ್ಲ ಇಲ್ಲು ಬೊಕ್ಕೊಂಜಿಲ ಕೊಟ್ಟುಂಡು ಅಂಚ ಅದು ಕಡಪು ರಾಜಗೂ ಇತ್ತೆ ವಿಷ ಪಾಡ್ರ ಬಲ್ಲಿ ಗರುಡನ ಬಾಯಿಗೆ ಪಾಡೋಲಿ ದಯಮಂಡ ವಿಷವನ್ನು ನಿರ್ವಿಷ ಮಲ್ಪನ ಶಕ್ತಿ ಉಂಡು ಅಂಚ ಈ ಭೂತ ಅಡೊಂಜಿ ಪನ್ಪಾದು ಬೊಂಡೋನು ಮಾತ ಕೊರ್ಪಾದು ಐಕ್ ಆನಂದ ಮಲ್ತದು ಹಿಡಿದು ಬೊಕ್ಕ ಅವರೋಲೇನು ಕೊರ್ದು ಆ ಶಕ್ತಿನ ನಮನ ಮನಸ್ಸಿಡು ನಮ್ಮ ಎದುರೇ ದೇವೆರಡ ಪಾತೆರೋಲಿ ಭೂತೋಲೆಡ ಒಂದು ಬೊಂಬೈಡು ಪಾತಿರ ಸಾಧ್ಯ ಇಜ್ಜಿ ಡೆಲ್ಲಿಡು ಸಾಧ್ಯ ಇಜ್ಜಿ ದುಬೈಡು ಸಾಧ್ಯ ಇಜ್ಜಿ ಅಮೇರಿಕೋಡು ಸಾಧ್ಯ ಇಜ್ಜಿ ಅಂಡ ದಕ್ಷಿಣ ಕನ್ನಡೋಡು ನಮ್ಮ ದಾಲಾ ಕೊರಂದೆ ಮನಃಶಾಸ್ತ್ರಜ್ಞರಿಗೆ 5,000 10,000 ರೂಪಾಯಿ ಕೊರ್ಬುನಂಚಿನ ಅಶೋಕ್ ಡಾಕ್ಟ್ರ್ ನಂಚಿನಕ್ಲೆ ಪಾಪ ಕೊರಂದಿತ್ತೀಜಿ ಕೆಲವು ಫ್ರೀಲ ಮಲ್ತೊಂದಿತ್ತೇರಿ ಅಂಚಿನ ಮನಃಶಾಸ್ತ್ರಜ್ಞರೇ ಪನ್ಪೇರು ನಿಖಿಲ್ನ ಊರುಡು ಒಂಜಿ ಭೂತೋಲಿತ್ತಿನ ಹಿಡ್ದವರ ಡಾಕ್ಟ್ರಿನಾಗ್ಲಿಗೆ ಸಂಪಾದನೆ ಹೊಂದಿಜ್ಜಿನ್ ದಾಯ ಬಂಡ ಭೂತೋಲೆಡು ಬಾರಿ ಕೈತಲೆಡು ಎಂಕ್ಲೆಗೆ ಪೂರ ಪಾತೆರ್ ರಾಬುಣು ಸಂವಾದ ಮಲ್ಪ ರಾಬುಣು ಅಂಚ ಈ ರೀತಿಡು ಒಂಜಿ ಸಂವಾದದ ಕಟ್ಟುಕಟ್ಟಳೆನ ಮಲ್ತೊಂದು ನಮ್ಮ ದೈವ ದೇವರೇ ನೆನತ್ತೊಂದು ಕರ್ಬಡು ಬಂಧನ ಮಲ್ತದು ಚೈನಿಡು ಬಾರಿ ರೀತಿಡು ಸರಪುಳಿಡು ಬಂಧನ ಮಲ್ತಿಂಡಲ ಸತ್ಯ ಓಲುಂಡು ಧರ್ಮ ಓಲುಂಡು ಸಂಸ್ಕೃತಿ ಓಲುಂಡು ದಾನ ಓಲುಂಡು ಮಾನವೀಯತೆ ಓಲುಂಡು ಅಂಚಿನ ಬನ್ನಡ್ಕೊಡೆ ಏನು ಸೇರ್ನಾ ಎಂದು ಪಂಡದು ಆ ರಕ್ತೇಶ್ವರಿ ದೈವಾಂಶ ಸಂಭೂತವಾದ ದೇವರನ್ನ ಅನುಗ್ರಹೋಡು ಪಾತೆರಾದು ಕೈಲಾಸೋಡೋ ಅಥವಾ ವೈಕುಂಠೋಡ ಇತ್ತಿನಂಚಿನ ದೈವ ಭೂಮಿಗೆ ಜತ್ತು ಬತ್ತದು ಇಡೇ ಬತ್ತದು ನೆಲೆ ಅವಡುಂದಾಂಡ ಮುಲ್ಪದ ಧರ್ಮ ಈ ಮಣ್ಣಿಡಿತ್ತಿನ ಸತ್ಯಗೂ ನಂಬಿಕೆ ಕೊರ್ದು ಬಂಧನನು ಗಿಚ್ಚದು ಒಂಜೇ ಕಾರಿಡು ಸೀದಾ ಈ ದೈವದ ಕೋಲೋಗು ಬರ್ಬುಣಂದಾಂಡ ಆ ಕಾಲದ ಒಂಜಿ ಕಟ್ಟುಕಟ್ಟಳೆಡು ಬಂಧನ ಅಂಡಲ ಆ ಕರ್ಬೋನೆ ಬಿಚ್ಚದ ಬರ್ಪುನಚ್ಚಿನ ಶಕ್ತಿ ಸತ್ಯಗುಂಡು ಒಂದು ತೋಜಿದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ತೋಜವನೆತ್ತಿಂಡ ಓ ಬನ್ನಡ್ಕದ ದೈವ ಅಂಚಿನ ಬನ್ನಡ್ಕದ ದೈವದ ಕೋಲ ಇಡೀ ಜಿಲ್ಲೆಡು ಮುಲ್ಪದ ಲೆಕ್ಕ ಓಲ್ಲ ಇಜ್ಜಿ ಮುಲ್ತನಿ ವಿಶಿಷ್ಟವಾಯಿನ ಸಂಸ್ಕೃತಿ ಉಂಡು ಸಂಸ್ಕಾರ ಉಂಡು ನೆತ್ತೊಂಜಿ ಸಂಶೋಧನಾ ಪುಸ್ತಕಲ ಆವಡು ಮಿತ್ತದ ಸಂದರ್ಭಲೇಡು ಜೋಕ್ಲೆಗ್ ಒಂಜಿ ಸ್ಕಾಲರ್ಶಿಪ್ ಕೊರ್ಪುನಂಚಿನ ಕೆಲಸ ಈ ಸಂಸ್ಥೆದ ಮೂಲಕ ಒಂಜಿ ವಿದ್ಯಾಲಯ ಮೂಲು MR ಬಲ್ಲಾಳ್ನಾಗ ನಡಪೊಂದುಲ್ಲೇರು ಬಾರಿ ಕಷ್ಟೋಡು ಅವು ನಲ್ಲಾತು ಈ ಸಂಸ್ಥೆದ ಏಳುಗೇಡು ನಿಖುಲು ಮಾಂತೆರ್ಲ ಸೇರ್ದು ಕೊಟ್ಟಾನ್ರೆಲ್ಲ ಉಳ್ಳೇರು ನಿಖಿಲ್ನ ಕಾಲೋಡು ಈ ಮುಲ್ದ ಒಂಜಿ ಹೈಸ್ಕೂಲು ಒಂಜಿ ಕಾಲೇಜ್ ಒಂಜಿ ಹಾಸ್ಟೆಲ್ ಪೂರ ಆದು ನಮ್ಮನ ವಿದ್ಯೆದ ಒಂಜಿ ಮಲ್ಲ ಕೇಂದ್ರವಾದ ಈ ಭೂತಸ್ಥಾನಲ ದೈವಸ್ಥಾನಲ ಧರ್ಮಸ್ಥಾನಲ ಒಂದು ಮೇಲ್ಪಂಕ್ತಿನ ಪಾಡಾಡು ಎಂದು ಪಣೊಂದು ನಮ್ಮನ ದೈವದ ನಮ್ಮ ಶ್ರದ್ಧೆಯನ್ನು ಕಮ್ಮಿ ಮಲ್ಪುನತ್ತು ನಿಗುಲು ವಿಜ್ಞಾನಿಲಾಗಲಿ ಡಾಕ್ಟ್ರಾಗಲಿ ಇಂಜಿನಿಯರ್ ಆಗಲಿ
ಎಂಕಲು ಮಾಂತ ಸಬ್ಜೆಕ್ಟ್ನ ಒಂದೊಂತೆ ಓದುದ ಎಂಕಲು ಭೂತಾಲಯನು ಎಲ್ಲೆಲ್ಲ ಬಟರ್ನ ಕ್ಲಿಪ್ ನಾನೇ ಅಕ್ಕಲನೊಟ್ಟಿಗೆ ಪೋದು ತೆರಿದ ಅವಾಗ ಎಂಕ್ಲೆಗೆ ತೋಜಿದ್ ಬರ್ಪುಂಡು ಎಂಕಲು ಉಪನಿಷತ್ಲಕೆಂದ ಬನ್ನಂಜ ಗೋವಿಂದಾಚಾರ್ಯನ ಪ್ರವಚನಲಕೆಂದ ಪೇಜಾವರ ಸ್ವಾಮಿಲ್ನ ಪ್ರವಚನಲಕೆಂದ ಶಂಕರ ಪೀಠಲ್ನೆಲ್ಲ ಕೇಂದ ಅವಿಟ್ಟು ಮಾಂತ ಇಟ್ಟು ಎಂಕ್ಲೆಗೆ ಆನಂದ ಆಪುಂಡು ಅಂಚಂದು ಉಂದೇನು ಉಪೇಕ್ಷೆ ಮಲ್ಪರ ವಾ ಧರ್ಮ ಗ್ರಂಥಲ ಪನ್ಮುಜಿ ಭೂತೊಲೆ ಪೋಪ್ನ ಎಲ್ಯ ಸ್ವಾಮಿಲ್ದಾಯ ಭೂತೊಲೆ ಪೋಡು ಪನ್ಪನಕ್ಕೆಲ್ಲ ಉಳ್ಳೇರು ಕೆಲವು ಆಂಡ ಎಂಕ್ಲೆಗೆ ಮಾಂತಲ ತೆರೆಯೋಡು ಆಂಡ ಪ್ರತಿ ಒಂಜಿ ಕೋಡಿಗ್ಲ ಪೋಡು ಆಂಡ ಏತ್ ಪೋಡು ಏತ್ ಇಪ್ಪೋಡು ಪನ್ಪನ ಎಂಕ್ಲ ನಿಯಮಿತ ಉಂಡು ಆ ರೀತಿಡು ಪೋಂದು ಪ್ರಾಯಶ್ಚಿತ್ತಾದಿಲೇನು ಮಲ್ತೊಂದು ಎಂಕ್ಲು ಕ್ಷೇತ್ರಗೂ ಬರ್ಪ ಕ್ಷೇತ್ರಕ್ಕೆ ಬರ್ತದೆ ಮುಲ್ತ ಸತ್ಯನು ಹೆರಿಯೊಂದು ಬೊಕ್ಕ ಎಂಕ್ಲೆಗೆ ಆನಂದ ಆಪುಂಡು ಜಗತ್ತಡು ಓಲೇ ದಾಂತನಂಚಿನ ವೈವಿಧ್ಯಮಯ ವೈಶಿಷ್ಟ್ಯ ನಮ್ಮ ಧರ್ಮ ದೇವತೆಲಿಡುಲ್ಲ ಮುಂದಕ್ಕೆ ಸ್ಪಿರಿಟ್ ಗಾಡ್ ಅಂತ ಬಂತೀರಿ ಇಟ್ ಈಸ್ ನಾಟ್ ಎ ಡೆವಿಲ್ ಬಂಡ ಕುಲೆಕ್ಕುಲತ್ತು ಭೂತೋಲು ಬಂಡ ಸ್ಪಿರಿಟ್ ಗಾಡ್ ಅಂತ ಬಂತೀರಿ ಅಂಚಾದ ಒಂದು ಶಕ್ತಿ ದೇವತೆಲು ಈ ಶಕ್ತಿ ದೇವತೆల ಬಗ್ಗೆ ನಮ್ಮನ ಧರ್ಮ ಗ್ರಂಥಲೆಡು ಉಲ್ಲೇಖಲ್ಲ ಅಂಚಾದ ಜನಸಾಮಾನ್ಯರ ಯುದ್ಧೋಡಾವನ್ನಂಚಿನ ಕಲೆನು ಈ ಮಂತ್ರ ಸಿದ್ಧಿದ ಮೂಲಕ ದೈವ ಸಿದ್ಧಿದ ಮೂಲಕ ದುಮ್ಮುದಕ್ಕಲು ನಮ್ಮನ ದೇಶವನ್ನು ಕಾಪಾಡ್ದೇರು ನಮ್ಮನ ಕುಟುಂಬವನ್ನು ಕಾಪಾಡ್ದೇರು ನಮ್ಮನ ಪರಿವಾರವನ್ನು ಹೊರ್ತುದೇರು ಅಂಚಾದ ನಮ್ಮನ ಹಿರಿಯರ ನಕ್ಲೇನು ಮಾಂತ ಕೃತಜ್ಞತೆ ಮಲ್ತೊಂದು ಮೂಲ ಏತು ಜನ ಬಲ್ಲಾಳನ ಆಯರ ಏತು ಜನ ಆ ಬಲ್ಲಾಳ್ರನ್ನೊಟ್ಟಿಗೂ ಬೆತಬೇತ ಜಾತಿ ಮನೆತನದಕ್ಕಲು ಮಾಂತ ಸೇರ್ದು ಈ ಕಲೆನಿ ಹಿಂಜವನ ಕೆಲಸ ಮಲ್ತಿದ್ದೀರ ವರ್ತಮಾನ ಕಾಲೊಡ್ಲ ಮೊಕುಲು ಇನಿ ಭಾರಿ ಪುರ್ಲುದ ಬ್ರಹ್ಮಕಲಶನ ಮಲ್ತದು ಎಡ್ಡೆ ಕೆಲಸವನ್ನು ಮಲ್ತಿದ್ದೀರಿ ಅಂಚಾದ ನಿಖಿಲ್ನ ಮಾಂತ ಸಮಿತಿ ದಕ್ಕಲಿನ ಗುರುತಿಸೋನ ಕೆಲಸ ಮಲ್ತಿದ್ದಾರೆ ನಿಖಿಲ್ನ ಮಾಂತೇರ್ನ ಒಂದು ದೈವದ ಸ್ಥಾನ ಅಂದು ಎನ್ನಿದ್ದಾರೆ ಒಂದೇ ನಿಕ್ಲಿಗೆ ಶಕ್ತಿದ ಗುಟ್ಟು ಅಂಚಾದ ನನಮಿತ್ತಿಗ್ಲ ಇಂಚೆನೆ ನಿಕ್ಲು ಮಾಂತೇರೆಲ್ನ ಸೇರ್ಸ ಒಂದು ಈ ಕೆಲಸವನ್ನು ಮಲ್ತೊಂದು ಕಲೆನಿ ಹೆಂಜಾವನಂಚಿನ ಕೆಲಸ ಮಲ್ಪಲೆ ಈ ಕ್ಷೇತ್ರ ನಮ್ಮನ ಇಡೀ ಮೂಡುಬಿದ್ರೆ ಪರಿಸರ ಮಾತ್ರತ್ತು ದೇಶ ವಿದೇಶದ ಜನಕ್ಕುಲ್ಲ ಈ ಕ್ಷೇತ್ರಕ್ಕೆ ಬರ್ಪುನಂಚಿನ ಕೆಲಸ ಆವಡು ಮುಲ್ತ ಕೋಲದ ಐತಿಹ್ಯ ಮುಲ್ತ ಕಲೆ ಮುಲ್ತ ಪುರಾಕದ ಪರಂಪರೆದ ಒಂಜಿ ಮಹಿಮೆ ಒಂದು ನನಲ ಕೆಲವರೆ ಗೊತ್ತುಜ್ಜಿ ಅಂಚಾದು ಗೊತ್ತು ಮಲ್ಪನ ಕೆಲಸ ನಮ್ಮನ ಜನಪದ ಕೇಂದ್ರಲೇಡು ನಮ್ಮನ PhD ಮಲ್ತಂಚಿನ ಡಾಕ್ಟರೇಟ್ ಮಲ್ತಂಚಿನ ವಿದ್ವಾಂಸರೇಡು ದಾವಡು ನಮ್ಮನ ಮಾಂತ ಜಾತಿ ಕಟ್ಟುಪಾಡಲೆಗ್ ಏರೇರಿ ಮಂತ ಕೊರತೆಡು ಉಲ್ಲೇರ ಆಕ್ಲೇನು ಮಾಂತ ಶ್ರೀಮಂತಗೊಳಿಸೋನ ಕೆಲಸಲ ನಮ್ಮನ ಇಂಚಿನ ಧರ್ಮ ಕೇಂದ್ರಲೇಡು ಆವಡು ಏರು ಕೋಲ ಕಟ್ಟುವೇರ ಏರು ತೆಂಬರೆಯನ್ನು ನುಡಿಸವೇರ ಏರು ವಾಲಗೋಡು ಉಲ್ಲೇರ ಏರು ನೆತ್ತ ಚಾಕ್ರೀಡು ನಿಸ್ವಾರ್ಥವಾದ ಸೇವೆ ಮಲ್ಪುವೇರ ಆಕ್ಲೇನು ಮಾಂತ ನಮ್ಮ ಒಗ್ಗಟ್ಟಾದ ಪತ್ತೊಂದು ಪೋಪುನಂಚಿನ ಕೆಲಸಲ ಮಿತ್ತ ಆವಡು 10 ಸಮಸ್ತರನ್ನು ಸೇರಿಸೋಂದು ಪೋಪುನ ಈ ಕಲಕ್ಕೆ ಭಗವಂತನ ಅನುಗ್ರಹ ಇಪ್ಪಡಂದು ಎಂಕನ ಗ್ರಾಮ ದೇವರೆಡ್ಲ ಬಸ್ತಿದ ತೀರ್ಥಂಕರೆಡ್ಲ ಪ್ರಾರ್ಥನೆ ಮಲ್ತೊಂದು ಪ್ರೀತಿಡು ಲೆತ್ತಿನಂಚಿನ ಮಾಂತ ಸಮಸ್ತರೆಗ್ಲ ಆಶೀರ್ವಾದ ಮಲ್ತೊಂದು ನೂತನ ಧ್ವಜಸ್ತಂಭನ ಕೊರ್ನೆಯ ಬಲ್ಲಾಳ್ರೆಗ್ಲ ಬೊಕ್ಕ ಪೊಸತ್ತು ಅಣಿನ ಭಾರಿ ಪುರ್ಲುಡು ಮಲ್ತನಂಚಿನ ಶ್ರೀಯುತ ಏರು ರಮೇಶ್ ಪೂಜಾರಿ ಕೇಶವ್ ಪೂಜಾರ್ರೆಗ್ ಬೊಕ್ಕ ಎಲ್ಲೆಲ್ಲ ವಿಷಯಡ್ಲ ನಿಸ್ವಾರ್ಥ ತ್ಯಾಗ ಮಲ್ತನ ಯುವಕರೆಗ್ ಧರ್ಮದ ಪ್ರೀತಿ ಹಿಡ್ದಿದ್ದು ಬತ್ತನಂಚಿನ ಸೈಲೆಂಟ್ ಆದ ಕೇನ್ಯ ನಿಕ್ಲೇಗ್ಲ ಭಗವಂತನ ಅನುಗ್ರಹ ಇಪ್ಪಾಡು ನಮ್ಮನ ಕೋಲವು ಪಲ್ಲಿಗೆ ಮತ್ತು ಲೊತೊಂದು ಪೋನಾಗ ಇಲ್ಲದ ಪೊಂಜವೆಗಾವಡು ಆಂಜವೆಗಾಡು ಏರ್ಲ ನೆರೊಡ್ಚಿ ಕೋಲವು ಪೋಪುನ ದಾಯ ಪೋಪುನಿ ಪೋಡ್ಚಿ ಅಂಚ ಪನಾಡೆ ಆಕ್ಲೆಲ್ಲ ಲೊತೊಂದು ಪೋಲೆ ಆಕ್ಲೆಗೆ ಎಂಚೆಂಚಿನ ಮಾನಸಿಕ ರೋಗಲಿಪ್ಪುವನ ಅವು ಆಲಡೆಡು ಬತ್ತಿ ಕೂಡ್ಲೆ ದೈವಸ್ಥಾನಕ್ಕೂ ಬತ್ತಿ ಕೂಡ್ಲೆ ಆ ರೀತಿದ ಮಾನಸಿಕಲು ದೂರ ಪೋಪ ನಿಖಿಲಿನ ಆರೋಗ್ಯಡು ಪ್ರೀತಿಡು ತೂಪಿಲೆ ಕಾಮುಡು ಅಂಚಾದು ನಮ್ಮನ ಪಾರಿವಾರಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಆಧ್ಯಾತ್ಮಿಕ ಸಮಸ್ಯೆ ನಿನ್ನ ಮಾಂತ ದೂರ ಮಲ್ಪನ ದೇವಸ್ಥಾನಗೂ ಜೋಕ್ಲೆನ್ ಬಾಲೆನ್ ಲೊತೊಂದು ಪೋಲೆ ದೈವಸ್ಥಾನಗಳಿಗೆ ಜೋಕ್ಲೆನ್ ಬಾಲೆನ್ ಲೊತೊಂದು ಪೋಲೆ ನಾಗಸ್ಥಾನಗಳಿಗೆ ಜೋಕ್ಲೆನ್ ಬಾಲೆನ್ ಲೊತೊಂದು ಪೋಲೆ ಬಸ್ತಿ ದೇವಸ್ಥಾನಗಳಿಗೆ ಒಂದು ನಮ್ಮನ ಕಣ್ಣದ ಲೆಕ್ಕ ನಮ್ಮನ ಪ್ರಾಣದ ಲೆಕ್ಕ ಅಂತ ಪನ್ಪನ ಸತ್ಯನು ನಿಖಿಲ್ ಮಾಂತ ಹೆರಿಯೋಡು ಒಂದು ಪಂಡದು ನಮ್ಮನ ಸತ್ಯನೇ ನಂಬಿನಂಚಿನ ಈ ದೈವಗೂ ಭಗವಂತನ ಅನುಗ್ರಹ ಪಡೆದ ಪ್ರಾರ್ಥನೆ ಮಲ್ತೊಂದು ನಮ್ಮನ ರಡ್ಡು ಪಾತ್ರೆಗೂ ಶಾಂತಿ ಕೋರುವ ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸ್ವಾಮೀಜಿಯರು ಎಂಕ್ಲಿಗೆ ಮಾತ ಆಶೀರ್ವಚನ ಕೊಡ್ತೇರು ಅವರಿಗೆ ಭಕ್ತಿಪೂರ್ವಕವಾಯಿನ ಪ್ರಣಾಮನು ಅರ್ಪಿಸಾದು ಸೊಲ್ಮೇಲು ಸಂದ ಒಂದು ಉಲ್ಲ ಮಿತ್ತಿಗೆ ಎಂಕ್ಲಿಗೆ ಸಹಕಾರ ಮಲ್ತಿನ ಶ್ರೀಯುತ ಅಶೋಕ್ ಜೈನ್ ವೇದಿಕೆಗೆ ಬರೋಡು ಎಂಗ್ಲ ಬ್ರಹ್ಮಕಲಶೋತ್ಸವ ಈ ಸುಸಂದರ್ಭಡು ಎಂಗ್ಲಿಗೆ ಮಲ್ಲ ಮೊತ್ತದ ಒಂಜಿ ದೇಣಿಗೆಯನ್ನು ಕೊರ್ದು ಸಹಕಾರ ಮಲ್ತು ಕೊಡ್ತೇರಿ ಆರ್ನ ಮಗಲಿನ ಪುದಾರ್ಡು ಹಿ ಜೈನ್ ಆರ್ನ ಪುದಾರ್ಡು ಎಂಕ್ಲಿಗೆ ಮಲ್ಲ ರೀತಿಯ ಸಹಕಾರ ಮಲ್ತು ಕೊಡ್ತೇರಿ ಉದ್ಯಮಿಲು ನಮ್ಮನ ಮುಲ್ಪದಾರೆ ಅರೇನು ಈ ಸಂದರ್ಭಡು ಗೌರವಿಸಾವಡು ಪಂದು ವಿನಂತಿ ಮಲ್ತೊಂದುಲ್ಲ.
ಶ್ರೀಯುತ ಶ್ಯಾಮ್ ಮೇಸ್ತ್ರಿ ಇತ್ತಿಂದ ವೇದಿಕೆಗೆ ಬರಡು. ಶ್ಯಾಮ್ ಮೇಸ್ತ್ರು ಅಂಚನೆ ಸ್ಥಳೀಯ ಶ್ರೀಯುತ ಅಶೋಕ್ ಜೈನ್ರಿಗೆ ಶಾಲ್ ಪಾಡ್ದು ಸ್ಮರಣಿಕೆಯನ್ನು ಕೊರೆದು ಹಾರ ಪಾಡ್ದು ಅಭಿನಂದಿಸಲ್ಲ. ಶ್ರೀಯುತ ಅಶೋಕ್ ಜೈನ್ರಿಗೆ ಅವ್ರನ್ನ ಕುಟುಂಬದಕ್ಕೆ ಮಾತೆರೆಗಲ ಕ್ಷೇತ್ರದ ಬ್ರಹ್ಮದೇವರು ನಾಗದೇವರು ಅಂಚನೆ ಬನ್ನಡ್ಕ ತಾಯಿನ ಸಂಪೂರ್ಣ ಅನುಗ್ರಹ ಇಪ್ಪಡು ಪಣದು ದೇವರನ್ನ ಆಶೀರ್ವಾದವನ್ನು ಬೇಡಂದು ಅವರನ್ನು ಗುರುತಿಸಾದು ಸನ್ಮಾನ ಮಲ್ತೊಂದಲ್ಲ. ಮಿತ್ತಿಗೆ ಯಕ್ಷಗಾನದ ಸಂಚಾಲಕರಾಯಿನ ಶ್ರೀಯುತ ಶ್ಯಾಮ್ ಭಟ್ರು ವೇದಿಕೆಗೆ ಬರಡು ಪಣದು ವಿನಂತಿ ಮಲ್ತೊಂದಲ್ಲ. ನಮಕ್ ಮಾತ ತೆರೆದಿತ್ಲೆಕನೆ ಬನ್ನಡ್ ಕಡೆ ಒಂಜಿ ಮುಲ್ಪದ ಜವಣರಿಗೆ ಜೋಕ್ಲೆಗೆ ಪೂರ ಒಂಜಿ ಯಕ್ಷಗಾನ ಕಲ್ಪವನ ಒಂಜಿ ಕೇಂದ್ರನು ಪ್ರಾರಂಭ ಮಲ್ತದು. ಆ ಜೋಕ್ಲೆಡ್ದೆ ಇನಿ ಕಾರ್ಯಕ್ರಮ ಕೊರ್ಪುನ ಒಂಜಿ ವ್ಯವಸ್ಥೆನ ಮಲ್ತದೇರು ಶ್ರೀಯುತ ಶ್ಯಾಮ್ ಭಟ್ರು ಪಾಡ್ಯಾರು ಬನ್ನಡ್ಕ. ಈ ಜೋಕ್ಲೆಗೆ ಮಾತ್ರ ಬಹುಶಃ ಬನ್ನಡ್ಕದ ಸುತ್ತಮುತ್ತದ ಎಲ್ಲಿಯ ಜೋಕ್ಲೆಡ್ ಪತ್ತಿನ ಕಾಲೇಜು ಪೋಪುನ ಪೂರ ಜೋಕ್ಲೆಗೆ ಸುಮಾರು 2ನೇ ಕ್ಲಾಸ್ ಇದ್ದು ಡಿಗ್ರಿ ಮುಟ್ಟದ ಮಸ್ತ್ ಜೋಕುಲು ಮೂಲ ಯಕ್ಷಗಾನ ಕಲ್ತೊಂದುಲ್ಲ. ಯಕ್ಷಗಾನ ಕಲ್ತದು ಬಹುಶಃ ಈ ವೇದಿಕೆಡೆ ಪ್ರಯೋಗ ಮಲ್ದೇರು ಅಂಚನೆ ಇನ್ನಿಲ್ಲ. ನಮ್ಮನ ಈ ಸಭಾ ಕಾರ್ಯಕ್ರಮ ಮುಗಿ ಬೊಕ್ಕ ಸಾಯುಜ್ಯ ಸಂಗ್ರಾಮ ಬೊಕ್ಕ ಕಂಸವಧೆ ಪನ್ಪುನ ಯಕ್ಷಗಾನ ಕಲಾ ಪ್ರದರ್ಶನ ನಡಪರುಂಡು. ಶ್ಯಾಮ್ ಭಟ್ರಿಗೆ ಅಂಚನೆ ಅವರ ಕುಟುಂಬಸ್ಥರಿಗೆ ಕ್ಷೇತ್ರದ ಆಶೀರ್ವಾದವನ್ನು ಬೇಡೊಂದು ಅವರನ್ನು ಗುರುತಿಸಾದ ಮಾನಾದಿಗೆ ಮಲ್ತೊಂದಿಲ್ಲ. ಶ್ಯಾಮ್ ಮುಲ್ಲೇರ್ ಇತ್ತಿಂದ ವೇದಿಕೆಗೆ ಬರಡು. ಶ್ಯಾಮ್ ಮುಲ್ಲೇರ್ ಅಖೇರಿಗಾದ ನಮನಾರೆ ನಮನ ಈ ಆಡಳಿತ ಸಮಿತಿದ ಅಧ್ಯಕ್ಷರಾಯಿನ ಶ್ರೀಯುತ MR ಬಳ್ಳಾಲ್ರ ದೈದಿದಿರಿ ಇರು ಸನ್ಮಾನದ ಪೀಠಗೂ ಬರಡು ಪಂಡು ವಿನಂತಿ ಮಲ್ತೊಂದಿಲ್ಲ. ಈಜಿ ಕರಿನ ವರ್ಷಲ ಎಂಗಳ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾದ ಈ ವರ್ಷಲ ಈ ಸಮಿತಿದ ಅಧ್ಯಕ್ಷರಾದ ಇತ್ತದು ಎಂಕ್ಲಿಗೆ ಮಾರ್ಗದರ್ಶನ ಕೊರ್ದು ಅವ್ರನ್ನ ಕರ್ತವ್ಯ ಅಂಡ ಎಂಕ್ಲೊಂಜಿ ಅಪೇಕ್ಷೆ ಇತ್ತು ಎಂಗಳ ಗೌರವವನ್ನು ಇರು ಸ್ವೀಕಾರ ಮಲ್ಪಡು ಪಣದು ಈ ಕಾರ್ಯಕ್ರಮದ ಗುರ್ಕಾರ್ಮೆ ವಯಸ್ಸಿನಂಚಿನ MR ಬಳ್ಳಾಲ್ರು ಗುರ್ಕಾರನ ಪಾತ್ರನು ಕೊರಡು ಪಂದೆರಡ ವಿನಂತಿ ಮಲ್ತೊಂದಿಲ್ಲ. ಅಧ್ಯಕ್ಷರ ಭಾಷಣ ಸಮಯ ಮೀರೊಂದುಂಡು ಆಯ್ನ ಹಿಡ್ದಾದ್ರ ಎಂಕ್ಲು ನೇರವಾದ ಅಧ್ಯಕ್ಷರನ ಭಾಷಣಗೂ ಪೋಂದಿಲ್ಲ. ಈ ಸಭಾ ಕಾರ್ಯಕ್ರಮ ಮುಗಿ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ್ಕ ಯಕ್ಷಗಾನ ಕಾರ್ಯಕ್ರಮ ನಡಪರುಂಡು. ಈತೆ ಅಧ್ಯಕ್ಷರನ ಭಾಷಣ. ವೇದಿಕೆ ಡಿಪ್ಪುನಂಚಿತ್ನ ಮೂಡುಬಿದ್ರದ ಮಠದ ಪರಮಪುರ ಸ್ವಾಮೀಜಿ ನಮಸ್ತು ಮಲ್ತೊಂದು ವೇದಿಕೆ ಡಿತ್ತಿನ ಸಕಲ ಗಣ್ಯರಿಗೆಲ್ಲ ನಮಸ್ತು ನನ್ನ ನಮಸ್ಕಾರವನ್ನು ತೆರಪ ಒಂದು ವೇದಿಕೆಯ ಮುಂಭಾಗದ ನನ್ನ ಮಾತಾ ಬನ್ನಡ್ಕದ ಅಭಿಮಾನಿಗಳಿಗೆ ನಮಸ್ಕಾರಗಳನ್ನು ಹೇಳಿಸ್ತಾ ಇನ್ನಿತ ಈ ವೇದಿಕೆ ಧರ್ಮಸಭೆಲ ಹತ್ತು ಒಂಜಿ ವೇದಿಕೆ ಏಪಲ ಇಪ್ಪುನಂಚೆತ್ನ ವೇದಿಕೆ ಹತ್ತು ಇನಿ ಈ ವೇದಿಕೆ ಬರೇ ಈ ಕೃತಜ್ಞತಾಪೂರ್ವಕವಾದ ಎಂಕಲ್ನಂಚೆತ್ನ ಈ ಬ್ರಹ್ಮಕಲಶ ಸಮಯಡು ಏರೇನು ಗುರುತಿಸಾವನ ಒಂದು ಕಾರ್ಯಕ್ರಮವಾದ ಇರ್ತದೆ. ಧರ್ಮಸಭೆತ ಖಾಲಿ ನಮ್ಮ ಸ್ವಾಮಿಲು ವಿವರವಾದ ಭೂತಾರಾಧನೆ ಎಂಚಿನ ಭೂತಾರಾಧನೆ ಎಂಚ ಇಪ್ಪೋಡು ಮನುಷ್ಯರು ಎಂಚ ಅವೇನು ಗುರುತಿಸಾವಡು ಬೊಕ್ಕ ಸೌತ್ ಕೆನರಾಡ್ ಅತಂಡ ಈ ಭಾಗದ ಜನಕುಲು ಭೂತಾರಾಧನೆ ಎಂಚ ನಡತೊಂದು ಪೋಡು ಒಂದು ಪನ್ಪುನ ಏನು ವಿವರವಾದ ಈಸ್ನಿ ಪಂಡೇರು ಅಂಚಾದಿಪ್ನಾಗ ಸಮಯ ಮುಯಿರೊಂದುಂಡು ನನ್ನ ಭೂತ ರಡ್ಡು ಕೋಟಿಡ್ ಒಂದುಂಡು ನನ್ನ ಮೂಲು ರಡ್ಡು ಕೋಟಿಡ್ ಆವರ ಉಂಡು ಅಂಚಾದ ಯಾನು ಹೆಚ್ಚಿಗೆ ಪನಂದೆ ಈ ಬೇತೆ ಬೇತೆ ಇನ್ನಿ ಮಾತ ಭಾರಿ ಒಂದು
ಧನ ಸಹಾಯ ಮಲ್ತದ ನಕ್ಲನ್ನು ಮಾತ್ರ ಗುರುತಿಸದೆ ಎನ್ನಂದೆ ಪ್ರತಿ ಓರಿಯನ್ಲ ಈ ದೇಣಿಗೆ ಕುರ್ತುನ ಪರವಾದ ಮಕ್ಕಳನ್ನೆಲ್ಲ ಗುರುತಿಸಾದನಂದು ಇನ್ನೊಂದು ಈ ಸಹಾಯ ಮಲ್ತದ ಪ್ರತಿ ಓರಿಯಗ್ಲ ಎಂಗಲ್ನ ಪರವಾದ ಕುಟುಂಬದ ಪರವಾದ ಕೃತಜ್ಞತೆಯನ್ನು ಸಲ್ಲಿಸಾದ ನನ್ನ ಮುತ್ತುಗಳ ಮೂಲು ಎಡ್ಡೆ ಕಾರ್ಯಕ್ರಮ ನಡಪರುಂಡು ನಿಖಲ್ನ ಪೂರ ಸಹಕಾರನು ಕೇನೊಂದು ಎನ್ನ ರಡ್ಡು ಪಾತ್ರನು ಮುಗಿಪಾವೆ. ಗುರುಕಾರ್ಮದ ಪಾತ್ರಗೂ ಸೊಲ್ಮೇಲೆ ಸಂದ ಒಂದಿಲ್ಲ MR ಬಳ್ಳಾಲ್ರಿಗೆ ಕಾರ್ಯಕ್ರಮದ ಆ ಕೇರಿಗೆ ಬರೊಂದಿಲ್ಲ. ಧನ್ಯವಾದ ಸಮರ್ಪಣೆ. ನಿನ್ನ ಎಂಕಲ್ನ ಆಡಳಿತ ಸಮಿತಿದ ಪ್ರಧಾನ ಕಾರ್ಯಂತೆರಾಯಿನ ಶ್ರೀಯುತ ಜಗತ್ಪಾಲ್ S ಹೆಗ್ಡೇರು ನೆರವೇರಿಸಾರೋಲ್ಲೇರು. ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಅಂಗ, ಸಭಾ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ಇತ್ತೆ ತಾನೇ ಬನ್ನ ಅಡ್ಕ, ಬನ್ನ ಬಂಡ ಬೆದರಿ ಅಡ್ಕ ಬಂಡ ಕಾಡು, ಬನ್ನ ಅಡ್ಕ ಬೆದರು ಕಾಡಾಯಿನ ಈ ಜಾಗಗೆ ನೆಲೆ ಆಯಿನ ರಕ್ತೇಶ್ವರಿ ದೇವಿ ಬನ್ನಡ್ಕ ತಾಯಿ ಪನ್ಪುನ ಒಂಜಿ ನೆಲೆಟ್ಟು ಮೂಲು ನಮ್ಮನ ಮಾತ ಸಂರಕ್ಷಣೆ ಮಲ್ತೊಂದಿಪ್ಪುನ ಒಂಜಿ ಸಂಸ್ಕೃತಿ. ಬಂದುಲೆ ನಮ್ಮ ಈ ಒಂಜಿ ಕಾರ್ಯಕ್ರಮಕ್ಕೂ ಎಂಕಲ್ನ ಬೆದರ ಮಠತ್ತ ಸ್ವಾಮೀಜಿಲ ಹೋದು ಮಲ್ತನಪಗ ಯಾನು ಖಂಡಿತ ಬರ್ಪೆ. ನಿಖಲ ನಮ್ಮನೆ ಅವು ನಾವು ಎನ್ನ ವ್ಯಾಪ್ತಿಲಿ ಬರ್ಪುನಂಚನ ಸ್ವಾಮೀಜಿ ನಕಲ್ನ ಒಂದಕ್ಕೆ ಬರ್ಪುನಂಚನ ಕ್ಷೇತ್ರ. ಆ ಕ್ಷೇತ್ರದ ಬಗ್ಗೆ ನಾನು ಮಸ್ತಕ್ಕೆ ಅಂದೆ ಎಂಕ ಬರೋಡು ಬರ್ಪೆ ಪಂಪನ ಪಾತ್ರನು ಪಂಡದು. ಇನಿ ಯಾವುದೇ ಒಂದೇನ ಅಪೇಕ್ಷೆ ಮಲ್ಪಂದೆ ಆರ್ನ ವಾಹನಡೆ ಇದೆ ಬತ್ತದು ನಮಗೆ ಆಶೀರ್ವಚನ ಮಲ್ತೇರಿ. ಸ್ವಾಮೀಜಿರೇ ಈರ್ನ ಪಾದಗೂ ಪ್ರಣಾಮಗಳು ಪ್ರಣಾಮಗಳು ಪ್ರಣಾಮಗಳು. ಅಂಚನೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಾರ್ನಾಡು ಬೋರ್ಡು ದಿವಂಗತ ನೇಮಿರಾಜ್ ಬಳ್ಳಾಲ್ರನ ಸುಪುತ್ರೆ ರತ್ನರಾಜ್ ಬಳ್ಳಾಲ್, ಖ್ಯಾತ ನ್ಯಾಯವಾದಿಗಳು. ಕಾರ್ಯಕ್ರಮವನ್ನು ಪೊರ್ಲು ಮತ್ತು ನಡಪಡ್ದು ಕೊಡ್ತಾರೆ. ಅರೆಗೆ ನಮ್ಮ ಸಂಸ್ಥೆದ ಪರವಾದ ಧನ್ಯವಾದಗಳು. ಅಂಚನೆ ನಮ್ಮ ಕಾರ್ಯಕ್ರಮಕ್ಕೂ ಏಪಲ ಬತ್ತದ ನಮ್ಮೊಟ್ಟಿಗೆ ಇತ್ತದೆ ಗಮ್ಮತ್ ಪಾತಿರ್ದು ನಮಕ್ಕೆ ಮಾತ ಒಂದು ಪಣ್ಣದ ಪೋಂದಿತ್ತು ನಾರು ಮಾನ್ಯ ಅಭಯಚಂದ್ರ ಜೈನ್ರು ಆರು ಇನ್ನಿಲ್ಲ ಬತ್ತದು ಮೂಲು ದೇವರನ ದರ್ಶನ ಮಲ್ತದೆ ನೀತಿ ಸಂಹಿತೆ ಇತ್ತನಾಯ್ತು. ಆ ಥರ ನಮ್ಮ ಯಾವುದೇ ಕಾನೂನು ಬಾಹಿರವಾಯಿನ ಚಟುವಟಿಕೆ ಮಲ್ಪನ ಬೊಡಿಚಿ ಪನ್ಪನ ಪಾತ್ರವನ್ನು ಪಂಡದು ನಮ್ಮನ್ನು ಪೋತೆರಿ ಅವರನ್ನ ಅನುಪಸ್ಥಿತಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸವಂದರು. ಅಂತೆಯೇ ನಮ್ಮ ಕ್ಷೇತ್ರದ ಶಾಸಕರಾಯಿನ ಉಮನಾಥ್ ಕೋಟೆ ಅಂದ್ರಲ್ಲ ನೀತಿ ಸಂಹಿತೆ ಇತ್ತನ ಕಾರಣ ನೋಡು ಬತ್ತಿಚೇರು ಪನ್ಪನ ಬತ್ತ ಇಪ್ಪರೆಯಾವು ಅರೆಗೆಲ್ಲ ನಮ್ಮ ಸಂಸ್ಥೆದ ಪರವಾದ ಧನ್ಯವಾದಗಳು. ಅಂಚನೆ ನಮ್ಮ ಊರದ ಹಿರಿಯರು ಮಾತ ಯಾವುದೇ ಒಂದು ಕಾರ್ಯಕ್ರಮ ಮಲ್ಪಣಂದಾಂಡ ಕುಲ್ಲಾದು ಆಯ್ತ ವಿಷಯನ ಪೊರ್ಲುಡು ಕೇಂಡದು ಐದು ಪಕ್ಕ ಆಶೀರ್ವಾದ ಕಡ್ಪುನಾರು ನಮ್ಮ ಶ್ರೀಪತಿ ಭಟ್ರು. ಆರು ನಾಡೆ ಪೋಯಿನಪ್ಪಗ ಆರು ಎಂಜಿನ ಬ್ಯುಸಿ ಇತ್ತೀರಿ ಬೇತಾರ
ಧನ್ಯವಾದಗಳು. ಮುಂದೆ ಪ್ರಕೃತಿ ಮತ್ತು ದೀಪ್ತಿ. ಸಾಂಗ್ ನಿಮ್ಮದು ಸಿಗ್ಲಿಲ್ಲ. ಪ್ರಕೃತಿ ಮತ್ತು ದೀಪ್ತಿ. ನೆಕ್ಸ್ಟ್ ಶ್ರೇಷ್ಠ ಮತ್ತು ತಂಡ. ಪ್ರಕೃತಿ ಮತ್ತು ದೀಪ್ತಿ. ಚಂದ್ರಚೂಡ ಶಿವಶಂಕರ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಧರ ಗಪಿನಾಗ ಧರ ಹರ ಸುಂದರಧರ ಮೃಗಪಿದಾಕ ಧರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ
ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಧನ್ಯವಾದಗಳು. ಮುಂದೆ ಶ್ರೇಷ್ಠ ಮತ್ತು ತಂಡ. ಇದಾದ ನಂತರ ಸನ್ನಿಧಿ ಅಚ್ಚರಕಟ್ಟೆ ಈಗ ಸಾಂಗ್ ಕೊಡ್ಲಿಕ್ಕೆ ಬರಬೇಕು. ಅದಾದ ನಂತರ ಅನ್ಶಿಕಾ ಜೈನ್ ಮಾರ್ನಾಡು ಈಗ ಬರಬೇಕು ಸಾಂಗ್ ಕೊಡ್ಲಿಕ್ಕೆ. ಅದಾದ ನಂತರ ಡ್ಯಾನ್ಸ್ ಬೀಟ್ ಬೇಳುವಾಯಿ. ಈಗ ಶ್ರೇಷ್ಠ ಮತ್ತು ತಂಡ ನಿಮ್ಮ ಮುಂದೆ.
ಧನ್ಯವಾದಗಳು. ಮುಂದೆ ಸನ್ನಿಧಿ ಅಚ್ಚರಕಟ್ಟೆ. ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಹಾಪಾಯೆ ಗಾಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಇಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಗಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ ನಿನ್ನಯ ನೆರಳ ಮೇಲೆ ನೂರು ಚಳಿ ಹೇಳುತ್ತಿವೆ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಹಾಪಾಯಿ ಗಾಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸ ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾದಿನಿ ನನ್ನೆದೆಗೆ ಬೇಲಿ ಹಾಕಿದೆ ನಾ ಕಾಣುವ ಕನಸಲ್ಲಿ ನೀನ್ಯಾಕೆ ಬೇಲಿ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ ಧನ್ಯವಾದಗಳು. ಮುಂದೆ ಅನ್ಶಿಕಾ ಜೈನ್ ಮಾರ್ನಾಡು.
ಅನಂತರ ಡ್ಯಾನ್ಸ್ ಬೀಟ್ ಬೆಳುವಾಯಿ ಸಾಂಗ್ ಕೊಡ್ಲಿಕ್ಕೆ ಇಲ್ಲಿಗೆ ಬರಬೇಕು. ಎರಡನೇ ಕ್ಲಾಸಿನ ಮಕ್ಕಳು जय हो शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तमस मेरा नमो नमो शंकरा भोलेनाथ शंकरा जय लोकनाथ शंभो शिवाय शंकरा नमो नमो शंकरा भोलेनाथ शंकरा रुद्रदेव हे महेश्वरा जन्म से भी पहले तेरा वास था ये जग रहे या ना रहे रहेगी तेरी आस था क्या समय क्या प्रलय दोनों में तेरी महानता 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 सीपियों की ओट में हो जिस तरह मेरे मन में शंकरा तू बसा है उस तरह मुझे भरम था जो है मेरा था कभी नहीं मेरा अर्थ क्या निरर्थ क्या जो भी है सभी तेरा तेरे सामने मेरे सर पे हाथ रख तेरा नमो नमो शंकरा भोलेनाथ शंकरा जय लोकनाथ शंभो शिवाय शंकरा नमो नमो शंकरा भोलेनाथ शंकरा रुद्रदेव हे महेश्वरा ಮುಂದೆ ಡ್ಯಾನ್ಸ್ ಬೀಟ್ ಬೆಳುವಾಯಿ. ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಎಲ್ಲೆಲ್ಲಿ ನೋಡಿದರೋ ಅಲ್ಲಿ ನಿನ್ನ ಕೇಳುತ್ತೆ ಎಲ್ಲಿ ನೋಡಲು ನಿನ್ನ ಕೂಡಿರುವ ಶ್ರೀಪತಿ ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ
ಬಂದನು ಸೀತೆ ಹುಡುಗಿ ಬಿಟ್ಟನು ಜೈ ಮಾರುತೆ. ರಾವಣನ ಎದುರಿಸಿ ರಾಜ್ಯವನ್ನು ಸುಟ್ಟನು ವೈರಿಗಳು ಕೊಂದನು ಜೈ ಮಾರುತೆ. ಶ್ರೀರಾಮ ಮನಸ್ಸು ಗೆದ್ದನು ಪುಟ್ಟ ಬೆಟ್ಟ ಹಿಡಿದು ಬಂದನು ಬಂದ ನೋಡೋ ಬಂಟ ಬಂದ ನೋಡೋ ಬೋಲೋ ಜೈ 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 ಹನುಮ. ಎದೆ ಸೀಳೆ ನಿಂತ ನೋಡು ರಾಮ ಬಂಟ ಮಾರುತಿ. ಎತ್ತಿರಪ್ಪ ಎತ್ತಿರಪ್ಪ ಎದೆ ತುಂಬಿ ಆರತಿ. ಬೋಲೋ ಬೋಲೋ ರೇ ವಾಯುಪುತ್ರ ಬೋಲೋ ರೇ ಬಂ ಬಂ ಬೋಲೋ ಬೋಲೋ ರೇ ಬೋಲೋ ರೇ ರಾಮ್ ದೇ ಬಂ ಬೋಲೋ ಬೋಲೋ ರೇ ವಾಯುಪುತ್ರ ಬೋಲೋ ರೇ ಬಂ ಬಂ ಬೋಲೋ ಬೋಲೋ ರೇ ಬೋಲೋ ರೇ ರಾಮ್ ದೇ. ವೀರಬಂಧವ ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕ ರಹಿತ ಪ್ರಳಯ ನೇತ್ರ ವೀರ ನಮಃ. ವೀರಬಂಧವ ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕ ರಹಿತ ಪ್ರಳಯ ನೇತ್ರ ವೀರ ನಮಃ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಂಜನೇಯ. ಪಾಹಿ ಪಾಹಿ ಹನುಮ ಧನ್ಯ ನಿನ್ನ ಕಂಡ ಜನುಮ. ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನದು ಶರವೇಗದ ಗುರಿ ಬಾರೋ ಜಗದೋದ್ಧಾರ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ಮುನಿ ಕಪಿರವ ಪ್ರಜ್ಞಾಯ ಓಂ ಹಂ ಶುಭಕರ ವಿಷಕರ ತಮ ಶೌರ್ಯಾಯ. ಕ್ಷೀಣಂ ಅಗಣಿತ ಕಾತಂ ವೀರಂ ಪರತಶತಾಸಂ ತೇಜಂ ಮಹಾಬಲಾಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು. ಧನ್ಯವಾದಗಳು. ಮುಂದೆ ಇದೇ ವೇದಿಕೆಯಲ್ಲಿ ಸಾಯುಜ್ಯ ಸಂಗ್ರಾಮ ಮತ್ತು ಕಂಸವಧೆ ಯಕ್ಷಗಾನ ನಡೆಯಲಿದೆ. ಈಗ ಶ್ವೇತಾ ಅವರಿಂದ ಒಂದು ಹಾಡು. ಕಲಿಯುಗದ ಕಮನೀಯ ಮಾರುತಿ ಬ್ರಹ್ಮ ಕಲಶೋತ್ಸವದಿ ಶೋಭಿತ ಶಕ್ತಿ ಅಮ್ಮ
ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಶರಣು ಅಮ್ಮ ಕಾಳಿ ಕಾಂಬೆಯ ಮಗೆ ನೀಡು ದರ್ಶನ ಎಂಬ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಅಮ್ಮ ಕಾಳಿ ಕಾಂಬೆಯೇ ನಮ್ಮ ಕುಲದ ಒಡತೆಯೇ ದೊಡತಿ ಮಾತೆಯೇ ಮಂಗಳಪುರದ ಶಕ್ತಿಯೇ ಅಮ್ಮ ಕಾಳಿ ಕಾಂಬೆಯೇ ನಮ್ಮ ಕುಲದ ಒಡತೆಯೇ ದೊಡತಿ ಮಾತೆಯೇ ಮಂಗಳಪುರದ ಶಕ್ತಿಯೇ ವಿಶ್ವಕೈಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ವಿಶ್ವಕೈಮ ಕುಲದೇವಿ ಲೋಕದೊಡತಿಯ ಆ ಶಿವನ ಪರಸತಿ ತ್ರಿಶೂಲಧಾರಿಯ ನಿತ್ಯ ಕೈಮದೊಡನೆ ಮಾಡು ಶುದ್ಧ ಭಕ್ತಿಯ ಸತ್ಯ ಧರ್ಮದಿಂದ ಸವೆಸು ಬಾಳದಾರಿಯ ಕರುಣಿಸುವಳು ಇಹದಿ ಶಾಶ್ವತದ ಕೀರ್ತಿಯ ಧರದಿ ಹರಿಸಿ ಸುರಿಸುವಳು ವರದ ವರ್ಷಧಾರೆಯ ಅಮ್ಮ ಕಾಳಿ ಕಾಂಬೆಯ ಮಗೆ ನೀಡು ದರ್ಶನ ಎಂಬ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಅಮ್ಮ ಕಾಳಿ ಕಾಂಬೆಯೇ ನಮ್ಮ ಕುಲದ ಒಡತೆಯೇ ದೊಡತಿ ಮಾತೆಯೇ ಮಂಗಳಪುರದ ಶಕ್ತಿಯೇ ಅಮ್ಮ ಕಾಳಿ ಕಾಂಬೆಯೇ ನಮ್ಮ ಕುಲದ ಒಡತೆಯೇ ದೊಡತಿ ಮಾತೆಯೇ ಮಂಗಳಪುರದ ಶಕ್ತಿಯೇ ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರಶಿವ ಶ್ರೀ ಕ್ಷೇತ್ರ ನಾಯಕ ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರಶಿವ ಶ್ರೀ ಕ್ಷೇತ್ರ ನಾಯಕ ಗುರುಮಠದಲ್ಲಿ ಗುರು ವಿಶ್ವ ಕೈಮ ಸಮ್ಮುಖ ವೀರಭದ್ರ ಕ್ಷೇತ್ರದಲ್ಲಿ ಭದ್ರ ರಕ್ಷಕ ನವಗ್ರಹ ಸ್ಥಿತ ನಾಗ ಸಂತಾನ ಕಾರಕ ನಡೆದ ಒಂದು ಶಕ್ತಿಯೇ ಅಮ್ಮ ಕಾಳಿ ಕಾಂಬೆಯ ಮಗೆ ನೀಡು ದರ್ಶನ ಎಂಬ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಶರಣು ಅಮ್ಮ ಕಾಳಿ ಕಾಂಬೆ ನೀಡು ದರ್ಶನ ಎಂಬ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ರಂಗ ಪೂಜೆ ಹೂವ ಪೂಜೆ ನಿನಗೆ ಅರ್ಪಣೆ ಮಾಂಗಲ್ಯದಾಯಕಿಗೆ ಕುಂಕುಮಾರ್ಚನೆ ರಂಗ ಪೂಜೆ ಹೂವ ಪೂಜೆ ನಿನಗೆ ಅರ್ಪಣೆ ಮಾಂಗಲ್ಯದಾಯಕಿಗೆ ಕುಂಕುಮಾರ್ಚನೆ ಬಿಲ್ವಪತ್ರೆ ಮುದದಿಂದ ಶಿವ ಸಮರ್ಪಣೆ ನಾಗ ಸುಬ್ರಹ್ಮಣ್ಯನಿಗೆ ತನು ಸಮರ್ಪಣೆ ವಿಘ್ನಗಳ ಭಕ್ತಗೊಳಿಸಿ ಗಣಯಾಗವನೇ ಪಡೆದು ಭಕ್ತ ಕೋಟಿಗೊಲಿವ ದಿವ್ಯ ಶಕ್ತಿಯೇ ಅಮ್ಮ ಕಾಳಿ ಕಾಂಬೆಯ ಮಗೆ ನೀಡು ದರ್ಶನ ಎಂಬ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಶರಣು ಅಮ್ಮ ಕಾಳಿ ಕಾಂಬೆಯ ಮಗೆ ನೀಡು ದರ್ಶನ ಎಂಬ ಕೋಟಿ ಪಾಪ
ಕಮಲದಡಿಯೇ ಕಳೆವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸು ತನು ಮನ ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ ದೈವದೊಡತಿ ಮಾತೆಯೇ ಮಂಗಳಪುರದ ಶಕ್ತಿಯೇ ಅಮ್ಮ ಕಾಳಿಕಾಂಬೆ ನಮ್ಮ ಕುಲದ ಒಡತಿ ದೈವದೊಡತಿ ಮಾತೆಯೇ ಮಂಗಳಪುರದ ಶಕ್ತಿಯೇ. ಧನ್ಯವಾದಗಳು. ಶ್ರೀ ಕ್ಷೇತ್ರ ಬನ್ನಡ್ಕದ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಯಕ್ಷಸಿರಿ ಕಲಾವೇದಿಕೆ ಬನ್ನಡ್ಕ ಇದರ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಬಯಲಾಟ ಇದೀಗ ನಡೆಯಲಿದೆ. ಸಾಯುಜ್ಯ ಸಂಗ್ರಾಮ ಮತ್ತು ಕಂಸವಧೆ.
कृपाकरना पावन चरित पुण्योदयना भावज विषय के सिलुकदना कोविद गिरिजय वरसुतना चंद्रगे शापवनितवना ಶಾಪವನಿತ್ತವನ ಅಂದ ಚಂದ ತಿಂದೊಪ್ಪುವ ಗಜಮುಖನ ಅಂದ ಚಂದ ತಿಂದೊಪ್ಪುವ ಗಜಮುಖ ಚಂದನ ಕುಂಕುಮ ಲೇಪಿತನ ಇಂದ್ರಾದಿ ಬಕುತದ ಪೊರೆ ಭವನ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ವರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮಾಧಪುರ ವಿಘ್ನೇಶ್ವರನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ತಾದಿನ್ನ 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 ತೈ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ತಾದಿನ್ನ 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 ತೈ ತೈ ದಿನ್ನ ತೈ ತಾದಿನ್ನ ತೈ ತೈ ದಿನ್ನ ತೈ ತಾದಿನ್ನ ತೈ ತೈ ದಿನ ತಾದಿನ ತೈ ದಿನ ತಾದಿನ ತೈ ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ
ಹಲ್ 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 ಶ್ರೀ ಗುರುಗಣಾಧಿಪತಯೇ ನಮಃ ಅಂಬುರುಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯೋತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೋಡ ಮಾಡುತ್ತ ಬಳಿಪೆ ನೀ ಕಥಾಮೃತವ
ಜೀವನದ ಜೀವಾಳವಾಗಿರುವ ಸುಖ ಶಾಂತಿ ನೆಮ್ಮದಿಗಳಿಗೆ ಕಾಡಾದರೇನು ನಾಡಾದರೇನು ಎರಡೂ ಒಂದೇ. ಈ ಸತ್ಯತೆಯನ್ನು ಪಂಚವಟಿಯ ಎಲೆಮನೆಯಲ್ಲಿ ಕಂಡವರು ನಾವು. ಕೆಲವು ಕಾಲಗಳನ್ನು ಅಲ್ಲಿ ಸುಖದಿಂದಲೇ ಕಳೆದೆವು. ಏನು ಮಾಡೋಣ? ಮತ್ತೆ ಸೀತಾಪರ್ಣದಿಂದಾದ ದುಃಖ, ಸೀತಾನ್ವೇಷಣೆ, ಸುಗ್ರೀವ ಸಖ್ಯವೇ ಮುಂತಾದ ಕರ್ತವ್ಯ ಪಥದಲ್ಲಿ ಬದುಕಿನ ವಿವಿಧ ಮುಖಗಳ ಭಾವಸ್ಪಂದನೆಯ ಅನುಭವವೂ ನಮ್ಮ ಪಾಲಿಗಾಯಿತು. ಹನುಮಂತನಿಂದ ಸೀತೆಯ ಇರವನ್ನು ತಿಳಿದು ಸುಗ್ರೀವಾದಿ ಕಪಿನಾಯಕರಿಂದ ಶರದಿಗೆ ಸೇತು ಬಂಧನ ಕಾರ್ಯವೂ ನಡೆದು ನಾವು ಲಂಕೆಯನ್ನು ಸೇರಿಕೊಂಡಿದ್ದೇವೆ. ಶರಣ ಶ್ರೇಷ್ಠನಾದ ವಿಭೀಷಣನು ನಮ್ಮಲ್ಲಿ ಸೇರಿಕೊಂಡಿದ್ದಾನೆ. ಯುದ್ಧ ನಡೆಯುತ್ತಿದೆ. ರಾವಣ ಪಕ್ಷದ ಅನೇಕ ರಾಕ್ಷಸರು ನಮ್ಮಿಂದ ಹತರಾಗಿದ್ದಾರೆ. ಸುಗ್ರೀವ, ನೀಲ, ಅಂಗದ, ಜಾಂಬವಾದಿ ವೀರರೇ, ನೀವು ನಿಜಕ್ಕೂ ವೀರರೇ ಸರಿ. ನಿಮ್ಮ ಸತ್ವ ಸಾಹಸಗಳನ್ನು ಎಷ್ಟು ಹೊಗಳಿದರೂ ಕಡಿಮೆ. ಶ್ರೀರಾಮಚಂದ್ರ ಇನಕುಲೋದ್ಭವ ರಾಮಚಂದ್ರನ
ನೀನು ಸೂರ್ಯಸುತನಾದ ಈ ಸುಗ್ರೀವನ್ ಭಾಗ್ಯದ ಬೆಳಕಾಗಿ ಬಂದ ಮಹನೀಯನಾಗಿದ್ದೀಯ. ಧರ್ಮದ ಸಂಸ್ಥಾಪನಾರ್ಥವಾಗಿ ಭೂಮಿಗಿಳಿದು ಬಂದ ಭಗವಂತನಿ ನಿನ್ನ ಪಾದ ಸೇವೆಯ ಪರಮ ಭಾಗ್ಯವು ಈ ಸುಗ್ರೀವನಿಗೆ ಒದಗಿ ಬಂದಿರುವುದರಿಂದ ನನ್ನ ಈ ಜನ್ಮ ಪಾವನವಾಯಿತು ಸ್ವಾಮಿ. ಅಂಗದ ನಿಲ್ದನು ಹಿಂಗದ ರಣದಲ್ಲಿ ಮುಂಗತೆಯೊಳಗಿಹೆನು
ಮನದಲ್ಲಿ ಮತಿಸುತ್ತ ಕಾರ್ಯಾಸಕ್ತನಾಗಿ ರಾವಣೇಶ್ವರನೆಂಬುದಾಗಿ ಕೇಳಿದ್ದೇವೆ. ನಾನೇ ಸರಿ, ನಾನೇ ಸರಿ. ಬಂದಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಬಳಿಕ ಮರುದಿನ ಇತ್ತ ರಾವಣ
ಪೀಠದಲ್ಲಿ ರಾರಾಜಿಸುತ್ತಿರುವಂತಹ ಈ ರಾವಣೇಶ್ವರನ ಜಯಮಾನವೇ ಹಾಗೆ. ಮುಂದೇನು ಮತ್ತೇನು ಇನ್ನೇನು ಎಂಬುದನ್ನು ಆಲೋಚಿಸದೊಂದಿಗೆ ಶೀಘ್ರದಲ್ಲಿಯೇ ಮುಂದಿನ ಕೆಲಸ ಮಾಡಿ ಪೂರೈಸು. ಆದ್ದರಿಂದಲೇ ಪ್ರತಿಕಾರವೇ ಮುಖ್ಯ ಗುರಿಯಾಗಿಸಿಕೊಂಡು ಸೀತೆಯನ್ನು ತಂದಿದ್ದೇನೆ. ಅಶೋಕವನದಲ್ಲಿ ಭದ್ರವಾಗಿ ಬಿಟ್ಟಿದ್ದೇನೆ. ಆ ಬಳಿಕ ಕಳೆದು ಹೋದ ಒಂದೊಂದು ದಿನದಲ್ಲಿ ಮಹತ್ವವಾದ ಪ್ರಕರಣಗಳೇ ನಡೆದು ಬರುತ್ತಿವೆ. ರಾಮರಾವಣನ ಸಂಘರ್ಷದಲ್ಲಿ ನಡೆಯುತ್ತಿರುವಂತಹ ಯುದ್ಧ ಎಷ್ಟು ದಿನವಾಯಿತು ಅದು ಮುಖ್ಯವಲ್ಲ. ಅದನ್ನು ಇನ್ನು ನಾನು ತಲೆ ಕೆಡಿಸುವುದಿಲ್ಲ. ನಿನ್ನೆ ದಿನ ಯುದ್ಧಕ್ಕಾಗಿ ದೇವಾಂತಕ ನರಾಂತಕರು ರಣಕ್ಷೇತ್ರವನ್ನು ಸೇರಿದ್ದಾರೆ. ಇಂದಿನಂತೆ ವಿಶೇಷವಾದ ವಿಶೇಷಣವನ್ನು ಹೊತ್ತ ಈ ವರಸಿಂಹವಿಷ್ಟರವನ್ನೇರಿ ಒಟ್ಟು ಅಲವಸ್ತನಾಗಿದ್ದೇನೆ. ಯಾರದು ಯಾರದು? ಹೇಳು ಹೇಳು, ಯಾರು ನೀನು? ಹಾಗಲ್ಲ, ದೂತ. ದೇವಾಂತಕ ನರಾಂತಕರೊಂದಿಗೆ ಯುದ್ಧಕ್ಕೆ ತೆರಳಿದವ ನೀನು. ಪರಿಣಾಮ ಏನಾಯ್ತು? ಎತ್ತ ನೋಡಿದ ರಕ್ತ ಬರದೋ ಇಷ್ಟಕ್ಕೆಲ್ಲ ಕಾರಣನಾದ ಆ ಬಡಮಾನವ ಪೋರನಾದ ರಾಮನನ್ನು ಸಂಹರಿಸದೆ ಬಿಡಲಾರೆ. ಈ ಕಾಯಕವನ್ನು ಈಗಲೇ ಮಾಡಿ ಪೂರೈಸದಿದ್ದರೆ ತಂದೆ ವಿಶ್ವವಾಸು, ತಾಯಿ ಕೈಕಸೆಯ ಮಗನಾಗಿ ಜನಿಸಿದ ನಾನೇ ದೇವಫಲ. ಆದ್ದರಿಂದ ತಡ ಮಾಡುವುದಿಲ್ಲ, ಮಹತ್ತರವಾದ ಚಂದ್ರಹಾಸವನ್ನು ಹಿಡಿದು ರಣಕ್ಷೇತ್ರಕ್ಕೆ ತೆರಳುತ್ತೇನೆ. ಎನ್ನುತ್ತ ಕೊನೆ ಮೀಸೆಗಳ ತಿರುಹುತದನು ಜಪದಿ ನಿದಿರಲು ಕಾಡುತ್ತ ಅನಘ ಮದಿಯತಿ ಕಾಯನಗುತ್ತನು ಬಿದಂಗೆ
ಜಗದೇಕದಲ್ಲಣನಾಗಿ ಸುವರ್ಣಲಂಕೆಯ ಕೀರ್ತಿ ಧ್ವಜವನ್ನು ಎತ್ತಿ ಮೆರೆಸಿದವರು ನನ್ನ ತೀರ್ಥರೂಪರು. ವೇದಾಂಗಗಳನ್ನು ಬಲ್ಲ ಮೇಧಾವಿಯಾದ ನನ್ನಪ್ಪ ವಿಚಾರ ವಿಮರ್ಶೆಗಳಲ್ಲಿಯೂ ವಿಪುಲವಾದ ವಿದ್ವತ್ತನ್ನು ಸಂಪಾದಿಸಿದವರು. ಅಂತಹ ತ್ರಿಜಗದಲ್ಲಣ ರಾವಣೇಶ್ವರ ಇಂದು ರಾಮನ ರಣದಿ ಕೆಡವುದೇ ಎಂಬಲ್ಲಿಂದ ತೊಡಗಿ, ಅದಲ್ಲವಾದರೆ ತಂದೆ ತಾಯಿಗಳಿಗೆ ಜನಿಸಿದ ಕಂದನಲ್ಲ ಎಂಬಲ್ಲಿಯವರೆಗೂ ಮುಂದಾಗಿ ಮೀಸೆಯ ಮೇಲೆ ಕೈಯಾಡಿಸುತ್ತಿರುವರಲ್ಲ. ಯಾಕೆ ಹೀಗಾಗಿ? ಏನೇ ಇರಲಿ, ಈ ಸಂದರ್ಭದಲ್ಲಿ ಅವರ ಕರ್ಮಪುತ್ರನಾದ ಈ ಅತಿಕಾಯನು ಕರ್ತವ್ಯ ವಿಮುಖನಾಗುವುದು ಸರಿಯಲ್ಲ. ನನ್ನ ಮನದಂತರಾಳದಲ್ಲಿ ಆ ಶ್ರೀರಾಮದೇವನ ಕುರಿತಾಗಿ ನಾನು ಕಂಡುಕೊಂಡಂತಹ ದೈವತ್ವವನ್ನು ತಂದೆಯವರಲ್ಲಿ ತಿಳಿಸಿ ಅವರನ್ನು ಎಚ್ಚರಿಸಬೇಕಾದದ್ದು ಸಕಾಲಿಕ. ಆದ್ದರಿಂದ ಅವರ ಪಾದಗಳಿಗೆ ನಮಸ್ಕರಿಸಿ ನಿವೇದಿಸಿಕೊಳ್ಳುತ್ತೇನೆ. ಜನಕ, ವಂದಿಸಿಕೊಂಡಿದ್ದೇನೆ. ಏನು ವಿಶೇಷ? ಜನಕ, ಈ ಯಾಕಪ್ಪ ಈ ಮರುಳು? ಏತಗೆ ಮರುಳಾ ಹೇ ತಾತಾಯ, ಮರುಳಾ ಹೇ ತಾತಾಯ, ರಘುನಾಥನು ಕಲಹ ವಿಲೋಕ ಪ್ರಖ್ಯಾತ. ಸ್ವರೂಪಿಯಾದ ಆ ಶ್ರೀರಾಮಚಂದ್ರನಲ್ಲಿ ತಾವು ಹಗ್ಗತನವನ್ನು ಸಾಧಿಸುವುದು ಸರಿ. ನಮ್ಮಿಂದ ಇದು ಸಾಧ್ಯವಾದೀತೆ. ತಂದೆಯವರೇ, ಕಾಡ ವೀರ ವಿರಾಧನೇನಾದ ಕರದೂಷಣಾದಿ ವೀರರ ಗತಿಯೇನಾಯಿತು? ಶ್ರೀರಾಮನ ಕುರಿತಾದ ಪ್ರತಿಯೊಂದು ವಿಷಯವನ್ನು ವಿಮರ್ಶಿಸಿದಾಗ ಹೇಗೆ ಇರಿತಕ್ಕೆ ಅಂಬರವೂ ತುಂಡಾಗುವುದಕ್ಕೆ ಸಾಧ್ಯವಿಲ್ಲವೋ, ಇರುವೆಯೊಂದು ಕಚ್ಚುವುದರಿಂದ ಬೃಹತ್ ಬಂಡೆ ಹೆದರುವುದಿಲ್ಲವೋ, ಅಂತೆಯೇ ಅವನ ಮುಂದೆ ನಮ್ಮ ಪೌರುಷವೆಲ್ಲ ನಿಷ್ಪ್ರಯೋಜಕ. ಆದ್ದರಿಂದ ತಾವು ತಂದಿರಿಸಿರುವ ಮಹಾಮಾತೆಯಾದ ಸೀತಾದೇವಿಯನ್ನು ರಘುವರನಿಗಿತ್ತು ಸೀತೆಯನು ರಘುವರನಿಗಿತ್ತು ಅನುಜಾತನಾಗಿ
ಕರೆತದು ಸೀತೆಯನು ರಘುವರನಿಗಿತ್ತು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲ್ಲಿ ಕರೆತದು ರಾಜವನಾಳುವುದು ಸುಖದಿ ರಾಜವನಾಡುವುದು ಸುಖದಿ ಸೀತೆಯನು ರಘುವರನಿಗಿತ್ತು ಆ ರಘುವರನ ವಧುವಾದ ಜಗಜ್ಜನನಿಯಾದ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ತಮ್ಮ ಸಹೋದರನು ನನ್ನ ಚಿಕ್ಕಪ್ಪನೂ ಆಗಿರುವ ವಿಭೀಷಣನನ್ನು ನಮ್ಮೊಂದಿಗೆ ಸೇರಿಸಿಕೊಂಡು ಸುಖ ಸಂತೋಷದಿಂದ ನೆಮ್ಮದಿಯ ಬದುಕನ್ನು ಬಾಳಿ ಬೆಳಗಬೇಕೆಂಬುದೇ ನನ್ನ ಆಶಯವಪ್ಪ. ಮಗನೇ ಅತಿಕಾಯ, ನೀನಿನ್ನು ಕೇಳಿ ತಿಳಿದು ಅರಿತು ತಿಳಿಯಬೇಕಾದ್ದು ಬಹಳಷ್ಟಿದೆ ಮಗನೇ. ಆದ್ದರಿಂದ ಸತ್ಯ ನಾನು ಹೇಳುವುದನ್ನು ಕೇಳು. ನೀನೆಂದ ಆ ರಾಮ ನಮ್ಮ ರಿಪುಸ್ಥಾನದಲ್ಲಿರುವನೆಂಬುದನ್ನು ಜ್ಞಾಪಿಸಿಕೊ. ಹಾಗಾಗಿ ರಿಪುಮತನಕ್ಕೆ ಪೋಪಡೆ. ಇದಕ್ಕೆ ನೀನು ವಿಮುಖನಾಗಿದ್ದರೆ ಇದನ್ನು ಮಾತ್ರ ಕೇಳು. ಏಕೆಂದರೆ ನನ್ನ ದೃಢ ನಿರ್ಧಾರನೆಂಬುದು ಗೊತ್ತೇ. ಇದು ನನ್ನ ಅಚಲವಾದ ನಿರ್ಧಾರ. ಈ ರಾವಣೇಶ್ವರ ದೊಡ್ಡ ಛಲವನ್ನು ಬಿಡುವವನಲ್ಲ. ನೀನು ಏನು ಬೇಕಾದರೆ ಮಾಡಿಕೊ. ಮತ್ತೆ ಚಿತ್ತದಲ್ಲಿ ಗ್ರಹಿಸಿಕೊಂಡು
ಅಹುದು ಅಹುದು ಯಾರ ಮನದಂತರಾಳದಲ್ಲಿ ಏನೇನು ಯೋಚನೆಗಳಿವೆಯೋ ಏನೇನು ಗ್ರಹಿಕೆಗಳಿವೆಯೋ ಬಲ್ಲವರ 10 ತಲೆಗಳನ್ನು ಹೊತ್ತು 10 ಯೋಚನೆಯನ್ನು ಮಾಡಿದರು ಮತ್ತೆ ಒಂದೇ ಯೋಚನೆಯನ್ನ ತೀರ್ಮಾನವನ್ನು ಕೈಗೊಳ್ಳಬಲ್ಲ ಮಹಾ ಮೇಧಾವಿ ನಮ್ಮಪ್ಪ. ಅದೇನೆಂದು ಅವರಿಗೆ ಮಾತ್ರ ಗೊತ್ತಿರಬಹುದು. ಇನ್ನು ಅವರ ಸುಪುತ್ರನಾಗಿ ಸಹಜ ವೈಷ್ಣವ ಆರಾಧಕನಾಗಿ ವೀರತ್ವವನ್ನು ಮೈಗೂಡಿಸಿಕೊಂಡಿರುವ ನಾನು ತಂದೆಯವರ ತೀರ್ಮಾನಕ್ಕೆ ಬದ್ಧನಾಗಬೇಕಾಗಿರುವುದು ನನ್ನ ಕರ್ತವ್ಯವೇ ಸರಿ. ಆದ್ದರಿಂದ ಸಮರಕ್ಕೆ ಹಿಂಜರಿಯುವವನೆಂದು ಭಾವಿಸಬೇಡಿ. ರಣವೀಳ್ಯವನ್ನಿತ್ತು ಕಳುಹಿಸಿಕೊಡಿ. ಶಾಬಾಷ್ ಅತಿಕಾಯ. ಇದು ಹೊಂಬಟ್ಟಲಿನಲ್ಲಿ ರಣವೀಳ್ಯವನ್ನಿತ್ತು ಹರಿಸಿದ್ದು. ಹೋಗಿ ಬಾ ಕಂದ. ಅನುಜ್ಞೆಯನ್ನು ಪಡೆದಂತಹ ನಾನು ಹೀಗೆ ತೆರಳುವುದೇ ತರಿಸಿ ತುಳಸಿಯ ಮಾಲೆ ತರಿಸಿ ತುಳಸಿಯ ದಂಡೆಗಳ ಕೊರಳೋಳ ಅದಕ್ಕನುಗುಣವಾಗಿ ಶ್ರೀ ತುಳಸಿಯ ಮಾಲೆಯನ್ನು ಕೊರಳಲ್ಲಿ ಧರಿಸಿಕೊಂಡೆ. ಹಣೆಗೆ ತ್ರಿಪುಂಡವನ್ನು ರಚಿಸಿಕೊಂಡೆ. ನನ್ನನ್ನು ಹೊತ್ತು ಹೆತ್ತು ಸಲಹಿದ ಪುಣ್ಯವಂತೆ ಅಮ್ಮ ಧಾನ್ಯಮಾಲಿನವರ ಪಾದಪದ್ಮಗಳಿಗೂ ಎರಗಿಕೊಂಡೆ. ಅದಾಗಲೇ ಮಣಿಮಯವಾದ ರಥವು ಸಿದ್ಧವಾಗಿದೆ. ರಥವನ್ನೇರುತ್ತೇನೆ. ಸಂಸಾರ ಶರಧಿಗೆ
ಸಾಯುಜ್ಯ ಪದವಿಯನ್ನು ಬಯಸುವವರೆಲ್ಲ ನನ್ನೊಂದಿಗೆ ಬನ್ನಿ. ಈಶನು, ಕಮಲಾಸನನು, ಕೇಶವನು ಯಾರನ್ನು ಆರಾಧಿಸುವವರು ಆದೀತು. ಅವರವರ ಬಕುತಿಯ ಬಟ್ಟಲಿನಲ್ಲಿ ಎಷ್ಟನ್ನು ಪಡೆಯಬಹುದೋ ಅಷ್ಟನ್ನೂ ಪಡೆಯಬಹುದು. ನಿರಾಯಾಸವಾಗಿ ಮೋಕ್ಷ ಸಾನ್ನಿಧ್ಯವನ್ನು ಸೇರಬಹುದು. ಹೌದು, ರಾಮನೇ ಪರದೈವ. ಅಳಿಯದಚಲ ಬ್ರಹ್ಮನೆಂದು ತಿಳಿದಂತಹ ನಮ್ಮ ದೈತ್ಯರಲ್ಲಿ ಕೆಲವರೆಲ್ಲ ಗಜ ರಥ ಹಯಗಳ ಸಮೇತವಾಗಿಯೇ ಹೊರಟು ಬಂದರಲ್ಲ. ಸರಿ, ಸಾಗೋಣ ಮುಂದೆ. ಈತನಾರು ಪೇಳಯ್ಯ ವಿಭೀಷಣ ನೀನು ವಿಭೀಷಣ ಸ್ವಾಮಿ, ಸೀತಾರಮಣನಾದ ನನ್ನ ಅನುಭವದಂತೆ ಎಂತೆಂತಹ ದಾನವ ವೀರರು ನಿನ್ನ ಲಂಕೆಯಲ್ಲಿದ್ದಾರೆಂಬುದು ಇದೀಗ ನಿನ್ನ ಮೂಲಕ ಒಂದೊಂದಾಗಿ ವೇದ್ಯವಾಗುತ್ತಾ ಬರುತ್ತಿದೆ. ಹೌದು ಅಯ್ಯ ವಿಭೀಷಣ ಸ್ವಾಮಿ, ಇಲ್ಲೀಗ ಬಂದು ನಿಂತವನ ಇವನ ಪರಿಚಯವನ್ನು ಸ್ವಲ್ಪ ಹೇಳುವೆಯಾ? ಜಿಯ ಲಾಲಿದು ವೀರ ನತಿ ಕಾಯರು ಬಾದ ಈತ ದೈತ್ಯರಾಯ ರಾವಣನೆ ನಟನೆಯ ಕುಮಾರಗ ದೈತ್ಯರಾಯ ರಾವಣನೆ ನಟನೆಯ ಕುಮಾರಗ ಈತ ಕಾಡೈ ಜಿಯಾ ಈತನೇ ಈತನಾಗಿದ್ದಾನೆ. ಅತಿಕಾಯನೆಂಬ ತನ್ನ ಹೆಸರಿನ ಹಿಂದೆಯೂ ಮುಂದೆಯೂ ವೀರತನದ ಸಂಕೇತವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ. ಮಾತ್ರವಲ್ಲ, ಸಾಕ್ಷಾತ್ ವೈಷ್ಣವ ಶಿರೋಮಣಿ ಎಂಬ ವಿಶೇಷಣವನ್ನು ಪಡೆದುಕೊಂಡವನು. ರಾವಣನ ಎರಡನೆಯ ಮಗನು, ಧಾನ್ಯ ಮಾಲಿನ್ಯ ಸುಪುತ್ರನೂ ಆಗಿರುವಂತಹ ಇವನು ಶಕ್ತಿ ಭಕ್ತಿ ಈ ಎರಡರಲ್ಲಿಯೂ ರಾವಣನ ಒಂದನೆಯ ಮಗನಾದ ಇಂದ್ರಜಿತುವನ್ನು ಮೀರಿಸಬಲ್ಲ ಸಮರ್ಥನೆ ಎಂದರೂ ಅತಿಶಯೋಕ್ತಿಯಾಗಲಾರದು. ಇಂದ್ರಜಿತುವು ಅತುಳ ಪರಾಕ್ರಮಿಯೇನೂ ಹೌದಾದರು, ಪಾತಕಿಯಾದ ಅವನಿಂದಲೂ ಪುಣ್ಯಾತ್ಮನಾದ ಈತನೇ ಬಲಾಢ್ಯನೆಂಬುದರಲ್ಲಿ ಅನುಮಾನವಿಲ್ಲ. ಆದ್ದರಿಂದ ತಾವನ್ನಂತೆ ಇವನ ಕೊನೆಯ ಅಂಕವನ್ನು ಕಾಣುವುದು ಬಹಳ ಕಷ್ಟದ ಕೆಲಸವಾಗಿದೆ ದೇವಾ. ಇದು ಮೊದಲಾಡುವುದೋ
ಲಕ್ಷ್ಮಣಾಂಕನಾದ ನಾನು ಅತಿಕಾಯನನ್ನು ಖಂಡಿತವಾಗಿಯೂ ಸಂಹರಿಸಿಕೊಡುತ್ತೇನೆ. ಅಣ್ಣ ದೇವನಲ್ಲಿ ನಿವೇದಿಸಿಕೊಳ್ಳುತ್ತೇನೆ. ಅಣ್ಣ, ಅಮ್ಮ, ಇದೋ ನನ್ನ ಕೈಯಲ್ಲಿ ಕುಣಿಯುತ್ತಿರುವ ಧನುಷರಗಳನ್ನೊಮ್ಮೆ ನೋಡಿ. ಆ ದುಷ್ಟನನ್ನು ಖಂಡಿತವಾಗಿ ಸಂಹರಿಸಿಕೊಡುತ್ತೇನೆ. ನೋಡಿ ಎಲ್ಲವರಂತಲ್ಲ ಭೂರಿ ಪರಾಕ್ರಮ ಉಳ್ಳವನತಿ ಕಾಯನು
ರಥವು ಹರಿಸುತ್ತಲಾಕ್ಷಣದಿ ಭರದೇವತ ನಯ ರಥವು ಹರಿಸುತ್ತಲಾಕ್ಷಣದಿ ಬಳಿಕ ವೀರನೊಳೆಂದ ಸಮರಾಂಗಣವನ್ನು ಪ್ರವೇಶ ಮಾಡಿ ವೈರಿಪಾಳ್ಯದ ಕೆಲವರನ್ನೆಲ್ಲ ಸೋಲಿಸಿ ಮುಂದೊತ್ತಿ ಬರುತ್ತಿರುವ ಕಾಲಕ್ಕೆ ಇದಿರಾಗಿ ಯಾರದು ಬರುತ್ತಿರುವುದು? ನನ್ನ ಪ್ರಥಮ ಗುರಿ ಲಕ್ಷ್ಯ ಇರುವುದು ಅದೇ ಕಡೆಗೆ, ಸೂರ್ಯವಂಶಲಲಾಮನಾದ ಶ್ರೀರಾಮನೆಡೆಗೆ. ಆದರೆ ರಾಮನೊಂದಿಗೆ ಲಕ್ಷ್ಮಣನು ಇದ್ದಾನಲ್ಲ, ಹಾಗಿದ್ದರೆ ಅವರಿಬ್ಬರಲ್ಲಿ ಇವನ್ಯಾರಿರಬಹುದು? ರಣಕ್ಷೇತ್ರದ ಪ್ರಾರಂಭದಲ್ಲಿ ಪರಿಚಯ ಕೇಳುವುದರಲ್ಲಿ ತಪ್ಪೇನಿಲ್ಲ, ಅವನಲ್ಲಿಯೇ ವಿಚಾರಿಸುತ್ತೇನೆ. ಎಲ್ಲ ವೀರನೇ ಬಾಳಿರೆ ಮಾತ್ರವಲ್ಲ, ರಾಮ ಲಕ್ಷ್ಮಣರಿಬ್ಬರಲ್ಲಿ ನೀನೊಬ್ಬನೆಂಬುದು ನನಗೆ ಮನವರಿಕೆ ಆಯಿತು. ಹಾಗಿದ್ದರೆ ಹೇಳು, ನೀನು ರಘುಕುಲಕ್ಕೆ ತಿಲಕಪ್ರಾಯನಾದ ರಾಮನೋ ಅಥವಾ ಅವನ ತಮ್ಮ ಲಕ್ಷ್ಮಣನು? ರಾವಣನ ಮಗ ಈ ಅತಿಕಾಯನಲ್ಲಿ ಬೇಗ ಹೇಳಬೇಕು. ಯಾಕೆ ಇದು ರಣಕ್ಷೇತ್ರವಲ್ಲವೇ? ಅತಿಕಾಯ ನನ್ನ ಉತ್ತರ ಇಷ್ಟೇ. ಏನು? ನೀನು ರಾಮನೆಂದು ತಿಳಿದರೆ ನಾನು ಅವನೇ, ನೀನು ಲಕ್ಷ್ಮಣನೆಂದು ತಿಳಿದರೆ ಅವನು ನಾನು. ಇದನ್ನು ನಿನ್ನ ಕಲ್ಪನೆಗೆ ಬಿಟ್ಟಿದ್ದೆ. ನನಗಿದೆ. ನನ್ನ ಲಕ್ಷ್ಯ ಅದಲ್ಲ. ಮತ್ತೆ ಈ ಯುದ್ಧಕ್ಕೆ ನನಗೆ ಯಾರು ಆದೀತು? ಆದರೆ ಸಮರಾಂಗಣದೊಳ ಆತ್ಮನಿವೇದಕರು ನಾವು ಚಿನ್ಮಯಂಗೆ. ಈ ಪರಮ ಗುರಿಯನ್ನು ಮುಟ್ಟುವುದಕ್ಕೆ ಹಾತೊರೆಯುತ್ತಿರುವ ಈ ಅತಿಕಾಯನ ಮುಂದೆ ಹಾರಿಕೆಯ ಉತ್ತರವನ್ನು ಕೊಟ್ಟು ಹಾರಾಡಬೇಡ. ತೋರಿಸು ನಿನ್ನ ಪರಾಕ್ರಮವನ್ನು. ಇದು ಬಾಣ ಪ್ರಯೋಗ ಮಾಡುತ್ತೇನೆ. ಬಹುವಿಧ ಶಸ್ತ್ರಚಯವಾ
ಸಂಶಜನಿರದೆ ಅನಂತ ನೌಷಜನಿರದೆ ಖಂಡಿಸಲು ಅಂತರಂಗದೊಳೆದ ಗಹ ಗಹಿಸುತ್ತ ಲತಿಕಾಯ ಯೌದು ನಮ್ಮಸ್ತ್ರಗಳು ಹರಿದ ಸುರಾಂತಗಾತ್ಮನುಳು ಅಕಟಕಟ ಬರಿದೆ ಭ್ರಾಂತ ತಾನದರಿತು ಮತ್ತಿಲ್ದ ನವರೊಡನೆ ಭ್ರಾಂತ ತಾನದು ಅರಿತು ಮತ್ತಿಂತೆಂದ ನವನೊಡನೆ ಅರ್ಥವಾಯ್ತು ಅರ್ಥವಾಯ್ತು. ಅವನಲ್ಲಿಯೇ ನಿವೇದಿಸಿಕೊಳ್ಳುತ್ತೇನೆ. ಸ್ವಾಮಿ, ನೀವು ಜಗದ ಅಧಿದೈವವೆಂಬುದ ನಾವು ಬಲ್ಲೆವು. ನೀವು ಜಗದಧಿದೈವವೆಂಬುದ ನಾವು ಬಲ್ಲೆವು. ನಮ್ಮ ಕುಲದ ಸ್ವಭಾವವನ್ನು ನಾವು ಬಿಡಲು ಬಹುದೇ ಪೂರ್ವ ಪದ್ಧತಿಯ ಬಿಡಲು ಬಹುದೇ ನಾವು ಮಾಡುವ ಸಮರ ಮುಖ ಸೌಭಾವನೋಚಿತ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆನುತ ತೆಗೆದೆಚ್ಚನು ಅತಿಕಾಯ. ನೀವು ಜಗದಧಿದೈವವೆಂಬುದ ನಾವು ಬಲ್ಲೆವು. ತಮ್ಮನ್ನು ಪೂಜಿಸಬೇಕೆಂದು ಇಚ್ಛಿಸಿದ್ದೇನೆ. ಫಲಪುಷ್ಪಗಳಾದ ಪೂಜಾ ಸಾಮಗ್ರಿಗಳು ಇಲ್ಲಿ ಇಲ್ಲದ ಕಾರಣ ನನ್ನಲ್ಲಿರುವ ದಿವ್ಯ ಬಾಣಾವಳಿಗಳ ಮೂಲಕವೇ ಪೂಜಿಸುತ್ತೇನೆ. ಇದೋ ಇದೆಯ ವಾಹನ ನೋಡು,
ಉಪಯೋಗಿಸಿ ಪೂಜೆಯನ್ನು ಪೂರೈಸಿದ್ದೇನೆ ಸ್ವಾಮಿ. ಅತಿಕಾಯ ಅಸಮ ಭಗುತ ನೀನಹುದೈ ನಿನ್ನಂತಹ ಭಕ್ತ ಶ್ರೇಷ್ಠರು ಈ ದಾನವ ಕುಲದಲ್ಲೇ ಇಲ್ಲವಯ್ಯ. ಆದರೆ ನಿನ್ನ ಪೂಜೆಗೆ ಪ್ರತಿಯಾಗಿ ಪ್ರಸಾದ ಕೊಡಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ಹೌದು. ಆದ್ದರಿಂದ ಇದೋ ಬಾಣಾವಳಿಗಳ ಪ್ರಸಾದ. ಶರೀರದ ಆಯುಷ್ಯದ ಕೊನೆಯ ಗಳಿಗೆಯನ್ನು ಮುಟ್ಟಿದ್ದಾನಲ್ಲ ಈ ಮಹಾ ಹಂತಕ್ಕೆ. ಧನ್ಯ ಧನ್ಯ ನಾನೇ ಧನ್ಯ. ಕಾಯವಿರುವಲ್ಲಿಯವರೆಗೂ ಆ ಶ್ರೀಮನ್ನಾರಾಯಣನ ಪದವನ್ನು ಪ್ರೀತಿಯಿಂದ ಭಜಿಸಿ ಆ ಮತ್ತೆ ಈ ಜಡದೇಹವನ್ನು ಅವನ ಪಾದದಳದಲ್ಲಿ ತೊರೆದು ಆತ್ಮಾರ್ಪಣೆಯ ಮೂಲಕ ದಿವ್ಯ ಸಾನ್ನಿಧ್ಯವನ್ನು ಸೇರಬೇಕಲ್ಲವೇ? ನಾರಾಯಣ ನಾರಾಯಣ, ಇನ್ನು ತಡ ಮಾಡಬಾರದು. ಎಲ್ಲ ವೀರನೇ, ತಡವಿದೆ ತಕೋ, ತಡೆವುದೇ ತಕೋ ವೀರ ಬೇಗನೆ ವೀರ
ಅತಿಕಾಯ ನಿನ್ನ ಕಣ್ಣುಗಳಿಗೆ ರಾಮನೇ ಗೋಚರಿಸುವಂತೆ ಮಾಡಿದ್ದೇನೆ. ದಿವ್ಯಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ನಮ್ಮಲ್ಲಿಗೆ ಬಂದಾಗ ಇದು ರಾವಣನ ಕುತಂತ್ರವೇ ಎಂದು ನಮ್ಮಲ್ಲಿ ಹಲವು ಮಂದಿ ಸಂಶಯ ವ್ಯಕ್ತಪಡಿಸಿದರಾದರೂ ನಿನ್ನ ಮೇಲೆ ಯಾವುದೇ ಅನುಮಾನ ಪಡದೆ ನಿನ್ನನ್ನು ಅಪ್ಪಿಕೊಂಡೆ. ಅಂದಿನಿಂದ ಇಂದಿನವರೆಗೂ ನೀನು ಮಾಡಿದ ಸಹಾಯ ಮರೆಯುವಂತಿಲ್ಲ. ವಿಭೀಷಣ, ನಿನಗೆ ನಾವೆಲ್ಲ ಕೃತಜ್ಞರಾಗಿದ್ದೇವೆ. ದೇವಾ ವಿಭೀಷಣ, ಏನಿದು ನೀನು ನನ್ನನ್ನು ಹೊಗಳುವುದೇ? ದೇವದೇವೋ ತಮನೆ ಶರಣೆಂಬೆ ದೇವಾ
ನೀನು ಆಡಿಸಿದಂತೆ ಆಡುವವರು ನಾವೆಲ್ಲ. ಈ ಪ್ರಪಂಚದ ಸಕಲ ಚರಾಚರ ಜೀವಿಗಳು ಉಸಿರಾಡುವುದು ನಿನ್ನ ದಯೆಯಿಂದಲ್ಲವೇ? ಈ ಭುವಿಯಲ್ಲಿ ನಿನ್ನ ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ದೊರೆತುದು. ಅದು ನನ್ನ ಪೂರ್ವಜನ್ಮದ ಸುಕೃತ ಫಲದಿಂದಲೇ ಸರಿದೇವ. ಇನ್ನು ಮುಂದೆಯೂ ನಿನ್ನ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ನನಗೊದಗಿಸಿಕೊಡು ತಂದೆ. ಆಗಲಿ ವಿಭೀಷಣ, ಅಂತೂ ಅದೆಷ್ಟೋ ಮಜಲುಗಳನ್ನು ದಾಟಿ ಬಂದ. ಬದುಕಿನ ಈ ಸುದೀರ್ಘ ಸಮಯದಲ್ಲಿ ಜಾಂಬವಂತರು, ನಳ, ನೀಲ, ಗವಯ, ಗವಾಕ್ಷ ಮುಂತಾದ ಕಪಿವೀರರ ಸಹಾಯವನ್ನು ಎಷ್ಟು ಹೊಗಳಿದರೂ ಸಾಲದು. ತಮ್ಮ ಲಕ್ಷ್ಮಣ, ಅಣ್ಣ, ನೀನು ಅಣ್ಣನ ನೆರಳಾಗಿ ಬಂದೆ. ನಿನ್ನೆಯ ದಿನದ ಯುದ್ಧದಲ್ಲಿ ಇಂದ್ರಾರಿಯನ್ನು ಕೊಂದೆ. ರಾಮಪಾಳಯಕ್ಕೆ ಜಯವನ್ನು ತಂದಿದ್ದೆ. ನಿನ್ನನ್ನು ತಮ್ಮನಾಗಿ ಪಡೆದ ನಾನೇ ಧನ್ಯ ಧನ್ಯ. ಅಣ್ಣ, ತಮ್ಮ, ಇಂದ್ರಾರಿಯಂತಹ ದೈತ್ಯರನ್ನು ಕೊಲ್ಲುವುದಕ್ಕೆ ನಿನ್ನ ಆಶೀರ್ವಾದವೇ ಕಾರಣ. ಬರಿದೆ ನನ್ನನ್ನು ಹೊಗಳಬೇಡ ಅಣ್ಣ. ಆಗಲಿ ತಮ್ಮ. ವಿಭೀಷಣ, ಲಕ್ಷ್ಮಣ, ಸ್ವಾಮಿ, ನಾವು ನಡೆದು ಬಂದಂತಹ ಹಾದಿಯನ್ನೊಮ್ಮೆ ಅವಲೋಕನಕ್ಕೆ ಒಡ್ಡುವುದಕ್ಕೆ ಒಳ್ಳೆಯ ವೇದಿಕೆ ಒದಗಿ ಬಂತು. ಹಾಗೆಂದು ಮುಂದೆ ಮಾಡಿ ಮುಗಿಸಬೇಕಾದ ಕಾರ್ಯಗಳು ಬಹಳಷ್ಟಿವೆ. ಆದ್ದರಿಂದ ಆ ಎಡೆಗೆ ನಮ್ಮ ಲಕ್ಷ್ಯವನ್ನು ಹರಿಸೋಣ. ಆಗದೆ ಯುದ್ಧಕ್ಕೆ ತೆರಳಿದಂತಹ ಮಗನು ಇಂದ್ರಾರಿಯಾದಂತಹ ನನ್ನ ಮಗ, ಅವನು ವೀರಸ್ವರ್ಗ ಸೇರಿಕೊಂಡ ಎಂಬ ವಾರ್ತೆಯನ್ನು ದೂತರ ಮುಖೇನ ತಿಳಿದೆ. ಇದನ್ನೆಲ್ಲ ಯೋಚಿಸುವಾಗ ನನ್ನ ತಂಗಿ ಶೂರ್ಪಣಕೆಯ ಮಾತು ನಾನು ಕೆಟ್ಟೆನೆ, ಇಲ್ಲ ಆಕೆಯೇ ನಮ್ಮ ಕುಲಕ್ಕೆ ಕಂಟಕಳಾದಳೆ ಎಂದು ಯೋಚಿಸುತ್ತಿರುವೆ. ಇದನ್ನೆಲ್ಲ ಯೋಚಿಸುವಾಗ ಇದಕ್ಕೆಲ್ಲ ಕಾರಣ ಯಾರು? ಸೀತೆಯೋ ನಮ್ಮವರ ಪಾಲಿಯ ವೃತ್ತಿಯಾಗಿ ಮೆರೆಯುತ್ತಿರುವವಳು. ಸೀತೆಯಿಂದಲಾಗಿ ಪುತ್ರ ಕಳತ್ರ ವೃತ್ತಿಗಳನ್ನು ನಾನು ಕಳೆದುಕೊಂಡೆ. ಇಲ್ಲ ಇಲ್ಲ, ಬಿಡಲಾರೆ. ಇದೇ ನನ್ನ ಕೈಯಲ್ಲಿರುವ ಕಟಾರಿಯಿಂದಲೇ ಅವಳ ಶಿರವನ್ನು ಕತ್ತರಿಸಿ ಬರುತ್ತೇನೆ. ಇಂದಿರದ ಶಮುಕನಂತರ ಪರಿತತ್ಯಂತ ಪರಾಕ್ರಮದೇ ಪದದೊಳೈದಿ ಮಹಾಂತಲಿಗೆ ರಕ್ತಲು ತೊರೆದಲು ಸಹಾಸೆ.
ಕಂದನಿಲಾಲಿಪುದು ಕುಲರತ್ನ ಮಮ ನುಡಿಯ ಚಂದವೇ ನಿನ್ನರಾನೆಂದು ಕಳುಹುವುದು ತಂದೆಯಿಲ್ಲದ ವೇಳೆಯಲ್ಲಿ ನೀನು ಕಾದಿದರೆ ತಂದೆಯಿಲ್ಲದ ವೇಳೆಯಲ್ಲಿ ನೀನು ಕಾದಿದರೆ ನಿಜವಲ್ಲವೇ ತಾಯಿ ಬೆಳೆದ ಬಲು ಮಗನೇ ನಿಜವಲ್ಲವೇ ತಾಯಿ ಬೆಂದ ಬಲು ಮಗನೇ ಕಂದನಿಲಾಲಿಪುದು ಕಂದ ನಿನ್ನ ಮಾತುಗಳನ್ನು ಕೇಳಿ ನಾನು ಸಂತೋಷಗೊಂಡೆ. ಆದರೆ ನೀನಿನ್ನು ಸಣ್ಣವನು. ವರ್ತಮಾನ ಕಾಲದಲ್ಲಿ ನಿನ್ನಪ್ಪ ವಿಭೀಷಣ ಆ ರಾಮಸೇನೆಯನ್ನು ಸೇರಿಕೊಂಡಿದ್ದಾನೆ. ಒಂದು ವೇಳೆ ನಿನ್ನನ್ನು ನಾನು ಯುದ್ಧಕ್ಕೆ ಕಳಿಸಿದ್ದೇನೆ, ನಿನಗೆ ಅಲ್ಲಿ ಏನಾದರಾದರೆ ನಿನ್ನ ತಾಯಿ ಸರಮೆಗೆ ನಾನು ಏನೆಂದು ಹೇಳಿ. ಅಷ್ಟು ಮಾತ್ರವಲ್ಲ, ಲೋಕ ನಿಂದನೆಗೆ ನಾನು ಗುರಿಯಾಗಬೇಕಂದ. ಬೇಡ ಕಂದ, ಬೇಡ. ಮೊದಲನೆದು ನೀನು ಬೇಡಿದ ಎನ್ನುವ ಭಾವನೆ ನನಗಿಲ್ಲ. ಆದರೂ ನೀನು ಸಣ್ಣವನೆಂಬ ಮಮಕಾರದಿಂದ ಹೇಳಿದೆ ಅಷ್ಟೇ. ಓಹೋ, ಈಗ ಹೊಂಬಟ್ಟದಲ್ಲಿ ರಣವೀಲವನ್ನು ನಿರ್ಧರಿಸಿದ್ದೇನೆ. ಶುಭವಾಗಲಿ ಕಂದ. ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದೆ ಎಂದು ಈ ಕೂಡಲೇ ರಣಕ್ಷೇತ್ರವನ್ನು ಸೇರುವುದೇ ಸರಿಯಲ್ಲ. ನನ್ನ ತಾಯಿ ಸರಮಾದೇವಿಯಲ್ಲಿ ಒಂದು ವಿಚಾರವನ್ನರುಹಿ ಆಮೇಲೆ ಮುಂದುವರಿದೆ.
ಎನ್ನುವ ಹಾಗೆ ನನ್ನ ಕಣ್ಣುಗಳು ಕಾತರಿಸುತ್ತದೆ ಮಗನೇ. ನನ್ನ ಪ್ರೀತಿಯ ತಾಯಿ ಅಲ್ಲವೇ? ಕಂದ, ಅಮ್ಮ, ನೀನು ನನ್ನ ಮುದ್ದು ಕಂದನಲ್ಲವೇನೋ? ಹೌದಮ್ಮ. ಯಾವಾಗಲೂ ನನ್ನೆಡೆಗೆ ಓಡೋಡಿ ಬಂದು ನನ್ನನ್ನು ಅಪ್ಪಿಕೊಂಡು ಮುದ್ದಾಡುವವನು ನೀನಲ್ಲವೇನೋ? ಹೌದಮ್ಮ. ಆದರೆ ಇಂದು ನಿನ್ನಲ್ಲಿ ಏನೋ ವಿಶೇಷವಾದ ಬದಲಾವಣೆಯನ್ನು ಕಾಣುತ್ತಿದ್ದೇನಲ್ಲ? ಏನು? ನೋಡಿದರೆ ದಿವ್ಯ ರಥವನ್ನು ಏರಿ ಬಂದಿರುವೆ. ಅದರ ಅಶ್ವಗಳು ನಿನ್ನ ಬರೋಣವನ್ನೇ ಮತ್ತೆ ಕಾಯುತ್ತಿವೆ. ಕಂದ, ಅಷ್ಟು ಮಾತ್ರವಲ್ಲದೆ ವೀರ ಯೋಧನ ಸಲಕ್ಷಣಗಳನ್ನು ಹೊತ್ತುಕೊಂಡು ಎತ್ತ
ಇದರಿಂದ ನಮ್ಮ ಸೇನೆಗೂ ರಾಮ ಸೇನೆಗೂ ಘನ ಘೋರ ಯುದ್ಧವೇ ನಡೆಯುತ್ತಿದೆ. ನಿನ್ನೆ ನಡೆದ ಯುದ್ಧದಲ್ಲಿ ನನ್ನಣ್ಣ ಇಂದ್ರಜಿತು ಮರಣವನ್ನಪ್ಪಿದ ತಿಳಿದ ವಿಷಯ. ಇದರಿಂದ ದೊಡ್ಡಪ್ಪನಿಗೆ ಎಷ್ಟು ನೋವಾಗಿದೆ ಎಂಬುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಓಹೋ, ದೊಡ್ಡಪ್ಪನ ಅಂತರಾಳಕ್ಕೆ ಎಷ್ಟು ವೇದನೆ ಆಗಿದೆ ಎಂಬುದನ್ನು ಅರ್ಥೈಸಿಕೊಂಡು ಶ್ರೀರಾಮನನ್ನು ಸೋಲಿಸಿ ಲಂಕೆಗೆ ಜಯವನ್ನು ತಂದುಕೊಡುತ್ತೇನೆ ಎಂದು ಹೇಳಿ ರಣವೀಲ್ಯವನ್ನು ಪಡೆದಿದ್ದೇನೆ. ಅಮ್ಮ, ಇನ್ನು ನೀನು ಆಶೀರ್ವದಿಸಿದರೆ ನಾನು ಹೊರಟೆ. ಕಂದ, ಅಮ್ಮ, ಇದೆಂತಹ ನುಡಿಗಳನ್ನು ಆಡಿಬಿಟ್ಟೆ ಮಗನೇ, ಮತಿಗೇಡಿಯಾದೆ ಮಗನೇ, ನೀ ಮತಿಗೇಡಿಯಾದೆ. ಲೋಕ ನಗುವಂತೆ ಕೈಯದಿರು, ಉಳಿಸು ಮರ್ಯಾದೆ. ಜಗದೇಕ ವೀರರ ಕೆಣಗೆ, ಜಗದೇಕ ವೀರರ ಕೆಣಗಿಗೆ ಶಿರಾದೆ ಕಹಿ ಬಂದವರೋಟೆ ಕಲಿಗಡು ಬದುಕಿ. ಮಗನೇ, ಮತಿಗೇಡಿಯಾದೆ ಮಗನೇ. ಕಂದ, ಕಂದ, ಇದೆಂತಹ ನುಡಿಗಳನ್ನು ಆಡಿಬಿಟ್ಟೆ. ಏನಾಯ್ತಮ್ಮ? ನಿನ್ನ ಮಾತುಗಳನ್ನು ಕೇಳಿ ಭರಸಿಡಿಲೆ ನನ್ನ ಕಿವಿಗಳಿಗೆ ಅಪ್ಪಳಿಸಿದ ಅನುಭವವಾಗುತ್ತಾ ಇದೆ. ಕಂದ, ನೀನು ಮಾಡುತ್ತಿರುವುದು ಸರಿಯಲ್ಲ. ಮತಿಭ್ರಾಂತರು ಆಡಿದ ಹಾಗೆ ಶ್ರೀರಾಮನೊಂದಿಗೆ ಹೋರಾಡುತ್ತೇನೆ ಎಂದು ಹೊರಟಿರುವೆಯಲ್ಲ. ಲೋಕ ನಗುವಂತೆ ಮಾಡದಿರು. ನೀನೇನಾದರೂ ಮತಿಗೇಡಿಯಾದೆಯಾ? ಶ್ರೀರಾಮನನ್ನು ಗೆದ್ದು ಬದುಕಿ ಈ ಪ್ರಪಂಚದಲ್ಲಿ ಇದುವರೆಗೂ ಯಾರಾದರೂ ಬಂದಿದ್ದಾರೆ? ನೀನೇ ಹೇಳು. ದೇವಾಂತಕ, ನರಾಂತಕ, ಅತಿಕಾಯ ಮೊದಲಾದವರು ರಾಮನ ಬಾಣಕ್ಕೆ ಹತರಾಗಲಿಲ್ಲವೇ? ಹೌದಮ್ಮ. ರಾಮ ಒಂದು ಬಾಣವನ್ನು ಪ್ರಯೋಗಿಸಿದನೆಂದರೆ ಅವನು ಏನನ್ನು ಸಂಕಲ್ಪಿಸಿದ್ದಾನೋ ಅದನ್ನು ಮಾಡಿ ಮುಗಿಸಿದ ಬಳಿಕವೇ ಅದು ಮತ್ತೆ ಅವನ ಬತ್ತಳಿಗೆಯನ್ನು ಸೇರುವುದಂತೆ. ರಘುವಂಶ ಕುಲದೀಪನಾದಂತಹ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀಮನ್ನಾರಾಯಣನೇ ಶ್ರೀರಾಮನಾಗಿ ಅವತರಿಸಿದ್ದಾನೆ. ಹಾಗಾಗಿ ಕಂದ, ನಾನು ಹೇಳುತ್ತಿದ್ದೇನೆ ಕೇಳು. ಬೇಡ, ನಿನ್ನ ಈ ಹುಚ್ಚು ಸಾಹಸವನ್ನು ಬಿಟ್ಟು ನಿನ್ನ ನಿರ್ಧಾರವನ್ನು ಬದಲಿಸಿಕೊ ಮಗನೇ. ಅಮ್ಮ, ಬಿಡು ಚಿಂತೆ. ಅಮ್ಮ, ಬಿಡು ಬಿಡು ಚಿಂತೆಯೋ, ಬಿಡು 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 ಚಿಂತೆಯೋ. ಅಮ್ಮ, ಬಿಡು ಬಿಡು ಚಿಂತೆಯೋ, ಅಳು
ಕಾಣುತ್ತಿಲ್ಲ. ಕಂದ, ನಾನು 10 ಮಕ್ಕಳನ್ನು ಹಡೆದಿಲ್ಲ. ನೀನೊಬ್ಬನೇ ನನಗೆ ಮುದ್ದು ಕಂದ. ಹಾಗಾಗಿ ದಯವಿಟ್ಟು ಬೇಡ ಕಂದ, ನಿನ್ನ ನಿರ್ಧಾರವನ್ನು ಬದಲಿಸಿಕೋ. ಅಮ್ಮ, ತಾತನಿದಿರಳು ಹರಿಗಸಾರಮಿಗೆಲೆನಿಸುವ ತೆರದಿ ಹೋರಾಟವನ್ನು ಮಾಡಿ ಕೈವಲ್ಯವನ್ನು ಪಡೆಯುತ್ತೇನೆ. ಒಂದು ಅವಕಾಶ ಅಮ್ಮ. ಕಂದ, ಆಗಲಿ. ನಾನು ಹೇಳುವ ಮಾತನ್ನು ನೀನು ಕೇಳುವಂತಿಲ್ಲ. ಆದರೂ ನೀನು ಒಂದು ಮಾತನ್ನು ಕೇಳಲೇಬೇಕು. ಏನಮ್ಮ? ಇಂದು ಶ್ರೀರಾಮ ನಿನ್ನ ವಿರೋಧಿಯಲ್ಲ. ನಿನ್ನನ್ನು ತಡೆಯುತ್ತಿರುವ ನಾನು ಮೊದಲ ವಿರೋಧಿ. ಹಾಗಾಗಿ ನಿನ್ನ ಕಠಾರಿಯಿಂದ ನನ್ನ ಈ ಶಿರವನ್ನು ಕತ್ತರಿಸಿ ಆ ಬಳಿಕ ಯುದ್ಧ ಕ್ಷೇತ್ರವನ್ನು ಸೇರಿಕೋ. ಅಮ್ಮ, ಇದೆಂತ ನುಡಿಗಳನ್ನ ಆಡುತ್ತಿರುವೆ? ನಾನು ಕಟುಕ ಕಾಮಪುರುಷನೆಂದುಕೊಂಡೆಯಾ? ಅಮ್ಮ, ಒಟ್ಟಿನಲ್ಲಿ ನನ್ನನ್ನು ತಡೆಯುವುದಕ್ಕೆ ನೀನೀ ತರದ ಮಾತುಗಳನ್ನು ಆಡುತ್ತಿರುವೆ. ಜನನಿ, ಮಾತೃದೇವೋ ಭವ ಎನ್ನುವ ವಾಣಿ ನನ್ನ ವಿಜಯದ ಭಾಗ್ಯದೇವತೆ ಎಂದು ತಿಳಿದು ನಿನ್ನ ಪಾದಧೂಳನ್ನು ಶಿರಸಾ ಧರಿಸಿ ನಿನ್ನ ಮಗ ತರಣಿಸೇನ ಯುದ್ಧ ಕ್ಷೇತ್ರಕ್ಕೆ ಹೊರಟನಮ್ಮ. ಹೊರಟೆ ಬಿಟ್ಟೆ ತಾಯಿ. ಆದರೆ ಈ ತರಣಿಸೇನ ಮುಕ್ತಿಯ ಪಥವನ್ನು ಅರಸಿ ಹೊರಟವನು. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಎಲ್ಲಿ ನಮ್ಮ ಸೈನಿಕರು? ಬಳಿಕ ಸ್ವತಃ ರಾವಣನ ಯುದ್ಧ
ಯುದ್ಧರಂಗಕ್ಕೆ ಧುಮುಕುತ್ತಾನೆ ಎಂದು ನಾ ಭಾವಿಸಿದ್ದರೆ ನನ್ನ ನಿರೀಕ್ಷೆಯೇ ಸುಳ್ಳಾಯಿತಲ್ಲ. ಯಾರೋ ಒಬ್ಬಾತ ತರಳ ಎಡಬಲಗಳಲ್ಲಿ ರಾಕ್ಷಸರ ದಂಡನ್ನು ಕಟ್ಟಿಕೊಂಡು ಸೂರ್ಯ ಸಮನಾದ ಪ್ರಭೆಯಿಂದ ಕಂಗೊಳಿಸುತ್ತಾ ಈ ಎಡೆಗೆ ಧಾವಿಸಿ ಬರುತ್ತಿದ್ದಾನೆ. ಇದುವರೆಗೆ ಬಂದಂತಹ ಅದೆಷ್ಟೋ ದಾನವರ ಪರಿಚಯ ಮಾಡಿಕೊಟ್ಟವ ನೀನು. ಆ ನೆಲೆಯಲ್ಲಿಯೇ ಕೇಳುತ್ತಿದ್ದೇನೆ, ವಿಭೀಷಣ ಸ್ವಾಮಿ, ದಿವ್ಯ ವರೂಥವನ್ನು ಏರಿಕೊಂಡು ಬರುತ್ತಿರುವ ಬಾಲನಾರೆಂದು ತಿಳಿಸುವೆಯಾ? ಆಗಲಿ ದೇವ. ಬಂದನೆ ಬಂದನೆ ಸಮರಗೆ ಬಂದನೆ ಬಂದನೆ ಇನ ಸೇನಾ ಸಮರ ಕೈತದನೆ ತಂದೆ ನಾನದನೆಯದು ಕಾಂಬೆನು ತಂದೆ ನಾನದನೆಯದು ಕಾಂಬೆನು ಕಂದನನು ಬಲಿಗೊಟ್ಟ ನನ್ನದೇ ಲೋಕ ಜನ ಕಂದನನು ಬಲಿಗೊಟ್ಟ ನನ್ನದೇ ಲೋಕ ಜನ ಇಂದು ಎನಗಿದು ಶಾಸ್ತಿಯಾಗಿದೆ ಇಂದು ಎನಗಿದು ಶಾಸ್ತಿಯಾಯಿತೆ ಅಂದೆ ನಾದರೆ ನಿಜವಾ ಅಂದೆ ನಾದರೆ ನಿಜವಾ ಕರುಣಾ ಕಾವನು ಸರಿದಲ್ಲ ಸರಿದಲ್ಲ ಎನ್ನುತ್ತ ನಡೆತಂದ ಸರಿದಲ್ಲವೆನುತ ನಡೆತಂದ ಬಂದನೆ ಸೇನಾ ಸಮರಗೆ ಬಂದನೆ 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 ಅದಾರು ಬರುತ್ತಿರುವುದು ನನ್ನ ಮಗ ತರಣಿಸೇನಲ್ಲವೇ? ಅಯ್ಯೋ, ಎಂತಹ ದೃಶ್ಯವನ್ನು ನಾನು ಕಾಣುತ್ತಿದ್ದೇನೆ. ಯಾರನ್ನು ಈ ರಣಕ್ಷೇತ್ರದಲ್ಲಿ ಕಾಣಬಾರದೆಂದು ನಾನು ಯೋಚಿಸಿದ್ದೇನು. ಅವನೇ ನನ್ನ ಮಗ ತರಣಿಸೇನ. ರಾಮನೊಡನೆ ಹೋರಾಟಕ್ಕಾಗಿ ಬಂದನೆ. ತಂದೆಯಾಗಿ ಮಗನ ಈ ಹೋರಾಟವನ್ನು ನಾನೆಂತು ಕಾಣಲಿ? ಈ ಯುದ್ಧದಲ್ಲಿ ನನ್ನ ಮಗ ಸಾವನ್ನಪ್ಪಿದ ಎಂದಾದರೆ ಕಂದನನ್ನು ಬಲಿಗೊಟ್ಟ ವಿಭೀಷಣ ಎನ್ನದೆ ಲೋಕಜನ. ನನ್ನ ಮಗನನ್ನು ಉಳಿಸಬೇಕು ಎಂದಾದರೆ ನಿಜ ವಿಚಾರವನ್ನು ಶ್ರೀರಾಮಚಂದ್ರನಲ್ಲಿ ಹೇಳಬೇಕು. ಹೇಳಿದೆ ಎಂದಾದರೆ ನನ್ನ ಮಗನೆನ್ನುವ ಕಾರಣಕ್ಕಾಗಿ ಶ್ರೀರಾಮ ತರಣಿಸೇನನನ್ನು ರಕ್ಷಿಸಿಯಾನು. ಆವಾಗ ಅಧರ್ಮ ತಾಂಡವಾಡುವುದಕ್ಕಿದೆ. ಅಧರ್ಮಿಗಳಾದ ರಾವಣನ ಪಕ್ಷ ಜಯವನ್ನು ಕಾಣುವುದಕ್ಕಿದೆ. ಇಲ್ಲ ಇಲ್ಲ, ಅಧರ್ಮ ಎಂದು ತಲೆ ಎತ್ತಲೇ ಕೂಡದು. ಅದಕ್ಕಾಗಿ ಸುಳ್ಳಿನೊಳಗಿನ ಸತ್ಯವೊಂದನ್ನು ಶ್ರೀರಾಮನಿಗೆ ತಿಳಿಸುತ್ತೇನಂತೆ. ಸ್ವಾಮಿ, ಪರಿಚಯ ಸಿಕ್ಕಿದೆ ವಿಭೀಷಣ. ಸ್ವಾಮಿ, ಪರಿಚಯ ಸಿಕ್ಕಿತು ಸ್ವಾಮಿ. ರಾವಣನಿಗೆ ಇವನೇನಾಗಬೇಕು? ರಾವಣನಿಗೆ ಇವ ಸಾಕು ಪುತ್ರ ಸ್ವಾಮಿ. ಹಾಗಾದರೆ ನಿನಗೆ? ನನಗೂ ಸಾಕು ಪುತ್ರ ಸ್ವಾಮಿ. ರಾವಣನಿಗೆ ಸಾಕು ಮಗ ಎನ್ನುವುದಕ್ಕಿಂತಲೂ ಮಗ ಸಾಕು ಎಂದೆನಿಸಿರಬೇಕು. ಅದಲ್ಲದೆ ಹೋದರೆ ಇಷ್ಟು ಸಣ್ಣ ಬಾಲನನ್ನು ಯಾರ
ಎಲ್ಲಿಯಾದರೂ ಯುದ್ಧರಂಗಕ್ಕೆ ನೂಕುವುದುಂಟೆ? ಪ್ರಭು, ಈತ ಬಾಲಕನಾದರೂ ಯುದ್ಧ ವಿದ್ಯೆಯಲ್ಲಿ ಅತಿ ನಿಪುಣನಿದ್ದಾನೆ, ಪರಾಕ್ರಮಿಯೂ ಹೌದು. ಆದ್ದರಿಂದ ಇವನೊಡನೆ ಯುದ್ಧ ಮಾಡುವಾಗ ಸ್ವಲ್ಪ ಆಲೋಚಿಸಬೇಕಾಗುತ್ತದೆ. ಅಂತಹ ವೀರನೇ ಆತ. ವೀರರೇ, ವಿಭೀಷಣನಾಡಿದ ನುಡಿಯನ್ನು ಕೇಳಿದಿರಲ್ಲ. ವಿಕ್ರಮಿಯಾದ ತರುಣಿ ಸೇನನನ್ನು ಎದುರಿಸುವರೇ ನಮ್ಮ ಸೇನೆ ಸಿದ್ಧವಾಗಲಿ. ಆಗಲಿ. ನಾನೋರ್ವನೇ ಹೋರಾಡುವುದಲ್ಲ, ಕಪಿಗಡನವನ್ನು ಸೇರಿಕೊಂಡು ಹೋರಾಡಬೇಕಿದೆ. ಎಲ್ಲಿ ನಮ್ಮವರು? ಇತ್ತ ಕಡೆ ಬರಲಿ.
ಆ ಮೃತ್ಯುವೇ ನಮ್ಮನ್ನು ನುಂಗುವುದಕ್ಕೆ ಕಾಯುತ್ತಿದ್ದಾನೆ. ಒಟ್ಟಿನಲ್ಲಿ ನಾನು ಈತನೊಂದಿಗೆ ಯುದ್ಧ ಮಾಡಿದ್ದಕ್ಕೆ ನನಗೆ ಮೋಕ್ಷವೇನೋ ದೊರಕುತ್ತದೆ. ಆದ್ದರಿಂದ ಚಿಂತೆ ಬೇಡ. ತಾತನಿದಿರಳು ಹರಿಗೆ ಸಾರಿ ಮಿಗಿಲೆನಿಸುವ ತೆರದಿ ಹೋರಾಟವನ್ನು ಮಾಡುತ್ತೇನೆ, ಕೈವಲ್ಯವನ್ನು ಪಡೆಯುತ್ತೇನೆ. ರಾಮ ಹೊಡಿತಾನೆ ಬ್ರಹ್ಮಾಸ್ತ್ರ. ವಿಭೀಷಣ, ಏನಯ್ಯ ಇದು? ತರಣಿಸೇನನ ಮೃತದೇಹದ ಮೇಲೆ ಬಿದ್ದು ಹೊರಳಾಡುತ್ತಿರುವೆಯಲ್ಲ, ಈ ಪರಿಯಾಗಿ ಶೋಕಿಸುವುದು ಸರಿಯೇ ಹೇಳು? ಸ್ವಾಮಿ, ವಿಭೀಷಣ, ಸುಳ್ಳನ್ನಾಡಿದೆ ಸ್ವಾಮಿ, ಸುಳ್ಳನ್ನಾಡಿದೆ. ತರಣಿಸೇನ ನನ್ನ ಸ್ವಂತ ಮಗನಾದರು ಸಾಕು ಮಗನೆಂದು ಸುಳ್ಳನ್ನು ಹೇಳಿದೆ ಸ್ವಾಮಿ. ವಿಭೀಷಣ, ಸ್ವಾಮಿ, ಏನೋ ಇದು? ಪೊಡವಿಯೊಳಗೆರಗಿರುವ ಶರಣರ ಪಿಡಿಯುತ್ತಲಿ ಕಡು ಮೋಹದಿ ನುಡಿದರೆ ನನು ಜನಿಗೆ ನೀನು ನೂರ್ವಡಿಯು ಸತ್ಯದ ಮಾತಿದು ದೃಢವೇ ಸತ್ಯವಂತನಾದ ನಿನ್ನ ಬಾಯಲ್ಲಿ ಸುಳ್ಳೆ? ಆತ್ಯಂತಿಕವಾಗಿ ಧರ್ಮವೇ ಜಯಿಸಬೇಕು ಎಂಬ ಒಂದೇ ಕಾರಣಕ್ಕೆ ಸ್ವಂತ ಮಗನನ್ನೇ ಬಲಿಗೊಟ್ಟೆಯ? ನನ್ನ ಜೊತೆಯೇ ಇದ್ದುಕೊಂಡು ನನ್ನ ಒಂದೊಂದು ಶರಗಳು ನಿನ್ನ ಮಗನನ್ನು ಘಾತಿಗೊಳಿಸುವುದನ್ನು ನೋಡಿ ಅದೆಂತು ಸೇರಿಸಿಕೊಂಡೆ ಹೇಳು? ಪ್ರಭು, ವಿಭೀಷಣ, ಈ ಜೀವನ ಎಂಬುದು ನಶ್ವರ ಎಂಬುದನ್ನು ನಾನು ತಿಳಿದಿದ್ದೆ ಪ್ರಭು. ನನ್ನ ಮಗ ತರಣಿಸೇನ ಜೀವನ್ಮರಣವನ್ನು ಗೆದ್ದು ನಿನ್ನಲ್ಲಿ ಐಕ್ಯನಾಗಿ
ಕೈವಲ್ಯವನ್ನು ಪಡೆದುಕೊಂಡ ಎನ್ನುವಲ್ಲಿಗೆ ನಾನು ಅಮಿತಾನಂದ ಗಾತ್ರನಾದೆ. ನನಗಿಷ್ಟು ಸಾಕು ಸ್ವಾಮಿ, ಸಾಕು. ಆಗಲಿ ವಿಭೀಷಣ, ಸೂರ್ಯಚಂದ್ರರಿರುವವರೆಗೂ ನಿನ್ನ ಮಗನ ಹೆಸರು ಸ್ಥಾಯಿಯಾಗಿ ಉಳಿಯುತ್ತದೆ. ನಿನ್ನ ಮಗನಿಗೆ ಮೋಕ್ಷ ಪ್ರಾಪ್ತಿಯಾಯಿತು. ಅದು ಸೂರ್ಯಾಸ್ತಮಾನದ ಸಮಯವಾಯಿತು. ಇನ್ನು ನಾಳಿನ ಯುದ್ಧದ ಬಗ್ಗೆ ಗಮನ ಹರಿಸೋಣ. ನಮ್ಮ ಬಿಡದಿಯನ್ನು ಸೇರಿಕೊಳ್ಳೋಣ. ಆಗದೆ ಹೋಗಬೇಕೆಂದು ನಮ್ಮ ಮನೆಯಾದ ಕ್ರೂರನನ್ನು ಆತನೊಂದಿಗೆ ರಥವನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ನಮ್ಮ ಮಾವ ಕಂಸಭೂಪ. ಹೇಗಣ್ಣ ಹೋಗುವುದು? ಸಿದ್ಧತೆ ಆಗಬೇಕಲ್ಲ ತಮ್ಮ. ಆ ಮಧುರಾ ಪಟ್ಟಣದೆಡೆಗೆ ಸಾಗುವಾಗ ಇವೆಲ್ಲ ಸಿದ್ಧತೆಗಳಾಗಬೇಕಲ್ಲ. ಹೌದು. ಅದಕ್ಕಾಗಿ ಪಾಠಗಳ ಶಕಟದಿ
ಮನೆಯಲ್ಲಿ ತಿನ್ನುವುದಕ್ಕೆ ನಮಗೆ ಪ್ರಿಯವಾದ ಹಾಗೂ ಅಗತ್ಯವಾದ ಹಾಲು ಬೆಣ್ಣೆ ಮೊಸರನ್ನು ಉತ್ತಮವಾದ ಪಾತ್ರೆಯಲ್ಲಿ ತುಂಬಿಸಿ ರಥದಲ್ಲಿ ಇರಿಸಿಕೊಂಡು ಈ ಶುಭೋದಯದಲ್ಲೇ ಹೊರಡೋಣ. ಹಾಗೆ ಆಗಲಿ ಅಣ್ಣ, ತೆರಳೋಣ. ಎಲ್ಲಿಗೆ ಹೋಗುವೆ ಭಾಗ್ಯ ಸೋಪನನೆ ಭಾಗ್ಯ ಸೋಪನನೆ ಎಮ್ಮಗರುವೆ ತರಬಲ್ಲವೋ ನಿಲ್ಲೆಲೋ ಲಕ್ಷ್ಮೀ ವಲ್ಲಭ ನುಡಿದಯದಿ ಎಲ್ಲಿಗೆ ಹೋಗುವೆ ಭಾಗ್ಯ ಸೋಪನ್ನನೇ ಕೃಷ್ಣ, ಗೋಪಿಗೆಯರೇ, ನಮ್ಮ ಮನದಲ್ಲಿ ನಮ್ಮ ಮನೆಯಲ್ಲಿ ನಿನ್ನ ಸಾಕ್ಷಾತ್ಕಾರವನ್ನು ಕಂಡವರು ನಾವು ಎಂದೂ ನಿನ್ನನ್ನು ಬಿಟ್ಟಿರಲಾರೆವು. ಸ್ವಾಮಿ, ಎಲ್ಲಿಗೋ ಹೊರಟು ನಿಂತಿರುವೆಯಲ್ಲ? ಹೌದು, ಇವಳು ಹೇಳಿದುದೇ ಸರಿ. ಶ್ರೀಹರಿ ನಮ್ಮನ್ನು ಬಿಟ್ಟು ಹೋಗಬೇಡ, ನಾವು ನಿಮ್ಮನಿಗೆ ಬರುತ್ತೇವೆ. ಬಾಲೆಯರುಗಳು ಕೇಳಿ ಎದ್ದೇಳಿ ಎದ್ದೇಳಿ, ಬಾಲೆಯರುಗಳು ಕೇಳಿ ದುಃಖಿಸದಿರೆ ಬೇಡಿ ಧೈರ್ಯವನ್ನು ತಾಳಿ, ದುಃಖಿಸದಿರೆ ಬೇಡಿ ಧೈರ್ಯವನ್ನು ತಾಳಿ, ಪಾಲಿದೆ ನಿಮ್ಮ ರಂಜದಿ ಇನ್ನು ಗೋಕುಲ, ಪಾಲಿದೆ ನಿಮ್ಮ ರಂಜದಿ ಇನ್ನು ಗೋಕುಲದಾಲಯದಲ್ಲಿ ದೋಷ ತಾಳಿರಿ ನೀವು. ಬಾಲೆಯರುಗಳು ಕೇಳಿ ಬಾಲೆಯರುಗಳೇ ಕೇಳಿ, ಮಥುರಾ ಪಟ್ಟಣದ ಅರಸನಾದ ನಮ್ಮ ಮಾಮ ಕಂಸನ ಕರೆ ಬಂದಿದೆ. ಒಂದು ಸದುದ್ದೇಶದ ಹೊಣೆಗಾರಿಕೆ ನಮಗಿದೆ. ಹಾಗಾಗಿ ನೀವೀಗ ಅಲ್ಲಿಗೆ ಬರುವುದು ಉಚಿತವಲ್ಲ. ನಾವು ಹೋಗಿ ಬರುತ್ತೇವೆ, ಧೈರ್ಯವನ್ನು ತಂದುಕೊಳ್ಳಿ. ಹಾಗೆ ಆಗಲಿ. ನೀವಿನ್ನು ತೆರಳಿ. ಅಣ್ಣ, ನಾವಿನ್ನು ಮುನ್ನಡೆಯೋಣ. ಆಗಲಿ.
ಅಗಸ ದಾನವಂಡ ದಾನವಂಡ ರಜಕ ರಜಕ ಯಾನ್ನ ನೆನಕಲ ಮುಂಕುರ್ದು ಬುರ್ದೇನಾ ರಜಕೆರೆ ಅಗಸರೆ ಮಡಿವಾಳರೆ ಅಂದು ಲೆಪ್ಪರೆ ನಿಕಲ ನಾಲಗೆಗೆ ದಾನೆ ಪೆದ್ದ ಮುಟ್ಟಿದುಂಡ ಅಣ್ಣ ತಮ್ಮ ಇವನಿಗೆ ಅರೆ ಸೇರಿಸಬೇಕಂತೆ. ಸೇರಿಸೋಡು. ರಜಕ ಅರೆ ಮಡಿವಾಳ ಅರೆ ಅಗಸ ಅರೆ ಏ ಉಂತಲೆ ನಾನಾ ಅರೆ ಬರೆ ಪುರ ರಜಕೆರೆ ಎಂದು ಒಟ್ಟುಗಲೇ ಎಪ್ಪಡು. ಹಾ ಸರಿ ರಜಕರೆ, ಈಗ ನೀನೆಲ್ಲಿಗೆ ಹೋಗುವುದು? ನೋಡಿ, ನಮ್ಮ ವಸ್ತ್ರಗಳೆಲ್ಲ ಮಲಿನವಾಗಿದೆ. ಹಾಗಾಗಿ ನಿನ್ನಲ್ಲಿರುವ ಮಡಿವಸನಗಳನ್ನು ನಮಗೆ ಕೊಡುವೆಯಾ? ದಾನವಂಡ ಖಳರಾಜ ರಜಕ ತಿಳಿಯದೋ ನಿನಗೆ ಏಕೆಂದರೆ ನಿನ್ನ ಒಡೆಯನಾದ ಕಂಸನನ್ನು ಜನರು ಖಳರಾಜ ಎಂದು ಕರೆಯುವರು. ಆದ್ದರಿಂದ ಅವನ ರಜಕನಾದ ನಿನ್ನನ್ನು ಖಳರಾಜ ರಜಕ ಎಂದು ಕರೆದೆ ಅಷ್ಟೇ. ಅದಿರಲಿ, ನಾವೇನು ಸಾಮಾನ್ಯ ಬಡ ಮಕ್ಕಳೆಂದು ಭಾವಿಸಿದೆಯಾ? ನಾವು ನಿನ್ನ ಒಡೆಯನ ಅಳಿಯಂದಿರು. ಹಾಗಾಗಿ ನಿನ್ನಲ್ಲಿರುವ ಬಟ್ಟೆಗಳನ್ನು ಹಾಕಿಕೊಳ್ಳುವಂತಹ ಹಕ್ಕು ನಮಗಿದೆ. ಹಾಗಾಗಿ ನೀನಾಗಿಯೇ ಕೊಡುವುದಾದರೆ ಕೊಡು, ಇಲ್ಲದಿದ್ದರೆ ಕೇಳುವೆ
ಅಂಚೆ ಪುನಗ ನಿಕಲ ಈ ಲೊಟ್ಟೆನಿ ಅಂದ ನಮ್ಮೋಡು ಓಲೆ ಓಲೆ ಎಂಗ್ ಕೊಡ್ತಾನ ಓಲೆ ಈರು ಮಿನಿ ಅನ್ನ ಕುಂಟದ ಗಂಟೆ ತಯಾರಿಸಿದ್ದಾರೆ ಬಿಡ್ತೆ ಪೇರ ಇಚ್ಚಿ ಮೇರ ಅಂಚಿನ ಜನ ಅಂತ ಮೇರ ಎಡ್ಡೆ ಜನ ಬಿಡ್ತೆ ಪೇ ಈರು ಮಿನಿ ಅನ್ನ ಕುಂಟದ ಗಂಟೆ ತಂದರೆ ನನ್ನಲ್ಲಿಲ್ಲ. ಕೈ ತುಪ್ಪಲ ನನ್ನಲ್ಲಿಲ್ಲ. ಅವು ಕೈನ ತುಪ್ಪಲ ನನ್ನಲ್ಲಿಲ್ಲ. ಏ ರಟ್ಟಿ ಕೈನ ತುಪ್ಪಲ ನನ್ನಲ್ಲಿಲ್ಲ. ನಿನ್ನಡನೆ ಉಂಡು ಕೊರು ನನ್ನಲ್ಲಿಲ್ಲ. ಕೈ ತುಪ್ಪಲ ನನ್ನಲ್ಲಿಲ್ಲ. ಅವು ಕೈನ ತುಪ್ಪಲ ನನ್ನಲ್ಲಿಲ್ಲ. ರಟ್ಟಿ ಕೈನ ತುಪ್ಪಲ ಯಾರು ಪಂಜೆ ನಿನ್ನಡನೆ ಕೊರು ಬೇಕಾ ಕೊರು ದುಷ್ಟನಾದ ರಜಕನ ಸಂಹಾರವಾಯಿತು. ನಾವಿನ್ನು ಮುನ್ನಡೆಯೋಣ. ಆಗಲಿ. ಧೂರ್ತ ಗಂಧನು ರಣದ ವರ್ತಮಾನವ ಕೇಳಿದ ಧೂರ್ತ ಕೋಸರು ರಣದ ವರ್ತಮಾನವ ಕೇಳಿ ಚಿತ್ತದಲ್ಲಿ ಬೆದರಿ ಚಿತ್ತದಲ್ಲಿ ಬೆದರಿ ಚಿತ್ತದಲ್ಲಿ ಬೆದರಿ ತಲೆ ಗುತ್ತಿ ಆಗೋವಳನ ವ್ಯರ್ಥ ಭರಿಸಿದೆನೆದು ವ್ಯರ್ಥ ಭರಿಸಿದೆನೆದು ಮತ್ತೆ ಒಳಸರಿದು ಅಳರುತ್ತ ಗುಪ್ತದೊಳೊರಗಿದ ಧೂರ್ತ ಕೋಸರು ರಣದ ವರ್ತಮಾನವ ಕೇಳಿ ಅರ್ರರ್ರೆ! ಎಂತಹ ವರ್ತಮಾನ ಎಂತಹ ವಾರ್ತೆ. ಹೌದು, ನಾನೆಣಿಸಿದಂತೆ ಯಾವುದೂ ನಡೆಯಲಿಲ್ಲ. ಆ ಕೃಷ್ಣ ಬಲರಾಮರು ನಮ್ಮವನಾದ ರಜಕನನ್ನು ಸಂಹರಿಸಿದ ವಾರ್ತೆ, ಕುವಲೆಯ ಗಜವನ್ನೇ ಬಗ್ಗು ಮಾಡಿದ ವಾರ್ತೆ ಎಲ್ಲವೂ ತದ್ವಿರುದ್ಧ. ಯಾಕಾಗಿ ಆ ಗೋವಳ ಕೃಷ್ಣನನ್ನು ಇದ್ದವರಿಸಿದೆನೋ? ಅಯ್ಯೋ ಅಯ್ಯೋ ಇಲ್ಲ ಇಲ್ಲ, ರಣಮಲ್ಲನಾದ ಈ ಕಂಸನಿಗೆ ಈ ತರ ಭಯ ಇರಲಿ ಇರಲಿ. ಇದು ವಿಶ್ರಾಂತಿಯ ಸಮಯ, ನಿದ್ರಿಸುತ್ತೇನಂತೆ. ಈ ಪರಿಯೋಳು ಅಳಲುತ್ತ ಈ ಪರಿಯೋಳು ಅಳಲುತ್ತ ಭಯದೊಳು ಭಯದೊಳು ಶ್ರೀಪತಿಯಂ ನೆನೆ ನೆನೆವುತ್ತ ಸಜ್ಜಾಗೃಹದ್ಯೋ ಶ್ರೀಪತಿಯಂ ನೆನೆ ನೆನೆವುತ್ತ ಸಜ್ಜಾಗೃಹದ್ಯೋ ತಾಪವಡಿಸಿ ಕನಸಿನೋ ಅನುಲೋಪದ ಸ್ವಪ್ನವಾ
ಮಾಡಲಿ ನಾನಿನ್ನೇನ ಕಂಡೆನು ಕನಸು ಯಾತ್ರೆಗೆ ಗಮನಿಸಿದು ಕತ್ತೆಯ ಅಡರುತ ಕತ್ತೆಯ ಅಡರುತ ದಕ್ಷಿಣ ಗಮನಿಸಿದುದ ಕೃತಿಮವಹ ಕನಸಿನ ಪ್ರತ್ಯಕ್ಷತಿ ಕಂಡೆನು ಸ್ವಪ್ನವ ಕೃತಿಮವಹ ಕನಸಿನ ಪ್ರತ್ಯಕ್ಷತೆ ಕಂಡೆನು ಸ್ವಪ್ನವ ಮೃತ್ಯುವೇ ಮೃತ್ಯುವೆ ಸರಿ ತನಗದು ನಾ ಬಿತ್ತರಿಸಲರಿಯೇ ಮೃತ್ಯುವೇ 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 ಮೃತ್ಯುವೆ ಸರಿಗದು ನಾ ಬಿತ್ತರಿಸಲರಿಯೇ ಏನ ಮಾಡಲಿ ನಾನೇನ ಕಂಡೆನು ಕನಸಿನೊಳು ಏನ ಕಂಡೆನು ಕನಸಿನೊಳು ಏನಾಗುತ್ತಿದೆಯೋ ನಾನೇನ ಮಾಡುವೆನು ಏನ ಮಾಡಲಿ ಏನಿದು ಏನಿದು ನಾನಲ್ಲಿದ್ದೇನೆ ನಾನೇನು ಮಾಡುತ್ತಿದ್ದೇನೆ ಕನಸು ಸ್ವಪ್ನ ದುಸ್ವಪ್ನ ಚೆನ್ನಾಗಿ ನಿದ್ದೆ ಮಾಡಬೇಕೆಂದು ಹಂಸದುವಲಿಕಾ ತಲ್ಪದಲ್ಲಿ ಪವಡಿಸಿದ ಅರೇ ಕ್ಷಣದಲ್ಲಿ ಭೀಕರವಾದ ಕನಸನ್ನು ಕಂಡೆ ಭಯಗೊಂಡೆ ಆತ್ಮರಾತ್ರಿಯಲ್ಲಿ ಎದ್ದು ನೆತ್ತಿಗೆ ತೈಲವನ್ನು ಒತ್ತುತ್ತಾ ತುಂಡು ಬಟ್ಟೆಯನ್ನುಟ್ಟು ಕೆಸರು ಮಣ್ಣನ್ನು ಲೇಪಿಸಿಕೊಳ್ಳುತ್ತಾ ಕೊರಳಿಗೆ ಕೆಂಪು ದಾಸವಾಳದ ಹೂವಿನ ಮಾಲೆಯನ್ನು ಹಾಕಿ ದಕ್ಷಿಣ ದಿಕ್ಕಿಗೆ ಹೆಸರುಗತ್ತೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದವನಂತೆ ಕನಸನ್ನು ಕಂಡೆ ಅಂದರೆ ಅಂದರೆ ಇದು ನನಗೆ ಮರಣದ ಸೂಚಕ ಅಲ್ಲವೇ ನನಗೆ ಮರಣ ಈ ಕಂಸನಿಗೆ ಮರಣ ಹೇ ಹೀಗೆ ಬೆದರಿ ತಾನೆದ್ದರೆ ಬೆದರುತ್ತಾನೆದ್ದರೆ ಎನ್ನಿದಿರಿಗೆ ಸತ್ತವರಿದಗೋ
ಎಂದನು ಬಿಡದೆ ಬದುಕುತ್ತಲೆನ್ನವ ತಪ್ಪು ಅರಿದೆ ಎಂದನು ಬಿಡದೆ ಇದೆ ಎನ್ನಯ ತಲೆ ಇದೆ ಎನ್ನಯ ತಲೆ ಇದೆ ಎನ್ನಯ ತಲೆ ತಡವರಿಸಿದರೆ ಎನಗದು ಕಾಣಿಸದು ತಡವರಿಸಿದರೆ ನಗದು ಕಾಣದು ಕಾಣಿಸದು ಅಧಿಕದೆ ದರ್ಪಣ ಈಕ್ಷಿಸಲು ಅದರೊಳು ಕಾಣಿಸದು ಅಧಿಕದೆ ದರ್ಪಣ ಈಕ್ಷಿಸಲು ಅದರೊಳು ಕಾಣಿಸದು ಅದರೊಳು ಕಾಣಿಸದು ಏನ ಮಾಡಲಿ ನಾನಿನ್ನೇನ ಕಂಡೆನು ಕನಸಿನೊಳು ಏನಾಗುತ್ತಿದೆಯೋ ನಾನೇನ ಮಾಡುವೆನು ನಾನೇನ ಮಾಡುವೆನು ಏನ ಮಾಡಲಿ ಏನ ಮಾಡಲಿ ನನ್ನ ಎದುರಿಗೆ ನನ್ನ ಸೇವೆಯನ್ನೇ ಮಾಡಿ ಮಡಿದಂತಹ ಶಕಟ ದೇನುಕಾದಿಗಳು ನನ್ನನ್ನು ಸುತ್ತುವರೆದು ಕಂಸ ನಮ್ಮ ಬಳಿಗೆ ಬಾ 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 ಎಂದು ಕೂಗುವ ಧ್ವನಿಯನ್ನು ಕೇಳಿ ನಾನು ಭಯಗೊಂಡೆ. ನನಗಿದು ಭ್ರಮೆ ಎಂದುಕೊಂಡು ನನ್ನ ತಲೆಯನ್ನು ತಡವರಿಸಿಕೊಂಡರೆ ನನ್ನ ತಲೆಯೇ ನನ್ನ ಕೈಗೆ ಸಿಗುತ್ತಿಲ್ಲ. ನನ್ನ ತಲೆಗೆ ಏನಾಗಿದೆ ಎಂದು ದರ್ಪಣವನ್ನು ನೋಡಿದರೆ ಶಿರ ಇಲ್ಲದ ಶರೀರ ಮಾತ್ರ ನನಗೆ ಕನ್ನಡಿಯಲ್ಲಿ ಕಂಡಿತು. ಅದು ಅದು ಉರಿಯುತ್ತಿದ್ದ ಬೆಂಕಿ ಉರಿವುದು ಒಂದೀಪವು ಉರಿವುದು ಒಂದೀಪವು ಅದು ಎರಡಾಗುತ್ತ ಕಾಡುತ್ತಿದೆ ಉರಿವುದು ಒಂದೀಪವು ಒಂದೀಪವು ಅದು ಎರಡಾಗುತ್ತ ಕಾಡುತ್ತಿದೆ ಎರಡಾಗುತ್ತ ಕಾಡುತ್ತಿದೆ ಅರಮನೆಯೆಲ್ಲವ ಈಕ್ಷಿಸೆ ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಬರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಮಕ್ಕಳ ಕರೆಸಿದೆ ಆ ಕೃಷ್ಣನು ಬಹುಧರೆಯೊಳು ನಾಟಕಧಾರಿ ಕೃಷ್ಣನು ಬಹುಧರೆಯೊಳು ನಾಟಕಧಾರಿ ಎಂದು ಅರಿವೆನು ಮೊದಲವಗೆ ಏನ ಮಾಡಲಿ ನಾನಿನ್ನೇನ ಕಂಡೆನು ಕನಸಿನೊಡೇನ ಕಂಡೆನು ಕನಸಿನೊಳು ಬಳಿಕ ದಗದಗನೆ ಉರಿಯುತ್ತಿರುವ ತೀವ್ರತೆಯ ಕಡೆಗೆ ದೃಷ್ಟಿ ಹಾಯಿಸಿದರೆ ಒಂದೀಪವು ಎರಡಾಗಿ ಎರಡು ನಾಲ್ಕಾಗಿ ನಾಲ್ಕು ಎಂಟಾಗಿ ಎಂಟು 8,000ಗಳಾಗಿ ನನ್ನ ಅರಮನೆಯೆಲ್ಲ ದೀಪಗಳಿಂದ ಹೊತ್ತಿ ಉರಿದಂತೆ ಕಂಡಿತು. ನನ್ನ ತಂಗಿಯ ಮಕ್ಕಳನ್ನು ಇಲ್ಲಿಗೆ ಭರಿಸಿದ್ದು ವ್ಯರ್ಥವಾಯಿತು ಭರಿಸಿದ್ದು ವ್ಯರ್ಥವಾಯಿತು ನನ್ನ ಪರಿಸ್ಥಿತಿ. ಈ ರೀತಿಯಾಗಿ ನಾನು ಕನಸಿನಲ್ಲಿ ಭಯಗೊಂಡೆ. ನನ್ನನ್ನು ವೃತ್ತಿಪಾಶದಿಂದ ಮುಕ್ತಗೊಳಿಸಿ ಆ ಶ್ರೀಹರಿಯ ತನ್ನ ಅಮೃತ ಹಸ್ತದಿಂದ ಅಮೃತತ್ವವನ್ನು ಪ್ರಾಪ್ತಿಸಬಾರದಿತ್ತೆ. ನಾನು ಕಂಡಂತ ಒಂದೊಂದು ಕನಸು ನನಗೆ ಮರಣದ ಸೂಚಕವನ್ನು ಸೂಚಿಸುವಂತಿತ್ತು. ಇರಲಿ,
ಕತ್ತಲು ಕಳೆದ ಬೆಳಕು ಮೂಡುತ್ತಾ ಇದೆ. ನಿತ್ಯಾನಿಕಗಳನ್ನು ತೀರಿಸಬೇಕಾಗಿದೆ. ಅದಕ್ಕಾಗಿ ನದಿಯ ದಡಕ್ಕೆ ತೆರಳುತ್ತೇನಂತೆ. ಉದಯ ಕಾಲದೊಳೆಂದು ಕೌಸದಿದ್ದನು ಹರನ ಪದವ ಪೂಜಿಸಿ ಊಟ ಒದಗಿ ಮಾಡಿದರು. ಬಂದು ಪೀಠದೋಳು ಆನಂದಾದಿ ದಡ್ಡರುತ್ತ ಚೌದನು ಕರೆಸಿದನು ಮಂದಿ ಮಾಸಲವ ಉದಯ ಕಾಲದೊಳೆದು ಸೂರ್ಯೋದಯಕ್ಕೆ ಸರಿಯಾಗಿ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ತೀರಿಸಿ ಶಿವನನ್ನು ಷೋಡಶೋಪಚಾರದಿಂದ ಪೂಜಿಸಿ ಮೆಚ್ಚಿಸಿ ಪ್ರಸಾದವೋ ಎಂಬಂತೆ ರುಚಿ ರುಚಿಯಾಗಿ ಊಟವನ್ನು ಮಾಡಿದೆ. ಯಾವತ್ತು ತಿನ್ನದಷ್ಟು ತಿಂದೆ, ತೃಪ್ತನಾದೆ. ಇದು ನನಗೆ ಕೊನೆಯ ಊಟ. ಮತ್ತೆ ನಾಳೆ ನಾನು ಪುನಃ ಊಟ ಮಾಡುತ್ತೇನೆಂಬ ಭರವಸೆ ನನಗಿಲ್ಲ. ಅವನದ್ದು ಲೋಕಶಕ್ತಿಯಾದರೆ ನನ್ನದು ಪ್ರಭು ಶಕ್ತಿ. ಹೋರಾಟವೇ. ಅದಕ್ಕಾಗಿ ಚಾಣೂರ ಮುಷ್ಟಿಕರನ್ನು ದ್ವಾರದಲ್ಲಿ ನಿಲ್ಲಿಸಿದ್ದೇನೆ. ನೋಡೋಣ ಏನಾಗುತ್ತದೆ ಎಂದು. ಗೋಪಾಲಕರಾದ ನೀವು ಅರಮನೆಯನ್ನು ಪ್ರವೇಶಿಸುವಂತಿಲ್ಲ. ನಡೆಯಿರಿ ಎಂದೆ. ಅದನ್ನು ಬಿಟ್ಟು ನಗುವನ್ನು ಬೀರುತ್ತಾ ಮುಂದೆ ಸಾಗಿದರೆ ಹಲ್ಲ ಹಲ್ಲ ಹೊರದೇವಿ ಜಾಗ್ರತೆ. ಹಲ್ಲ ಮುರಿಯುವುದೇಗೆ ಮಧುರೆಯೊಲ್ಲ ಬದನ್ನ ಮಾವನೋ. ಹಾಗಾಗಿ ಬಂದಿದ್ದೇವೆ. ನಮಗೆ ಈಗ ನಮ್ಮ ಮಾವನನ್ನು ನೋಡಬೇಕು.
ನಾವು. ನಮಗೂ ನಿಮಗೂ ಎಲ್ಲಿಯ ಯುದ್ಧ? ಜಗ ಜಟ್ಟಿಗಳಾದ ನಿಮ್ಮಲ್ಲಿ ಯುದ್ಧ ಮಾಡುವಂತಹ ಸಾಮರ್ಥ್ಯ ನಮಗಿಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ, ನಮಗೆ ನಮ್ಮ ಮಾವನನ್ನು ನೋಡಬೇಕು. ಹೇಳಿದರು ನಿಮ್ಮನ್ನು ನಾವು ಒಳಗೆ ಬಿಡುವುದಿಲ್ಲ, ನಿಮ್ಮನ್ನು ಕೊಂದೇ ಮಲಿಸುತ್ತೇವೆ. ಹಾಗಾದರೆ ನೋಡೋಣವಂತೆ. ಓಲಗಸ್ತನಾಗಿರೋ ಈ ಸಂದರ್ಭದಲ್ಲಿ ನಾನು ತೊಡೆಯನ್ನು ಏರಿದೆ ಅಲ್ಲ, ಏನೋ ನನ್ನಲ್ಲಿ ಅಷ್ಟು ಸಲುಗೆ ಸಲುಗೆಯ ಹೂದು ಮಾವ ನೀನು ಎನಗೆ ದಿಟ್ಟವದು
ಎಲ್ಲವನ್ನು ಮರೆತು ವಿಕೃತಕಾಮಿಯಂತೆ ಪರಸ್ತ್ರೀಯರೊಂದಿಗೆ ಚೆಲ್ಲಾಟವಾಡಿದ ಗೋಪಿಕಾ ಸ್ತ್ರೀಯರೊಂದಿಗೆ ಚೆಲ್ಲಾಟವಾಡಿದ ಗೋಪಾಲಕೃಷ್ಣನಾದರೆ ನಾನು ಭೂಪಾಲ ಕಂಸ. ನಿನ್ನ ಒಂದೊಂದು ತಪ್ಪುಗಳನ್ನು ಬಯಲಿಗೆಳೆದು ನಿನ್ನನ್ನು ಶಿಕ್ಷಿಸುವವನಿದ್ದೇನೆ. ಹೇಳು, ಮುಗುದೆ ಭೂತನಿಯನ್ನು ಯಾಕೆ ಕೊಂದೆ? ಭೂತನಿಯ ಕ್ಷಯವೇ ಆಕೆ ನಮ್ಮ ನಂದಗೋಕುಲಕ್ಕೆ ಬಂದು ಅಲ್ಲಿಯ ಮಕ್ಕಳಲ್ಲಿ ಮಾತೆಯ ಮಮತೆಯನ್ನು ತುಂಬಿಸಿ ಅವಳದಾದಂತಹ ವಿಷಭೂ ಸಾಲದು ಎಳೆದು ಹಾಕೋಣವಂತೆ. ಕಂಸವಧೆ ಎಂಬ ಪೌರಾಣಿಕ ಕಥಾನಕವನ್ನು ಆಡಿಸಿದ ಹಾಗೂ ಇಷ್ಟು ಹೊತ್ತು ಕುಳಿತು ನುಡಿದ ಎಲ್ಲರಿಗೂ ಮಧುರ ಶ್ರೀ ಮಹಾಗಣಪತಿ ಹಾಗೂ ಸ್ಥಳದಲ್ಲಿ ವಾಸವಿರುವ ಎಲ್ಲ ದೈವ ದೇವರುಗಳು ಸನ್ಮಂಗಲವನ್ನು
ಎಂಬಲ್ಲಿಗೆ ಈ ಕತೆಗೆ ಮಂಗಳವನ್ನು ಹಾಡಲು ಸವಿತರ ಅಪ್ಪಣೆ. ಅಮಜಬಿದ ಶ್ರೀರಂಗನಿಗೆ ಜಯ ಮಂಗಳ ಮೂರ್ತಿ ನರಹರಿಗೆ ಮುಂದಮರಾತನಿಗೆ ಶವಗೆ ಜಯ ಗಂಗಾಧರ ಮಾಧವನಿಗೆ ಮಂಗಳಂ 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 ಶುಭ ಮಂಗಳಂ ಮಂಗಳೋ
ಹಿತ್ತ ಎಲ್ಲಿ ಹೇಮಕ್ಕ ಹಿತ್ತ ಎಲ್ಲಿ ಅವನ ನಿಮ್ಮೊಟ್ಟಿಗೆ ಇರ್ಲಿ ಅದು ಅವನ ಸಪ್ರೇಟ್ ಕಾಣ್ತದೆ ನಿಮ್ಮೊಟ್ಟಿಗೆ ಕೂರಿಸಿ ಅದು ಸಪ್ರೇಟ್ ಕಾಣ್ತದೆ ಅವ್ರ ರೊಟ್ಟಿಂಗ್ ಕುರುಂಬಿಟ್ಟು ಗಾಡಿ ಬರೋದು
Gracias.
ಜೋರು ಮುತ್ತೇನೆ ಮುಂತಾರೆ ಓಡ ಶುರು ಮಾಡಿ ಯಾರ ಬೈದಿವ ಓಡ ಕಾಂಡ ಶುರು ಮಾಡಿದೆ ಅದ್ರ ಅಷ್ಟೇ ಅಷ್ಟೇ ಬರೋದು ಗೊಬ್ಬರ ಹೊಡೆದು ಜಗ್ಗಿ ಕೇಂಡು ಮುಂತಾರು ಹೊಡೆಯಲ್ರಿ ಮೂರು ಪಾಠ ಗಂಟೆ ಬಿಟ್ಟು ಕಾಲಡಿ ಅಂದೇನೆ ಮಾತಾಡ್ಲಿ ಮುಖಂದರೆ ಅದು ಭಾರಿ ತೋರಲು ಮುಖಂದರೆ ಅದಕ್ಕೆ ಇಷ್ಟ ತಿನ್ನತ್ತೆ ಒಂದು ಸಂಘ ಬಸರು ಮತ್ತೆ ವಿಚಾರ ಬರಲ್ಲ ಮತ್ತೆ ತೋರ ಹೊಡ್ತಾರೆ ಮುಖಂದರೆ ಎಣ್ಣೆ ಬಾ ಬೂತತ್ತೆ ಈತಟ್ಟೆ ಅಂದತ್ತೆ ಬಾರಿ ಫಿರ ದೂರ ಬರೋಂದಿತ್ತೆ ಈ ಸತಿ ಬ್ರಹ್ಮಗಳತ್ತೆ ಹೆಂಗೊಂಚೂರು ಪಾತ್ರೆ ಉಂಡು ಅಂಚೆ ಬೇಗ ಬರ್ತೀನಿ ಪೂರ ತೀರ್ಮಾನ ಉಂಟೇವೆ ಕೇಂದ್ರ ಬೇಡ ಇದೆಲ್ಲ ಮುಕ್ಕಲ್ದಾರೆ ನೀರು ಮೀಸದ ಬಂಡ ಕಂಡದ ಬಾರಿಗೆ ಎತ್ತಿರ್ಲಿಕ್ಕೆ ಆಗ್ತದೆ ಕಂಡದ ಬಾರಿಗೆ ಎತ್ತಿರ್ಲಿಕ್ಕೆ ಆಗ್ತದೆ ಇದಲ್ಲೇ ಇರ್ದಾನೆ ಈ ನಮ್ಮನೆ ತೋರಿಸ್ತೀನಿ ಮದ್ದು ಅಂತ ಕಡೆ ಇರುಂದಕ್ಕೆ ಒಂದ ಸಂಕವಸನಲ್ಲ ಒಬ್ಬಂತ ವಿಷ ಬರೀ ತೋರಪ್ಪ ಬರೇ ಹೆಂಗೆ ಕೊಟ್ರಿ ಸಂಕವಸನ ತಿನ್ನೋಡುವಂತೆ ಅದೇ ನಾನು ಕೋಡಿ ಹೊಚ್ಚಿ ಕೇಂದ್ರ ಬಂಗಾರ ಬಟ್ಟ ಮಾಡಿಲ್ಲ ಆಯ್ತು ಮಲ್ಕುಂದಿಲ್ಲ ಕೋಡೆ ಕುಂಬಾರ ಶುರು ಮಾಡಿದೆ ಅಂದ್ರೆ ಬೊಬ್ಬೆ ದಿಪ್ಪುಂಡು ಆಕಾಶ ತೆಡಿಲು ಬನಟ್ಟು ನಾಗೆಲ್ಲ ಎಣ್ಣೆ ಆಕಾಶ ತೆಡಿಲಿಲ್ಲ ಎಣ್ಣೆ ಮೂಲಿಯಾನ ಏನಿಗೆ ನಾನು ತೂಪೆ ಹೆಂಗೋರ ಮತಿಗೆ ಇಟ್ಟು ಏನು ಕನ್ನಡಕ್ಕದಾಯಿ ಇದ್ದೇನೆ ಓ ಕನ್ನಡಕ್ಕದಾಯಿ ಹೋಗ ನೀನು ಅಟ್ಟದ ಬಂದಿಲ್ಲ ಉಂಡಿಗೆ ಅವು ಅಟ್ಟದ ಬಂದಿರಲಿ ಅಲ್ಲಿ ಎದುರು ಉಂಡತ್ತೆ ಏನೈತೆ ಅವಳ ಕನ್ನಡಕದಾಯಿ ಏನಿಗೆ ತೋಚಂದಿನಿ ಮೂಳು ಕನ್ನಡಕದಿ ಒಂದು ಓ ಅಸಣ್ಣ ಎಲ್ಲ ಪೋಚೆ ಅದು ಉರುದಿದೆ ಕೇಂದ್ರ ಪುರ ಏನಾಗದೆ ಮಂಡ್ಯ ಚಾಂಪು ಯಾನಲ್ಲೇ ಬೇಗಲ ಇದೆ ಮತ್ತೆ ನಾಡು ಶಕ್ತಿ ಕೇಂದ್ರ ಪುರ ಒಂದು ಉಳಸ್ಬಂದ ಪುರ ಆಯ್ತಾ ದಿವಾಗ್ ಮಾಡಿ ಬರಂತೆ ಮುಖಂದರೆ ಇದಕ್ಕೆ ಜಿಲಾಬು ಅಂಟಾರ ಜಿಲೇಬಿ ಆವಾಗ ಜಿಲಾಬು ಅಂಟೆ ಚೇಂಜಿನ ಹೇಗೆ ಈ ಬೋರ್ಡ್ ಬಂಡರ ಜಿಂಜಾಡು ಇದು ವರ್ಷ ಹಿಂಗೆ ಭಾರಿ ಕಮ್ಮಿ ಆಗ್ತದೆ ಈ ಸತಿ ಬಂಡರ ಜಿಂಜಾಡು ಒಂದೇ ಅಂತ ಹೆಂಗ ಒಂದು ಅಧ್ಯಕ್ಷ ಒಳ್ಳೆಯದು ಬೇಗ ಪೂರ ಜವನೇನು ಮರಳಿಗೆ ಬಂಡರ ಜಿಂಜಾಟ್ ಬಂಡರ ಭಾರಿ ಮೌಕೆ ಉಂಟು ನಾನು ಈಗಲ್ಲ ನಾಲ್ಕೈದು ಕುಡಿ ಇಟ್ಟುಲ್ಲೆ ಒಳ್ಳೆ ಮಾಡ್ಕೊಂಡು ಅದೇ ಬೇಗ ಬ್ರಹ್ಮಕಲಶ ಹೆಂಗತ್ತೆ ಆಗಲೇ ಪೂರ ಕೋಲ ಇತ್ತು ಬ್ರಹ್ಮಕಲಶ ಧರ್ಮದೇವ ಯಾರು ರಾಜನ್ ದೇವ ಭಾರಿ ಮಲ್ಲ ಮತ್ತೆ ಭಾರಿ ಮಲ್ಲ ರಾಜನ್ ದೇವ ಈ ಸತಿ ಅವ್ನು ಭಾರಿ ಅಡಕ ಓದಿತ್ತೆ ಈ ಸತಿ ಅವ್ನು ಬೇಗ ಬತ್ತಿನ ಪಕ್ಕಡೆ ಹತ್ತಿ ಪಾತ್ರ ಉಂಟು ಬಂಡರ ಜಿಂಜ ಅತ್ತೆ ಅವಸರ ಮಾಡ್ಕೊಡ್ಚಿ ಇಷ್ಟು ತುಂಬೆ ಬರ್ತೀನಿ ಕೋಡೆ ಶುರು ಮಾಡ್ದ ಕುಂಬಾರ ಚಳಿದಾರಣ್ಣ ಲೆಕ್ಕ ಕೋಡೆ ಕುಂಬಾರ ಶುರು ಮಾಡ್ದ ಚಳಿದಾರ ತೂಪುರ ಬತ್ತೊಂದಿತ್ತು ಹಳೆ ಆರ ಮಂದಿ ದಾಲೆ ಜೀಸತಿ ನೇಜಿ ನಡ್ಬವೆ ಅಲೆ ಪೂರ ತಪ್ಪಲ ಹಾಕಿಲ್ಲ ಕಾಣಿಸ್ತಿಲ್ಲ ಮಂಡಬಿಲ್ಲ ಅಡ್ಡು ಕೂಲಿ ಲೆಜ್ಜಿ ಬೆತ್ತ ನೋಡಲ್ಲ ಆಯ್ತಾನೆ ಈಗ ಅಡ್ಡು ಕೂಲಿಲ್ಲ ಮಂಡ್ಯದ ಬರ ಜೀಸತಿ ಬರ ನೇಜಿ ನಡ್ಬವೆ ಮೂಜಿ ಗುಲೆ ತೆರ್ಬೇಕಾಯ್ತಾನೆ ಏನು ಬಂಡರ ಜಿಂಜಾಡು ಮಾತ್ರ ಈ ತೆರ್ತಾಡ ಈರೆ ಈ ಬಿಲದಿ ಬರ್ತಿಲ್ಲ ಆ ಕೊರ್ನುಲ್ಲೇ ನೀವೇನೇ ಆರ ಮಂಡ್ಯದ ನರಣ್ಣ ಉಂಟು ಕಪ್ಪು ಒಂದು ಕೂಡು ಉಂಟು ಮತ್ತೆ ಮೇಲೆ ಭಾಗವತರೆ ಮಾತು ಬಲ್ಲ ಇಲ್ಲ ಅರ ತೆಲಿಕೆದುಲೆ ಅರೆ 4 ಲಕ್ಷ 34 ಲಕ್ಷ ತೆಲ್ಬಲೆ ಈಗ ತೆಲ್ಕೊಡಿ ನಮ್ಮ ಕೋಟೆ ಬುಲ್ತಾರೆ ನಂಗೆ ಗೊತ್ತು ಇದು ಈಗ ತೆಲ್ಕೋರು ನಾನು ಬೈದಿ ಅದೇ ಅದು ಉರಿ ಯಾರಿಗೆ ಏರ್ಲಿದ್ದಿದೆ ಅಸಲ ಕೋಡಿ ಇದು ಬುಲ್ಕೊಚ್ಚಿ ಅರೆ ಬುಲ್ಪುರ ತೆಲ್ಕೊಂಡು ಅಂತ ಗೊತ್ತಾಗ್ತದೆ ನಾದೇವು ಇದು ಬಂಡ ಹೊಟ್ಟೆ ಸರಿ ಮಾಡ್ತಾನೆ ಅವೇನಿನ ಕೀರು ಒಂದು ಯಾರ ನಾನು ನಿಂದಕ್ಕೆ ಪರಿಮಾರ ಎತ್ತದ ಹೊಟ್ಟೆ ಮಾಡ್ತಾರೆ ಹೊಟ್ಟೆ ಸರಿ ಮಾಡ್ಕೊಂಡು ಕಾನ್ಫಿಡೆನ್ಸ್ ಓ ಬಾಯಿ ಗೊತ್ತು ಬಾಯಿ ಓಡಂತು ಬಾಯಿ ಈ ಓಡಿನ ಬಟ್ಟೆ ಉಂಟು ಈ ದಾಗಿಂಚ ಮಾಡ್ಕೊ ಮಾರೆ 14 ಬಂಡ ಕೇಂದ್ರ ಈಗ 7 ವರ್ಷದಿಂದ 14 ಗಂಧ ಬರುತ್ತೆ ಈ ಮದ್ಮೆನೆ ಹಬ್ಬ
ಬಾಕಿದ ಗಂಡ ಗಂಡ ರಡ್ಡುಲ್ಲ ಪಿರಾಡಿ ಅಕಲ್ ದಾದ ಮಲ್ಪುನು ಹೋಜೆಗ ಬಕ್ಕಡಿ ಸಾದುಲ್ಲೆ ಅದು ದಾದ ಬಟ್ಟಲು ಉಂಟೆನ್ನ ಈ ಇಂಚ ಪಿರಾನ್ ಅಡ್ಗೆ ಅಂತ ಈ ಸರಿ ಒಂಜಾದ ರಡ್ಡು ಮಾತಾಡು ಸಮಂಗ್ಲಿ ಬಸ ಅವ ಹೆಂಗೆ ಕುಮಾರ ಏನು ಹೊಸಕ್ಕೆ ಎಣ್ಣೆ ಹತ್ತು ಬಂಡರ ಜಿಂಜವರ ಫೋನ್ ಮೂರ್ಜಿ ಒಬ್ಬ ಮಾತಾಡಲ್ಲ ಮನೋಲಿದ ಪೂರ್ಣ ಹುಟ್ಟೆ ಇವತ್ತು ಮನೋಲಿದ ಪೂರಿ ತರಕಾರಿ ಬ್ರಹ್ಮದಾಸ ಗುಂಜೆ ಬೈದದಾನೆ ವರ್ಷಕ್ಕೆ ಬರ್ಬೇಕೆ ಅವ ನಿಕ್ ಮದ್ಮೆ ಅಂತ ಒಂಜಾವತ ಎನ್ನ 4 ಗಂಟೆ ಇಷ್ಟ ತಿಂಕ್ ಮಲ್ಲ ಅವಳು ಬಜ್ಜೆ ಅಂತ ಬಾಡ್ಲೆ ಪುಣ್ಯ ಆಗ್ತಾರೆ ದಾಗಿ ಬರ್ತಾರೆ ಮಲ್ಲ ಏನು ಬ್ರಂಗಡನೆ ಫಿಂಗರ್ ಆಗ್ತಿದೆ ನಾವು ಫಿಂಗರ್ ಏನಾದ್ರು ಹೇಳ್ತು ನನ್ನ ತೋಟ ನನಗೆ ಪೂರ ಬಣ್ಣ ತೋಟ ಪೂರ ನನಗೆ 2 ಗಂಟೆ ಒಂದು ಬಜ್ಜೆ ಮಾಡಲ್ಲ ನನ್ನ ನಾನು ಗೊತ್ತು ಯಾರು ಮಾತಾಡ್ತಿದ್ದಲ್ಲ ಮಾತಾಡ ಸುಮಾರು ಇದೆ ನೋಡೋದು ಏನು ಗೊತ್ತಿಲ್ಲ ನಾನು ಬಂದಲ್ಲ ಫುಲ್ ಅಲ್ಲ ಬಡ್ಡಿ ಓಡ ಸುಮಾರು ಇದೆ ಗಾಯದ ಬಂದಿದೆ ಬೊಂಡ ಬಂದಿದೆ ಬೊಂಡ ಬಂದಿದೆ ಬೇರೆ ಆಗಿ ಅದನ್ನ ಈಗ ನಮ್ಮ ಮಾಡ್ತಾರೆ ರಕ್ತ ತುಳು ಬೇಡ ಕಂಪತ್ತೆ ಮನೆ ನುಪ್ಪುನಿ ನಿದ್ರವಲ್ಲಿ ಅವ ಗಂಧ ಏನು ಗೊತ್ತು ನೀರಿಗೆ ಪಣ ಹೋಗ್ಬೋದು ಗಂಧ ಏನು ನಮ್ಮ ಹೇಗೆ ಗೊತ್ತಲ್ಲ ಬರೋದು ಯಾಕೆ ನೆನಪಿದ್ದೆ ಇದು ಲಾಸ್ಟ್ ಬರ್ತದೆ ಬೇರೆ ಕೊಟ್ಟ ಬರೋದು ಅಂದ್ರೆ ಇದಕ್ಕೆ ಕೊರೋನಾ ಪರಿಸ್ಥಿತಿ ಇದನ್ನ ಪ್ರಶ್ನೆ ಇದು ಹೊರಗಡೆ ಹೇಳ್ತಾನೆ ಏನು ತಗಲೇ ಜನ ಕುತೂಹಲಕ್ಕೆ ಮಾತಾಡಿ ಆ ಗೌರ್ಮೆಂಟ್ ಗೆ ಬೇರೆ ನಮ್ಮ ಚಿಂತನೆ ಇರಬೇಕು ಅಂದ್ರೆ ನಮ್ಮ ನನ್ನ ಪಾತೆಯನ್ನು ಜಾಸ್ತಿ ಅಂತಲ್ಲ ನೆನಪು ಮಾಡಿ ಇದು ಏನು ಬರ್ತಾ ಇದ್ದಾರೆ ಚರ್ಮುರಿ ಜಿನ್ನ ರಾಮನ ಇದು ಮಂಡ್ಯ ತಪ್ಪಲ್ವೇ ಪೂರ ಉಳ್ಳಾಡಿ ಹೋಗೋದು ಬೇರೆ ಪೂಜೆ ಒಯ್ದಾರೆ ಗೊತ್ತು ನಲ್ಲ ಮೇಲೆ ಮಂಡ್ಯ ಸಾಲೆ ಬೇಜಾರ ಎಷ್ಟು ಮಲ್ಲ ಬೇಗ ಮಾಡಲಿ ಇದೆ ತೆಲುಪುನ ಬನ್ನಿ ಆಗ್ತದೆ ತೆಲುಪುನಿ ಅಂತೆ ಅಧ್ಯಕ್ಷ ಆತಲ್ಲ ಗ್ಯಾನ್ ಬರ್ರ ಅನ್ನಕ ಬಲ್ತೀನಿ ಪೂರ ಬಲ್ಲ ಅಂಚ ಈಗ ಉಂಟು ಕೊಂಜನೆ 6 ಗಂಟೆಗೆ ಉಂಟಾರ ಅವಸರ ಮಾಡ್ತೀವಿ ಅಂಚ itu malah saya mendengar
Vaya
ಈ ದಾಲ ಮಾತ್ರ ಗಂಧಂಡಲ ಕಡೆ ಮಾಡಲಿ ಅವನು ನನ್ನ ಪಾಯಸ ಬರ ಸರ್ ಮಾರಾಯ ಓನಮ್ನ ಗೀಸಿದೀನಿ ತೆಪ್ಪು ಮಾಡಿದ್ರು ನನಗೆ ನನ್ನ ಪೀರಿಯಡ್ ಓದಿ ಬಾಜಿ ಮೂಗುಡಾರು ಮಂಡದ ಮರಿಗೆ ಬಿಡ್ಪುಜಾವೆ ಓಲಿನಾ ಈ ರಿಕ್ಷೆ ಬಿಟ್ಟು ಮತ್ತಿನ ಯಾವ್ದಾ ರಿಕ್ಷೆ ಬಿಟ್ಟು ಗೊತ್ತಿದೆ ನಾನು ಏನೆಲ್ಲ ಗೊತ್ತಿದೆ ರಿಕ್ಷೆ ಬಿಟ್ಟು ದಾಲ ಶರ್ಮುಡ್ಯಾರು ಒಳ್ಳೆದು ನೇರ ಬರ ಶರ್ಮುಡಿ ಇಂಚಿನ ಬನ್ನಲ್ಲೇ ಕೊಟ್ಟದು ಮಾಡ್ತಾರೆ ಅರೇಡ್ರ ಕೊಟ್ಟಿದ್ದೆ ಕೇಂದ್ರ ಪೂರ ಓ ದೇವರೇ ನಿಮಗೆ ಮಟ್ರ ಇದ್ದ ಸ್ವಾಮಿ ದೇವರೇ ತಪ್ಪಂದ್ರೆ ಮತ್ತೊಂದು ಮಾಯ ಈಗ ಮಂಡೆ ನಾನು ಕಟ್ಟುತ್ತಿದ್ದೆ 35 ರಡ್ಡಾಣ 35 ರಡ್ಡಾಣ ಅದೇ ಯಾಕೆ ಇದು ಮಗ್ನ ಆತನ ಬರಕೆ ಮಾಡಿ ಮಗ್ನ ಹೊಡಿಲಿಕ್ಕೆ ನೀರಿನತೆ ಒಂದು ಮಲ್ಲ ಕೇರಳ ಅರ್ಧ ಗಂಟೆ ನುಕ್ಕುತ್ತಲ್ಲ ಇದು ಮಗ್ನ ಹೇಳ್ತಾರೆ ಒಂಜಾವತ್ತೆ ಒಂಜಾವ ಎಲ್ಪದ ಒಂಜಾವತ್ತೆ ಎಲ್ಪದ ಒಂಜರಿಗೆ ಎಲ್ಪದ ಒಂಜ ರಡ್ಡೆ ಅಂದು ಒಂಜೇನೆ ಆದ ರಡ್ಡು ಮತ್ತೊಂದು ಎಣ್ಣೆ ಮಾಡ್ಬಾರೆ ಅನೇ ನೀರು ನಾಳೆ ನಮ್ಮನೆ ಬಾರ್ದಾರ ಮಾರೆ ಬಂದೆ ಹೆಂಗೆ ಅವಳು ಹಾಪುನೆ ಅವು ದೆಪ್ಪೋಡೆ ನಾನು ದೆಪ್ಪೋಡೆ ಹೈದರಾಬಾದ್ ಅವೇ ಗೊತ್ತಿಲ್ಲ ಐಕೆ ಹೈದರಾಬಾದ್ ನಿಜಾಮೀನ್ ಏರು ಜಾಮೀನ್ ಓಬಮ್ಮೆ ಸರಿ ಅದೇ ಇದು ಮಂಡ್ಯದ ಅದೇ ಆ ನಮ್ಮನೆ ಇದು ಮೋನೆ ಏತ್ ಮಾಡ ಮೋನೆ ಏನು ಬಾಡಿಯರ್ಗೇನೆ ಇದು ಮಂಡ್ಯನಿಗೆ ಮಂಡ್ಯ ಇದು ಕಾಸು ಬಾಡಿ ನಾವು ಮಾಡ್ತೇವೆ ಅರಡಜ್ಜಿ ಆರೆಲ್ಲ ಆರು ಕೊಂಡ್ರ ಬೈದಿನಿ ಕೊರ್ರ ಬೈದಿನಿ ಸರಿ ಆರು ಒಳ್ಳೆದಂದು ನಾನು ಕೊಡ್ತೀನಿ ಬಲೆ ಈರನ್ನತೆ ಈರ ಭೂಮಿದಲ್ಲೇ ಗುಳ್ಳಿ ಎಡಲ್ಲ ಅನ್ಬಿಡ್ಪುತ್ತಿ ಆ ನೋಟಿಗೆ ನಾನು ಭೂಮಿ ಎಡದು ಬೈತೀನಿ ಈಗ ಭೂಮಿದಲ್ಲೇ ಗುಳ್ಳುವಾರ ಗುಳ್ಳಿ ಗೊಬ್ಬರ ಕಾಡು ಬರ್ತೈತೆ ಏನ ಅವು ಸ್ವಲ್ಪ ಬೀರಗೆ ಮಂಡೆ ವೆಚ್ಚ ಬರ್ತೀವಿ ಇಲ್ಲದೆ ಬರ್ತೀರಿ ಜರಿ ಇಲ್ಲ ಯಜಮಾನ್ರ ಗಲಾಟೆ ಬಂದು ಬೈತಾರ ಅಂದೆ ಹಾಕೊಂಡು ಬೈತಾರ ಪಾತಿರ್ಲಿ ಅಂತ ನಾನು ಈ ಸತಿ ಪಾತಿರ ಅಲ್ಲಿ ಏರಿ ಏಕ ಪಾಂಡಲ ಮುರಿಯಾಣಿ ಅಧಿಕಾರದ ಈ ದಾರಿ ನಾನಮ್ಮೆ ಆತು
ಪೀಸ್ ಜಟ್ಟಿ ತರದಾರೆ ಬಲ್ಲಗದ ನಾನು ಮಂಡ್ಯದ
ಬ್ರಹ್ಮಕಲಸತ್ತೆ ಇಲ್ಲ ಮೇಡ್ದು ತೊಟ್ಟೆದಾರಲ್ಲ ಒಳ್ಳೆ ತೊಟ್ಟೆ ಈ ಸತಿ ತೆಪ್ಪ ಬೇಗ ಬಾರಿ ಬುರ್ಕನೆ ಒಂಜಿ ಇರಗೆ ನೆಡ್ಡೆ ಮಾಡ್ಬೇ ಅವೇ ಈ ಸತಿ ಬ್ರಹ್ಮಕಲಸತ್ತೆ ನಾನು ಇದಕ್ಕೆ ಏಪಾಲ ಪನ್ಪುಜ ಅವೇ ಈ ಸತಿ ಒಂಜಿನಲ್ಲಿ ಬುಗ ನಾನು ಈ ಸತಿ ಹೊಸತ್ತು ಬರ್ತೀನತ್ತೆ ಬೇಗ ಅಂಚೆನ್ನ ಕಟ್ಲಿನ ಕೂರೆಯನ್ನು ಸಾಂಗ್ಯ ಅಂತಾರೆ ಅದೇ ಮೇಡ್ದು
ಬೆಂಚ್ ಅಡಿಗೆ ಬೆಂಚ್ ತೆರಿಗೆ ಮೊಬೈಲ್ ಕಲಿತೆ ಏನು ಅನ್ಕೋದು ನಾನು ಚಾರ್ಜ್ ಒಡೆ ಯಾಕಡೆ ಕೊಡ್ತೀರಿ
ಗಜಕಂಬకు ಕೊಡಿ ಏರ್ಪಾದು ಕಡೇತ ಹೋಗ್ಲಿಡು ನಿಖಲ ನಡೆದ ಸನ್ನಿಧಾನಗಳು ಭಾರ್ಯ ಪನ್ನಡಗತ್ತಾಯ ನಡೆದ ಸನ್ನಿಧಾನಗಳು ಆಪಿಂಚಿ ಸಿರಿಸಿಂಗಾರದ ನೇಮ ಅವ್ಯಾಗಮ ಪ್ರಕಾರವಾದ ಮಾರ್ನಾಡು ಬೀಡೆಡ್ದು ಭಂಡಾರ ಜಪಡ ಒಂದು ಅಂಜನೆ ಪನ್ನಡಗ ಕ್ಷೇತ್ರವದ್ದು ಭಂಡಾರ ಕೆಪ್ಪ ಒಂದು ಆಯಿಂಚಿ ಕಟ್ಲೆ ಒರ್ವಾರುಡು ನನ್ನ ಗಗ್ಗರದೆಚ್ಚಿ ಉಂಡಾಯ್ಲಕನೆ ಇರುವಾರು ಅಗ್ನಿಯಾವುಡು ಉಂಡಾಯ್ಲಿಗೆ ಇಚ್ಛದ ಬಡ್ತುಡು ಕಟ್ಟಿಗೋಲ ಹಿಪ್ಪಾಯಿ ಗಗ್ಗರ ಲೆಪ್ಪಾಯಿ ಬೀರ ಒಂಬಾಯಿ ಮುಡಿ ರುಂಡಗು ರುಂಡ ಏರಿಂಚಿ ಮುಖ 10 ಇಂಚಿ ಆಯುಧ ಯಾವ ಪ್ರಕಾರವಾದ ಸಿರಿಸಿಂಗಾರು ಉಣ್ಣು ಮಲ್ಪಿಂಚಿ ಬಡ್ತುಡು ಗಳಿಗೆದ ದೋಷಲೆಕ್ತಿನ ಪರಿಹಾರ ಅಮೃತನು ಗೋಡ್ಪಾದು ಸತ್ಯದ ವಾಕ್ಯನ ಈ ಸತ್ಯದ ಮಣ್ಣುಗ್ಲ ಅಂಜನೆ ಸೇಸಂಗಲಾಯನ ಅಂಜಿತ್ನವಲ್ಲು ಮಾರ್ನಾಡು ಬಲ್ಲಾಳ್ನ ಅನುಗ್ರಹಗ್ಲ ಪರಿಪೂರ್ಣವಾದ ನುಡಿಟಿ ಹಿರ್ಪಾದು ಕೊಡ್ದು ಅನುಗ್ರಹ ಕೊರಡು ಬಂದು ಮಲ್ಪಿಂಜಿ ಮದಿಪು ಪರಿಪೂರ್ಣದ ಬನ್ನರ್ಕದಾಯ ಅನುಗ್ರಹ
ಹೌದು ಕಡಂದಲ್ಲ ಎಷ್ಟು ಇದು ಐನು ಗೊತ್ತದ ಹೊರನೆ ನಾಲ್ ಬೊಕ್ಕೊಂಜಿ ಇಂಚಿನ ಮಾರಿ ಹೊರನೆ ನಾಲ್ ಏರ್ ಕಟ್ ನಾರಾಯಣ ಅಂಚಿದ ಕಮ್ಮಿ ಇದೆ ಒಬ್ಬರು ಅಂಚಿ ಇಲ್ಲಿ ಅಲ್ಪ ನಡ್ಕೊಂಬರ್ರತ್ತಲ್ಲ ಸ್ವಲ್ಪ ಸ್ವಲ್ಪ ಇದು ಒಂದು ಏನು ನಾನೇ ರಾಜ್ಯ